ಹಾಯ್ ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಐ ಹೋಪ್ ಯು ಆರ್ ಫಾಲೋಯಿಂಗ್ ಆಲ್ ಅವರ್ ವಿಡಿಯೋಸ್ ಅಬೌಟ್ ಸಾರ್ಥಕ್ ನೀಟ್. ಸೊ ನೀಟ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ? ಕ್ರಾಶ್ ಕೋರ್ಸ್ ಅಲ್ಲಿ ನಾವು ಇವತ್ತು ತಿಳ್ಕೊಳ್ಳೋದಕ್ಕೆ ಹೊರಟಿರೋ ಚಾಪ್ಟರ್ ಒನ್ ಆಫ್ ದ ಸಿಂಪಲ್ ಚಾಪ್ಟರ್ ಬಿಕಾಸ್ ವಿ ಆರ್ ಸ್ಟಡಿಂಗ್ ಅವರ್ ಸೆಲ್ಸ್ ಹ್ಯೂಮನ್ ಫಿಸಿಯಾಲಜಿಯಲ್ಲಿ ದಟ್ಸ್ ರಿಲೇಟೆಡ್ ಟು ದ ಹ್ಯೂಮನ್ ರಿಪ್ರೊಡಕ್ಷನ್. ಹ್ಯೂಮನ್ ರಿಪ್ರೊಡಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿ ಹಾರ್ಮೋನ್ಸ್ ಗಳ ಬಗ್ಗೆ ಕೇಳ್ತಾರೆ, ಡೆವಲಪ್ಮೆಂಟ್ ಗಳ ಬಗ್ಗೆ ಕೇಳ್ತಾರೆ, ಜೊತೆಗೆ ಕೀವರ್ಡ್ಸ್ ಗಳಿದೆ, ಟರ್ಮಿನಾಲಜೀಸ್ ಗಳು, ಅದನ್ನ ನೆನ್ಪಿಟ್ಕೊಬೇಕು. ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಾಟ್ ಆರ್ ದ ಟಾಪಿಕ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ ಅಂಡ್ ದ ಚಾಪ್ಟರ್ ನೇಮ್ ಯು ಆಲ್ ನೋ. ಸೊ ದಟ್ ಈಸ್ ಹ್ಯೂಮನ್ ರಿಪ್ರೊಡಕ್ಷನ್. ಹ್ಯೂಮನ್ ರಿಪ್ರೊಡಕ್ಷನ್ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಬಟ್ ಕಾನ್ಸೆಪ್ಟ್ ಗಳು ಏನಿದೆ, ಎಂಟೈರ್ ಚಾಪ್ಟರ್ ಅಲ್ಲಿ ತುಂಬಾ ಕಾನ್ಸೆಪ್ಟ್ ಗಳಿದೆ. ಫ್ರಮ್ ದ ಬಿಗಿನಿಂಗ್ ಆಫ್ ಹ್ಯೂಮನ್ ರಿಪ್ರೊಡಕ್ಷನ್, ಐ ಮೀನ್ ದ ಇಂಟ್ರೊಡಕ್ಷನ್ ಟಿಲ್ ದ ಎಂಡ್ ಆಫ್ the parturition and the lactation ಅಷ್ಟನ್ನು ಕೂಡ ತಿಳ್ಕೋಬೇಕು. ಓಕೆ, ಸೊ ಹಿಯರ್ ಹ್ಯೂಮನ್ ರಿಪ್ರೊಡಕ್ಷನ್ ಇಂಟ್ರೊಡಕ್ಷನ್, ನೆಕ್ಸ್ಟ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಅದರಲ್ಲಿ ಬರೋ ಪಾರ್ಟ್ಸ್ ಗಳು, ಸ್ಟ್ರಕ್ಚರ್ ಗಳು ಮತ್ತೆ ಫಂಕ್ಷನ್ ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಸ್ಪರ್ಮ್ಯಾಟೋಜೆನೆಸಿಸ್ ಅಂಡ್ oogenesis, ಅಲ್ಲಿ ಹಾರ್ಮೋನಲ್ ರೆಗ್ಯುಲೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಸ್ಕೀಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಲ್ಲಿ ಯಾವಾಗ ಯಾವ ತರ ಡಿವಿಷನ್ ಆಗುತ್ತೆ, ಸೊ ಅದು ಕೂಡ ನೆನ್ಪಿಟ್ಕೊಬೇಕು. Menstrual cycle, you all know the different phases. So 4 phases which are involved in the menstrual cycle and also the hormone. Next, regulation of the menstrual cycle, fertilization, implantation, then pregnancy, embryonic development, parturition and lactation. ಇಲ್ಲಿ ತನಕ ತಿಳ್ಕೊಂಡಾದ್ಮೇಲೆ ಫೈನಲಿ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಫ್ಯೂ ಕ್ವೆಶ್ಚನ್ಸ್. ಸಾಲ್ವ್ ಮಾಡೋಣ. ಸೊ ಅದ್ರ ಜೊತೆಗೆ ನಾವು ಸೀರೀಸ್ ಅನ್ನ ಶುರು ಮಾಡ್ತಾ ಇದೀವಿ, ಯು ನೋ ದಟ್. ಸೊ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಹೇಳ್ಬಿಟ್ಟು, ಸೊ ಅಲ್ಲೂ ಕೂಡ ನೀವು ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ತಗೊಬಹುದು. ಓಕೆನಾ? ಸೊ ಹಿಯರ್ ದ ವೆರಿ ಫಸ್ಟ್ ಕಾನ್ಸೆಪ್ಟ್ ಇಸ್ ಹಿಯರ್. ವಾಟ್ ಇಸ್ ದಟ್? ಹ್ಯೂಮನ್ ರಿಪ್ರೊಡಕ್ಷನ್. ಹ್ಯೂಮನ್ ಅಲ್ಲಿ ಯಾವ ತರ ರಿಪ್ರೊಡಕ್ಷನ್ ಇರುತ್ತೆ ಅಂತ ಫಸ್ಟ್ ಗೊತ್ತಿರಬೇಕು ನಮ್ಗೆ. ಓಕೆ, ಸೊ ಅದನ್ನು ಕೂಡ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಕ್ಯಾರೆಕ್ಟರ್ಸ್ ಇಂಡಿಕೇಟ್ಸ್ ದ ಹ್ಯೂಮನ್ ರಿಪ್ರೊಡಕ್ಷನ್ ಅಂತ ಕೇಳಿ 4 ಆಪ್ಷನ್ ಗಳನ್ನ ಕೊಟ್ಟಾಗ ನೀವು ಅಲ್ಲಿ ಗೆಸ್ ಮಾಡ್ಬೇಕಾಗತ್ತೆ ಯಾವ ತರ ಇರುತ್ತೆ. ಇನ್ ಹ್ಯೂಮನ್ ದ ರಿಪ್ರೊಡಕ್ಷನ್ ಈಸ್ ಸೆಕ್ಷುಯಲ್. ಆಕ್ಚುಲಿ we know that it's a very basic concept. So there are 2 different modes of reproduction, right? Asexual reproduction and sexual reproduction. Asexual in the sense without, or so you can say absence of gametes. So only one parent matra involve agirtare, only one parent is involved in the production of young one, and there is no formation and fusion of gametes actually. So avugalige asexual reproduction anta helti. But humans are sexually reproducing organisms. Sexually reproducing organisms. So 2 parents are involved. 2 parents are involved in the production of young one. So hence it is called biparental reproduction. ಇದನ್ನ biparental reproduction ಅಂತ ಹೇಳ್ತೀವಿ. ಓಕೆನಾ? ಸೊ ಇದು ತುಂಬಾನೇ ಸಿಂಪಲ್ ಆಗಿರೋ ಕಾನ್ಸೆಪ್ಟ್. ನೆಕ್ಸ್ಟ್, biparental reproduction, as I said, 2 parents are involved. Dioecious organisms, also known as sexes, are separate. Sexes are separate. So ಏನು ಹಾಗಂತ ಹೇಳಿದ್ರೆ sexes are separate as the name indicating male and female individuals are present. So ಇನ್ನು ಅದಕ್ಕೆ ಆಪೋಸಿಟ್ ಆಗಿರೋದು monoecious. Mono in the sense one individual having both the genital organs. ಸೊ ಕೆಲವು ಆರ್ಗಾನಿಸಮ್ಸ್ ಗಳಲ್ಲಿ ಇರುತ್ತೆ ಅದು, ಹರ್ತ್ವಮ್, ಸ್ಪಾಂಜಸ್, ಸ್ನೇಲ್ ಈ ತರ ಹೋದಾಗ ಸೊ ಅವುಗಳಿಗೆ ಹರ್ಮೋಫ್ರೋಡೈಟ್ ಅಂತ ಹೇಳ್ತೀವಿ. ಬಟ್ ಹ್ಯೂಮನ್ಸ್ ಆರ್ ಡಯೇಶಿಯಸ್. So you can say bisexual organisms, sorry, unisexual organisms. Sexes are separate, you can say. Next, sexual dimorphism. That means you can easily identify the male and female organisms just by looking at the physical appearance. That is called sexual dimorphism. So ಎರಡು ತರ ಮಾರ್ಫಾಲಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ನಾವು ನೋಡಬಹುದು, ಐಡೆಂಟಿಫೈ ಮಾಡಬಹುದು. thereby we can identify the characteristics like a male and female gender. Next, reproductive systems are well developed. We all know that is what we are discussing today. ತುಂಬಾನೇ ಚೆನ್ನಾಗಿರೋ ಡೆವಲಪ್ ಆಗಿರೋ ರಿಪ್ರೊಡಕ್ಟಿವ್ ಸಿಸ್ಟಮ್ ಇರುತ್ತೆ when compared to other animals. ಅದರ್ ಅನಿಮಲ್ಸ್ ಅಂತ ಹೇಳಿದ್ರೆ ಸೊ ಬೇರೆ ಕ್ಲಾಸಸ್ ಗಳಿಗೆ ಹೋದಾಗ ಸೊ ಇನ್ ಕಂಪೇರ್ ಟು ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಫಿಶಸ್, ಬರ್ಡ್ಸ್ ಇದನ್ನ ಕಂಪೇರ್ ಮಾಡ್ಕೊಬೇಕು. ಮ್ಯಾಮಲ್ಸ್ ಅಲ್ಲಿ, ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ವೆಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಆರ್ ಪ್ರೆಸೆಂಟ್. ಆ ಸ್ಟ್ರಕ್ಚರ್ ನಾವು ತಿಳ್ಕೊಂತೀವಿ. ಓಕೆ, ಸೊ ದಟ್ಸ್ ದ ಥಿಂಗ್. So the very first concept they have given in your textbook is the male reproductive system. Male reproductive system. So first ನಮಗೆ ಗೊತ್ತಿರಬೇಕು, we are classifying all the male reproductive system into 3 groups. ಯಾವುದು? ಪ್ರೈಮರಿ ಸೆಕ್ಸ್ ಆರ್ಗನ್ಸ್, ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ ಅಂಡ್ ಎಕ್ಸ್ಟರ್ನಲ್ ಜೆನೆಟೇಲಿಯಾ. ರಿಮೆಂಬರ್?
ಸೊ ಅದನ್ನ ನಾನು ಇಲ್ಲಿ ಬರ್ದಿಲ್ಲ. ದ ರೀಸನ್ ಈಸ್ ವಿ ನೀಡ್ ಟು ಸೆಗ್ರಿಗೇಟ್ ದೇಮ್ ಜಸ್ಟ್ ಬೈ ಲುಕಿಂಗ್ ಅಟ್ ದ ಪಾರ್ಟ್ಸ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಫಸ್ಟ್ ಪಾರ್ಟ್ಸ್ ಗಳು ನೋಡೋಣ. ಸೊ ಅದಾದ್ಮೇಲೆ ಏನ್ ಮಾಡ್ಬೋದು ನಾವು ಅದನ್ನ ಸೆಗ್ರಿಗೇಟ್ ಮಾಡ್ಬೋದು. ಓಕೆ, ಸೊ the very first part is, you know, that's the primary sex organ. So where the sex cells and also hormone called androgen, commonly called testosterone, is being produced. That is called testis. So idನ್ನ ಇವಾಗ testis ಅಂತ ಲೇಬಲ್ ಮಾಡ್ತಾ ಇದ್ದೀನಿ. And there are two testicles are present. ಎಲ್ಲಿರುತ್ತೆ? ದೇ ಆರ್ ಪ್ರೆಸೆಂಟ್ ವಿತ್ ಇನ್ ದ ಸ್ಕ್ರಾಟಮ್ ಅಂಡ್ ಎಕ್ಸ್ಟ್ರಾ ಅಬ್ಡಾಮಿನಲ್. ನಾನು ಟೆಸ್ಟಿಸ್ ಬಗ್ಗೆ ಹೇಳ್ಬೇಕಾದ್ರೆ ನೆಕ್ಸ್ಟ್ ಹೇಳ್ತೀನಿ. ಸೊ ದೇ ಆರ್ ದ ಎಕ್ಸ್ಟ್ರಾ ಅಬ್ಡಾಮಿನಲ್ ಪ್ರೆಸೆಂಟ್ ವಿತ್ ಇನ್ ದ ಸ್ಕ್ರಾಟಮ್, ಒಂದು ಸ್ಕಿನ್ ನ ಸ್ಯಾಕ್ ನ ಒಳಭಾಗದಲ್ಲಿ ಇರುತ್ತೆ. ದೀಸ್ ಆರ್ ಕಾಲ್ಡ್ ಪ್ರೈಮರಿ ಸೆಕ್ಸ್ ಆರ್ಗನ್ಸ್. ಮೀನ್ಸ್ ದೇ ಇನ್ವಾಲ್ವ್ಡ್ ಇನ್ ದ ಸೆಕ್ರೇಷನ್ ಆಫ್ ಸೆಕ್ಸ್ ಸೆಲ್ಸ್ ಕಾಲ್ಡ್ ಗ್ಯಾಮೀಡ್ಸ್, ಕಾಮನ್ಲಿ ಕಾಲ್ಡ್ ಸ್ಪರ್ಮ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್, ಸೊ ದೇರ್ ಆರ್ ಮೆನಿ ಡಕ್ಟ್ ಸಿಸ್ಟಮ್ಸ್ ಆರ್ ಪ್ರೆಸೆಂಟ್, ರೈಟ್? ತುಂಬಾನೇ ಡಕ್ಟ್ ಸಿಸ್ಟಮ್ಗಳು ಇರುತ್ತೆ. So from the beginning of rete testis, vasa efferentia, epididymis, vas deferens, common ejaculatory duct and urethra. ಅದೇ urethra. So ಅಲ್ಲಿ ತನಕನೂ ಕೂಡ ಒಂದು ಡಕ್ಟ್ ಸಿಸ್ಟಮ್ ಇದೆ. ಓಕೆ, ಆ ಡಕ್ಟ್ ಸಿಸ್ಟಮ್ಗಳನ್ನ ಹೇಳ್ತಾ ಹೋಗೋಣ. ಸೊ ದೋಸ್ ಆರ್ ಕಾಮನ್ಲಿ ಕಾಲ್ಡ್ ವ್ಯಾಸ್ ಡಿಫರೆನ್ಸ್. ವ್ಯಾಸ್ ಡಿಫರೆನ್ಸ್. ಸೊ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಇದು ಲೇಬಲ್ಗಳು? ಸೊ ಓಕೆ, ಯಾವ್ದಾದ್ರು ಒಂದು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ನ ಕೇಳಿದಾಗ, so they are giving the diagram and they are mentioning A, B, C, D and you have to mention properly. So ಅದ್ರ ಜೊತೆಗೆ ಕೆಲವು ಸಲ ಏನ್ ಮಾಡ್ತಾರೆ, ಕಾಲಮ್ 1 ಕಾಲಮ್ 2 ಅಂತ ಕೇಳಿ ಪಾರ್ಟ್ಸ್ ಗಳು ಮತ್ತೆ ಅವುಗಳ ಫಂಕ್ಷನ್ ಗಳನ್ನ ಕೇಳಬಹುದು. ಸೊ ಹಾಗಾಗಿ ವ್ಯಾಸ್ ಡಿಫರೆನ್ಸ್ ಇಲ್ಲಿದೆ. ಸೊ ಅದಾದ್ಮೇಲೆ ಏನಾಗುತ್ತೆ, ಇಲ್ಲಿ ಕಾಮನ್ ಇಜಾಕ್ಯುಲೇಟರಿ ಡಕ್ಟ್ ಬರುತ್ತೆ ಅಂಡ್ ಜಸ್ಟ್ ವಿ ಆರ್ ಮೆನ್ಷನಿಂಗ್ ಇಟ್ ಆಸ್ ಎ ಯುರೇಥ್ರಾ ಹಿಯರ್. ಸೊ ಜಸ್ಟ್ ಹಿಯರ್ ವಿತ್ ಇನ್ ದ penis, so urethra is present. Urethra. Okay, and rest of them, epididymis we are mentioning here. Epididymis. Epididymis. So this one is also a cap-like structure present above the testicles which are storing the immature sperms. ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ ಅದು. ಎಪಿಡೈಡಮಿಸ್ ಇದೆ. ಸೊ ಇದು ಡಕ್ಟ್ ಸಿಸ್ಟಮ್ ಆಯ್ತು. ಇದನ್ನ ನಾವು ಹೇಳೋದು ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್. ಸೊ ಅದರಲ್ಲಿ ಬರೋದು ಆಕ್ಸೆಸರಿ ಡಕ್ಟ್ಸ್ ಮತ್ತೆ ಆಕ್ಸೆಸರಿ ಗ್ಲ್ಯಾಂಡ್ಸ್ ಗಳು. ಇದು ಆಕ್ಸೆಸರಿ ಡಕ್ಟ್ಸ್ ಗಳಾಯ್ತು. ವಿ ಆರ್ ಟಾಕಿಂಗ್ ಅಬೌಟ್ ದ ಡಕ್ಟ್ಸ್, ಓಕೆ, ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಯಿಂಗ್ ದ ಸ್ಪರ್ಮ್ ಅವೇ ಫ್ರಮ್ ದ ಟೆಸ್ಟಿಸ್. ಟೆಸ್ಟಿಸ್ ಇಂದ ಸ್ಪರ್ಮ್ ಅನ್ನ ಸ್ಟೋರ್ ಮಾಡಿ ಕ್ಯಾರಿ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ವ್ಯಾಸ್ ಡಿಫರೆನ್ಸ್, ಯುರೇಥ್ರಾ ಅದೆಲ್ಲ. ಓಕೆ, ಅದ್ರ ಜೊತೆಗೆ ಇವಾಗ ನೋಡೋಣ ಗ್ಲ್ಯಾಂಡ್ಸ್ ಗಳ ಬಗ್ಗೆ ಮಾತಾಡಬೇಕು. ಆಕ್ಸೆಸರಿ ಗ್ಲ್ಯಾಂಡ್ಸ್, ದೇಸ್ ಆರ್ ಆಲ್ಸೋ ಕಾಲ್ಡ್ ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್. ಪ್ರೈಮರಿ ಸೆಕ್ಸ್ ಆರ್ಗನ್ ಆಯ್ತು ಟೆಸ್ಟಿಸ್. ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ ಅಲ್ಲಿ ಆಕ್ಸೆಸರಿ ಗ್ಲ್ಯಾಂಡ್ಸ್ ಗಳು ಯಾವ್ದಿದೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್. So just below the vas deferens near the urinary bladder, so there are two sac-like structures are present, commonly known as seminal vesicles. Okay, they are called seminal vesicles. I'm writing seminal vesicles. So next adadmele, just below that, so that surrounds the what is that? Urethra. Urethra surrounded ಮಾಡ್ಕೊಂಡಿರುತ್ತೆ. And just below the urinary bladder, so that is called prostate gland. ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಅಂಡ್ ಜಸ್ಟ್ ಬಿಲೋ ದಟ್, ಅದರ ಮೇಲೆ ಕೆಳಭಾಗದಲ್ಲಿ ಅಲ್ಲಿ ಎರಡು ಬಲ್ಬ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಓಕೆ, ಬ್ಲಾಬ್ ಆರ್ ಯು ಕ್ಯಾನ್ ಸೇ ಬಲ್ಬ್ ಲೈಕ್ ಸ್ಟ್ರಕ್ಚರ್ ಅಬೌವ್ ದ ಯುರೇಥ್ರಾ. ಸೊ ದೇ ಆರ್ ಕಾಲ್ಡ್ ಬಲ್ಬೋ ಯುರೇಥ್ರಲ್ ಗ್ಲ್ಯಾಂಡ್ಸ್. ಬಲ್ಬೋ ಯುರೇಥ್ರಲ್ ಗ್ಲ್ಯಾಂಡ್ಸ್. ಓಕೆ, ಗ್ಲ್ಯಾಂಡ್ಸ್ ಇರುತ್ತೆ. ಅಂಡ್ ಐ ವಿಲ್ ಎಕ್ಸ್ಪ್ಲೈನ್ ದ ಫಂಕ್ಷನ್ ಆಸ್ ವೆಲ್. ದೀಸ್ ಆರ್ ಕಾಮನ್ಲಿ ನೋನ್ ಆಸ್ ಕೌಪರ್ಸ್ ಗ್ಲ್ಯಾಂಡ್ಸ್ ಇನ್ ಮ್ಯಾಮಲ್ಸ್. ಮ್ಯಾಮಲ್ಸ್ ಅಲ್ಲಿ ಕೌಪರ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. One of the special characteristics of the mammal, they helpful in the secretion of the mucus. Mucus ಅನ್ನ secrete ಮಾಡುತ್ತೆ and that is helpful for the coitus, lubrication ಗೆ ಸಹಾಯ ಮಾಡುತ್ತೆ ಅಂತ. ಇದು gland system ಆಯ್ತು. So we are talking about the gland system. So after the gland system, what you need to discuss? So the last one is the genital organ. ಸೊ ಅಂತ ಹೇಳಿದ್ರೆ ಯಾವ ಜೆನಿಟಲ್ ಆರ್ಗನ್ ಆಗಿರುತ್ತೆ, ಎಕ್ಸ್ಟರ್ನಲ್ ಜೆನಿಟಿಲಿಯಾ. ಸೊ ದಟ್ಸ್ ಕಾಮನ್ಲಿ ನೋನ್ ಆಸ್ ಅ ಪೆನಿಸ್. ಇಲ್ಲಿ ಪೆನಿಸ್ ಇದೆ. ಪೆನಿಸ್ ಇಟ್ಸ್ ಅ ಮಸ್ಕ್ಯುಲರ್ ಕಾಪುಲೇಟರಿ ಆರ್ಗನ್ ಹೆಲ್ಪ್ಫುಲ್ ಟು ಅಡ್ಮಿನಿಸ್ಟ್ರೇಟ್ ದ ಸೆಮೆನ್ ಇನ್ ಟು ದ ಫೀಮೇಲ್ ಜೆನಿಟಲ್ ಟ್ರಾಕ್ಟ್. ಸೊ ಇಲ್ಲಿ ಸೆಕ್ಷನ್ ಇದೆ ಇಲ್ಲೊಂದು. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್ಲಿ ವಿಸಿಬಲ್. ಓಕೆ, ಅದಕ್ಕೆ ವೈಟ್ ಕಲರ್ ಅಲ್ಲಿ ಇರೋದು ಇದು ಇವಾಗ ಕ್ಲಿಯರ್ಲಿ ವಿಸಿಬಲ್. ಸೊ ಹಿಯರ್ ದೇರ್ ಇಸ್ ಅ ಟೆಸ್ಟಿಸ್. ಟೆಸ್ಟಿಸ್ ಅನ್ನ ನಾವೇನಾದ್ರೂ ಸೆಕ್ಷನ್ ತೆಗೆದ್ರೆ ದೇರ್ ಯು ವಿಲ್ ಸಿ ನಂಬರ್ ಆಫ್ ಫಾಲಿಕಲ್ಸ್. ಓಕೆ, ಒಳಭಾಗದಲ್ಲಿ ತುಂಬಾನೇ ಕಂಪಾರ್ಟ್ಮೆಂಟ್ಸ್ ಗಳಿರುತ್ತೆ. ಸೊ ದೀಸ್ ಆರ್ ಕಾಲ್ಡ್ ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಆರ್ ಫಾಲಿಕ್ಯುಲರ್ ಲಾಬ್ಯೂಲ್ಸ್. ಸೊ ಐ ಆಮ್ ಜಸ್ಟ್ ರೈಟಿಂಗ್ ಟೆಸ್ಟಿಕ್ಯುಲರ್
testicular lobules are present. So ಅದರ ಒಳಭಾಗದಲ್ಲಿ seminiferous tubules are present. So ಅದಾದ್ಮೇಲೆ ಇಲ್ಲಿ ಬರೋದು retate testis, vasa efferentia opens into the epididymis and that opens into the vas deferens, common ejaculatory duct called urethra and that moves out. So ಇಲ್ಲಿ glans penis, the tip of the penis and covered by the foreskin. ಇಷ್ಟು ಪಾರ್ಟ್ಸ್ ಗಳು ನೆನಪಿರಲಿ. ಓಕೆ, ಎಲ್ಲೆಲ್ಲಿ ಏನಿದೆ ಅಂತ. ಅಂಡ್ ಯುರೇಟೋ, ದಟ್ ಈಸ್ ಎ ಪಾರ್ಟ್ ಆಫ್ ಎಕ್ಸ್ಕ್ರೀಟರಿ ಸಿಸ್ಟಮ್, ನಾಟ್ ದ ಪಾರ್ಟ್ ಆಫ್ ವಾಟ್ ಇಸ್ ದಟ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಯೂರಿನರಿ ಬ್ಲಾಡರ್ ಆ ಪೊಸಿಷನ್ ಅಲ್ಲಿ ಕಂಡು ಬರೋದ್ರಿಂದ ಇದನ್ನೆಲ್ಲ ನಾವು ಬರೀತಾ ಇದೀವಿ. ಓಕೆ, ಯಾವ್ಯಾವ ಪಾರ್ಟ್ಸ್ ಎಲ್ಲಿದೆ ಅಂತ ಗೊತ್ತಾಯ್ತು. ಈಗ ಫಂಕ್ಷನ್ ನೋಡಿ ಏನ್ ಮಾಡುತ್ತೆ ಅಂತ. ಸೊ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಣ. ಟೆಸ್ಟಿಸ್ ಕಂಪ್ಲೀಟ್ ಆಗಿ ತಿಳ್ಕೊಂತೀವಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ, ಬಿಕಾಸ್ ಅದ್ರ ಬಗ್ಗೆನೇ ತುಂಬಾ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ರೆಸ್ಟ್ ಆಫ್ ದಟ್, ಆಲ್ ದೀಸ್ ಡಕ್ಟ್ಸ್, their main function is to carry the sperm. They carry sperm ಅನ್ನ ಕ್ಯಾರಿ ಮಾಡುತ್ತೆ from testis to penis and helpful to administrate that into the female genital tract. ಅದು ಕ್ಯಾರಿ ಮಾಡೋದಕ್ಕೆ ಸಹಾಯ ಮಾಡ್ತಾ ಇರೋದು. ಸೊ ಫಸ್ಟ್ ಒನ್ ಯಾವುದು ಅದರಲ್ಲಿ ತುಂಬಾನೇ ಇದೆ, ಯಾವಾಗಲೇ ಹೇಳಿದೆ ನಾನು, ಅದು ನೆಕ್ಸ್ಟ್ ಸ್ಲೈಡ್ ತಿಳ್ಕೊಂತೀವಿ. ಅದು retate testis, vasa efferentia, epididymis. ಸೊ ಈಗ ವಿಸಿಬಲ್ ಆಗಿರೋದು ಯಾವ್ದು ಇಲ್ಲಿ, epididymis. So that is a blind structure present above the testicle, ಮೇಲ್ಭಾಗದಲ್ಲಿದೆ, closed structure, and where the immature and also the mature sperms are stored, ಅಲ್ಲಿ ಸ್ಟೋರ್ ಆಗಿರುತ್ತೆ. Then finally that is being released to the vas deferens. It's a long tube. A pair of vas deferens are present on either side of the urinary bladder, okay, which are arised from the testicles carrying the sperm so towards the urethra, carry ಮಾಡುತ್ತೆ. Urethra, it's a common ejaculatory duct. ಯಾವುದು urethra? It's a common one for what? For both semen as well as the urine. ಎರಡೂ ಪಾಸ್ ಆಗೋದಕ್ಕೆ ಇರ್ತಕ್ಕಂಥ ಒಂದು ಪ್ಯಾಸೇಜ್ ಯಾವುದು ಅಂತ ಹೇಳಿದ್ರೆ ಯುರೇಥ್ರಾ ಆಗಿರುತ್ತೆ. ಸೊ ಹಾಗಾಗಿ ಯು ಕ್ಯಾನ್ ಸೇ ಇಟ್ಸ್ ಅ ಕಾಮನ್ ಪ್ಯಾಸೇಜ್ ಫಾರ್ ಬೋತ್ ಯೂರಿನ್ ಆಸ್ ವೆಲ್ ಆಸ್ ಸೆಮೆನ್. ನೆಕ್ಸ್ಟ್ ಗ್ಲ್ಯಾಂಡ್ಸ್ ಗಳು ನೋಡಿ, ಸೆಮಿನಲ್ ವೆಸಿಕಲ್ಸ್, ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂಡ್ ಬಲ್ಬೋಯುರೇಥ್ರಲ್ ಗ್ಲ್ಯಾಂಡ್. ಬಲ್ಬೋಯುರೇಥ್ರಲ್ ಗ್ಲ್ಯಾಂಡ್ ನಮಗೆ ಗೊತ್ತಿದೆ, ಇಟ್ ಇಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಆಫ್ ದ ಮ್ಯೂಕಸ್ ಆರ್ ಯು ಕ್ಯಾನ್ ಸೇ ಲ್ಯೂಬ್ರಿಕ್ಯಾಂಟ್ಸ್. ಮ್ಯೂಕಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ and helps in coitus. ಗೆ ಸಹಾಯ ಮಾಡುತ್ತೆ. ಸರ್ ಯಾವ ತರ? ಈಗ ಲ್ಯೂಬ್ರಿಕೇಶನ್ ಇದ್ದಾಗ ಏನಾಗುತ್ತೆ, ಇಟ್ಸ್ ವೆರಿ ಈಸಿ ಟು ಅಡ್ಮಿನಿಸ್ಟ್ರೇಟ್ ದ ಸ್ಪರ್ಮ್ ಇನ್ ದ ಫಿಮೇಲ್ ಜೆನಿಟಲ್ ಟ್ರ್ಯಾಕ್ಟ್. ಅದಕ್ಕೆ ಲ್ಯೂಬ್ರಿಕೇಶನ್ ಅನ್ನೋ ಒಂದು ವರ್ಡ್ ಇರುತ್ತೆ. ಓಕೆ, ಸೊ ಹಾಗಾಗಿ ಮ್ಯೂಕಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ವಿ ಕ್ಯಾನ್ ಸೇ ಲ್ಯೂಬ್ರಿಕ್ಯಾಂಟ್, ಯು ಕ್ಯಾನ್ ಸೇ ಲ್ಯೂಬ್ರಿಕ್ಯಾಂಟ್. ಇದೇ ತರ ಫಿಮೇಲ್ ಅಲ್ಲಿ ಬರ್ತೋಲಿನ್ ಗ್ಲ್ಯಾಂಡ್ ಅಂತ ಇರುತ್ತೆ. ಸೊ ದಟ್ ಈಸ್ ಸಿಮಿಲರ್ ಟು ದ ಬಲ್ಬೋಯುರೇಥ್ರಲ್ ಗ್ಲ್ಯಾಂಡ್ ಇನ್ ಮೇಲ್ ಅಲ್ಲಿ ಯಾವ ತರ ಬಲ್ಬೋಯುರೇಥ್ರಲ್ ಗ್ಲ್ಯಾಂಡ್ ಇರುತ್ತೋ ಫಿಮೇಲ್ ಅಲ್ಲಿ ಅದೇ ತರ ಬರ್ತೋಲಿನ್ ಗ್ಲ್ಯಾಂಡ್ ಅಂತ ಇರುತ್ತೆ. ಸೊ ಯು ಕ್ಯಾನ್ ಸೇ ಮ್ಯೂಕಸ್ ಪ್ರೊಡ್ಯೂಸಿಂಗ್ ಲ್ಯೂಬ್ರಿಕ್ಯಾಂಟ್. ನೆಕ್ಸ್ಟ್ ಸೆಮಿನಲ್ ವೆಸಿಕಲ್ ಅಂಡ್ ಪ್ರೋಸ್ಟೇಟ್ ಗ್ಲ್ಯಾಂಡ್, ವೆರಿ ಇಂಪಾರ್ಟೆಂಟ್. ದೇ ಆರ್ ಪ್ರೊಡ್ಯೂಸಿಂಗ್ ಸೆಮೆನ್. ಈಗ ಇಲ್ಲಿಂದ ಸ್ಪರ್ಮ್ಗಳು ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಆ ಸ್ಪರ್ಮ್ ಅಲ್ಲಿ ಏನಿರುತ್ತೆ, ಈಗ ನಾರ್ಮಲ್ ಆಗಿ ಯು ನೋ ಸ್ಪರ್ಮ್ ಸೆಲ್ಸ್ ಆರ್ ಪ್ರೆಸೆಂಟ್, they are mature and also they are motile in nature. Motile ಆಗಿರುತ್ತೆ, they are movable with the help of tail and mitochondria, they will move. But ಇಲ್ಲಿಂದ ಪ್ರೊಡ್ಯೂಸ್ ಆಗುತ್ತಲ್ಲ, this is nothing but the seminal fluid. ಈ seminal vesicles ಏನ್ ಮಾಡುತ್ತೆ, ಆಲ್ಕಲೈನ್ ಫ್ಲೂಯಿಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. and this entire semen what we are talking about right now, so ಇದು ಇಂಪಾರ್ಟೆಂಟ್ ಆಗುತ್ತೆ. ಸೆಮೆನ್ ಏನಿದೆ, that is rich in fructose. ಇದರಲ್ಲಿ ಫ್ರಕ್ಟೋಸ್ ಜಾಸ್ತಿ ಇರುತ್ತೆ. ವಾಟ್ ಆರ್ ದ ಕಾಂಪೊನೆಂಟ್ ಆಫ್ ದ ಸೆಮೆನ್? ಫ್ರಕ್ಟೋಸ್ ಅಂಡ್ ಆಲ್ಸೋ ಯು ನೋ ಸಿಟ್ರಿಕ್ ಆಸಿಡ್ ಇರುತ್ತೆ. ಅದ್ರ ಜೊತೆಗೆ ಸರ್ಟನ್ ಎನ್ಸೈಮ್ಸ್ ಆರ್ ಆಲ್ಸೋ ಪ್ರೆಸೆಂಟ್. ಓಕೆ, ಸೊ ವಾಟ್ ಆರ್ ದ ಕಾಂಪೊನೆಂಟ್ಸ್ ಆಫ್ ಸೆಮೆನ್? It is a fluid having number of components called fructose, citric acid, enzymes along with sperm cells. Or you can say the male gametes. ಅಷ್ಟು ಇರುತ್ತೆ. ಅದು ಸೇರಿದ್ರೆ ಎಲ್ಲವೂ ಸೇರಿದ್ರೆ ಅದನ್ನ ಸೆಮೈನಲ್ ಫ್ಲೂಯಿಡ್ ಆರ್ ಸೆಮೆನ್ ಅಂತ ಹೇಳ್ತೀವಿ. ಅಂಡರ್ಸ್ಟುಡ್? ಸೊ ದಟ್ಸ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಇವಾಗ ಒನ್ ಬೈ ಒನ್ ತಿಳ್ಕೊಳ್ಳೋಣ. ಸೊ ಅದರಲ್ಲಿ ಮೇನ್ ಆಗಿ ಟೆಸ್ಟಿಕಲ್ಸ್ ಬಗ್ಗೆ ಕೇಳ್ತಾರೆ. ಟೆಸ್ಟಿಸ್ ಆರ್ ಟೆಸ್ಟಿಕಲ್ಸ್. ಓಕೆ, ಸೊ ನಾವು how many testicles are present? We know that a pair of testicles are present. 2 in number, you can say 2 in number. Okay, ಎರಡು ಇರುತ್ತೆ. These testicles are extra abdominal. We are writing that extra abdominal. So what is the meaning of extra abdominal here? They are present outside the abdominal cavity. But female ಅಲ್ಲಿ primary sex organs ಬಂದು ovaries ಗಳು. They are present within their body. Body ಅಂದ್ರೆ ಅವರ ಅಬ್ಡಾಮಿನಲ್ ಕ್ಯಾವಿಟಿ ಒಳಭಾಗದಲ್ಲಿ ಇರುತ್ತೆ. ಆದ್ರೆ ಮೇಲ್ಗೆ ಬಂದಾಗ ದೇ ಆರ್ ಪ್ರೆಸೆಂಟ್ ಔಟ್ಸೈಡ್ ಅಬ್ಡಾಮಿನಲ್ ಕ್ಯಾವಿಟಿ, ದೇ ಆರ್ ಕಾಲ್ಡ್ ಎಕ್ಸ್ಟ್ರಾ ಅಬ್ಡಾಮಿನಲ್.
ಸೊ ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಟು ಮೇಂಟೈನ್ ದ ಲೋ ಟೆಂಪರೇಚರ್, ಐ ಆಮ್ ಜಸ್ಟ್ ರೈಟಿಂಗ್ ಟು ಮೇಂಟೈನ್ ದ ಲೋ ಟೆಂಪರೇಚರ್. ಲೋ ಟೆಂಪರೇಚರ್ ಅಂದ್ರೆ ಎಷ್ಟಾಗಿರ್ಬೋದು ಹಾಗಿದ್ರೆ? 0 ಡಿಗ್ರಿ ಆರ್ ಯು ಕ್ಯಾನ್ ಸೇ 20 ಡಿಗ್ರಿ. ಎಷ್ಟು ಇರುತ್ತೆ? ಆಕ್ಚುಲಿ ದಟ್ಸ್ ನಿಯರ್ಲಿ ಅಬೌಟ್ 2 to 5 degrees centigrade lesser when compared to the body temperature. Our body temperature, ಈಗ ನಮ್ಮ ಬಾಡಿ ಟೆಂಪರೇಚರ್ ಎಷ್ಟಾಗಿರುತ್ತೆ? 37 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಇಟ್ಸ್ ದ ಆವರೇಜ್ ಬಾಡಿ ಟೆಂಪರೇಚರ್ ಆಫ್ ಎನ್ ಹೆಲ್ದಿ ಪರ್ಸನ್, 37 ಡಿಗ್ರಿ ಸೆಂಟಿಗ್ರೇಡ್. ನಾವೆಲ್ಲರೂ ಕೂಡ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್ ನ ಹೊಂದಿರ್ತೀವಿ, ಬಿಕಾಸ್ ವಿ ಆರ್ ಹೋಮಿಯೋಥಮ್ಸ್ ಆರ್ warm-blooded organisms, because of the separation of oxygenated and deoxygenated blood, because of the presence of well-developed 4-chambered heart ಇರೋದ್ರಿಂದ ನಮ್ಮಲ್ಲಿ 37 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಆದರೆ when it comes to testicles ಗೆ ಬಂದಾಗ the temperature of the testicle is nearly about, ಇದಕ್ಕಿಂತ 2 to 5 ನಾವು ಕಡಿಮೆ ಮಾಡಬೇಕಾಗುತ್ತೆ. that's nearly about 33 ಡಿಗ್ರಿ ಸೆಂಟಿಗ್ರೇಡ್ ವೇರಿ ಆಗುತ್ತೆ. 33 ಅದಕ್ಕಿಂತ ಕಡಿಮೆ ಸೆಂಟಿಗ್ರೇಡ್ ಇರುತ್ತೆ. ವೈ ಸೋ? ಬಿಕಾಸ್ ದ ಲೋ ಟೆಂಪರೇಚರ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ದ ಸ್ಪರ್ಮ್ಯಾಟೋಜೆನೆಸಿಸ್. ಸೊ ದಿಸ್ ಟೆಂಪರೇಚರ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ದ ಸ್ಪರ್ಮ್ಯಾಟೋಜೆನೆಸಿಸ್. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್? ನೌ formation of the sperm from the diploid spermatogonia. So it is the process in which formation of haploid sperm from the diploid spermatogonia. Next to spermatogenesis ಅನ್ನೋ ಕಾನ್ಸೆಪ್ಟ್ ಇದೆ, ಅಲ್ಲಿ ತಿಳ್ಕೊಂತೀವಿ. ಆದ್ರೆ ಇಲ್ಲಿ ಈ ವರ್ಡ್ ಅನ್ನ ಬರೆದಿರೋದಕ್ಕೆ ಐ ಆಮ್ ಜಸ್ಟ್ ರೈಟಿಂಗ್ ದಟ್ spermatogonia, or you can say gonium, that is converted ಅಂತ ಹೇಳಿದ್ರೆ ಡ್ಯೂ ಟು ದ ಸೆಲ್ ಡಿವಿಷನ್ ಹೋಗ್ತಾ ಇದೆ, ಇದು ಡಿಪ್ಲಾಯ್ಡ್ ಆಗಿರುತ್ತೆ. ಡಿಪ್ಲಾಯ್ಡ್ ಸ್ಪರ್ಮ್ಯಾಟೋಗೋನಿಯಾ is converted into haploid spermatozoa, or you can say spermatozoa, sperms haploid ಆಗುತ್ತೆ. ಇದು ಸ್ಪರ್ಮ್ಯಾಟೋಜೆನೆಸಿಸ್. ಇದಾಗಬೇಕು ಅಂದ್ರೆ ಲೋ ಟೆಂಪರೇಚರ್ ಇರಬೇಕು. ನೆಕ್ಸ್ಟ್, ಸೊ both the testicles are covered by the sac skin, so that is commonly known as scrotal sac, or you can say scrotum, or you can say the scrotal sac. Scrotum irutte, covered by the scrotum. Again ಅದ್ರ ಕೆಲಸನೂ ಕೂಡ ಏನಾಗಿರುತ್ತೆ? ಲೋ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡೋದಾಗಿರುತ್ತೆ. ಓಕೆ, ನೆಕ್ಸ್ಟ್, ವೆನ್ ಯು ಟೇಕ್ ದ ಸೆಕ್ಷನ್ ಆಫ್ ದ ಟೆಸ್ಟಿಕಲ್ಸ್ ಟು ಸೆಕ್ಷನ್ ನ ತೆಗೆದಾಗ ಯು ವಿಲ್ ಸಿ ಮೋರ್ ದನ್ ಅಬೌಟ್ 200 to 250 ಕಂಪಾರ್ಟ್ಮೆಂಟ್ಸ್. ಅದರ ಒಳಭಾಗದಲ್ಲಿ 250, nearly 250 compartments are present. These compartments are commonly called testicular lobules. Understood? See here, these are all the testicular lobules. It actually seminiferous tubule ಅನ್ನು indicate ಮಾಡ್ತಾ ಇದೆ. ಸೊ ಅದನ್ನ ನೆಕ್ಸ್ಟ್ ನಾನು ಡಯಾಗ್ರಾಮ್ ಬರೆದು ಹೇಳ್ತೀನಿ ಯಾವ ತರ ಇರುತ್ತೆ ಅಂತ. ಸೊ when you take the section of the testicle, you are getting 250 compartments. Those are commonly called testicular lobules. So I will come back to this one. So after explaining the such things like inside the seminiferous tubule. Next, every compartment called testicular lobule having 2 to 3 highly coiled seminiferous tubule. So ivaga ನಾನು ಹೇಳಿದೆ testicular lobules ಗಳಿದೆ. Testicular lobules are present. Look at this. ಯಾವ್ದ್ರಿಂದ ಸೀಕ್ವೆನ್ಸ್ ಕೂಡ ಗೊತ್ತಿರಬೇಕು ನಮ್ಗೆ. ಫಸ್ಟ್ ಯಾವುದು? testis. Next to testicular lobule. Next one is seminiferous tubule. Next one is you can say spermatogonia or Sertoli cells or spermatids. So ಹಾಗಾಗಿ testicular lobules ಇದೆ. It is containing 2 to 3 highly coiled seminiferous tubule. Seminiferous tubules ಇರುತ್ತೆ. ಓಕೆ, ಒಳಭಾಗದಲ್ಲಿ. So next, when you take the cross section of the seminiferous tubule, that looks like this. ಈ ತರ ಕಾಣಿಸುತ್ತೆ. Okay, so every seminiferous tubule here that is surrounded by a fluid filled space. There is a fluid filled space is present, that is called interstitium. What we call it as interstitium, that containing interstitial cells. ಇಲ್ಲಿ interstitial cells ಗಳು ಕಂಡು ಬರುತ್ತೆ. Those interstitial cells are commonly called ಏನಂತ ಹೇಳ್ಬೋದು? ಲೇಡಿಕ್ ಸೆಲ್ಸ್. ಅವುಗಳಿಗೆ ಲೇಡೀಸ್ ಅಲ್ಲ, ಇದು ಲೇಡಿಗ್ ಸೆಲ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಒನ್ seminiferous tubule we have taken a section. I hope this is clearly visible. Okay, when you take the section of the testis, you will get 250 compartments called testicular lobules.
ಅದರ ಒಳಭಾಗದಲ್ಲಿ 2 to 3 highly coiled seminiferous tubules are there. So ಅದರಲ್ಲಿ ಒಂದು ಇಲ್ಲಿದೆ ನೋಡಿ, seminiferous tubule. There are many. One I am focusing. Seminiferous tubules are present. So seminiferous tubules are surrounded by the interstitium and there are interstitial cells are present. ಇರುತ್ತೆ ಅದರಲ್ಲಿ. So ಅದರ ಲೇಡಿಕ್ ಸೆಲ್ಸ್ ಗಳಿರುತ್ತೆ. Within the seminiferous tubules, two important cells are present. ಎರಡು ಇಂಪಾರ್ಟೆಂಟ್ ಸೆಲ್ಸ್ ಗಳಿರುತ್ತೆ. ಸೊ ಯಾವ್ಯಾವ್ದು ಇದೆ ನೋಡೋಣ ಇವಾಗ. ಸೊ within the seminiferous tubule, this is the section, cross section of the seminiferous tubule we have taken. Okay, here you can see that is surrounded by the interstitium ಲೇಡಿಕ್ cells ಸುತ್ತ ಇರುತ್ತೆ. ಸೊ ಅದರ ಒಳಭಾಗದಲ್ಲಿ seminiferous tubules ನ ಒಳಭಾಗದಲ್ಲಿ ಏನಿರುತ್ತೆ, two important cells are present. So one is called germ cells. Germ cells, or you can say spermatogonia. So diploid mother cell anta ಹೇಳ್ತಾರೆ. Diploid potential mother cell which undergo meiosis to produce the spermatozoa or the sperm. So ಹಾಗಾಗಿ germ cells ಗಳಿರುತ್ತೆ. And second one Sertoli cells. Sertoli cells are nurse cells ಗಳಿರುತ್ತೆ. So here you can observe these are all the spermatogonia. Germ cells, primordial. So later, so growth phase ಆಗುತ್ತೆ, ಮಲ್ಟಿಪ್ಲಿಕೇಶನ್ ಫೇಸ್ ಆಗುತ್ತೆ, ಗ್ರೋತ್ ಫೇಸ್ ಆಗುತ್ತೆ, ಮೆಚುರೇಷನ್ ಫೇಸ್ ಆಗುತ್ತೆ, ಡಿಫರೆನ್ಶಿಯೇಷನ್ ಫೇಸ್ ಆಗುತ್ತೆ. ಸೊ ಹಾಗಾಗಿ ಒಂದು ಸೈಡ್ ಅಲ್ಲಿ ಲೇಬಲ್ ಮಾಡೋಣ. ಸೊ ದೀಸ್ ಆರ್ ಕಾಲ್ಡ್ ದ ಫಸ್ಟ್ ಲೇಯರ್, ದೇ ಗೆಟ್ ಅಟ್ಯಾಚಸ್ ಟು ದ membrane of the seminiferous tubule are called spermatogonia. Spermatogonia ಇದೆ. ನೆಕ್ಸ್ಟ್ ಆದ್ಮೇಲೆ spermatogonia that undergoes multiplication and also growth, ಡೆವಲಪ್ಮೆಂಟ್ ಆಗ್ತಾ ಏನಾಗುತ್ತೆ, they are forming primary and secondary spermatocytes. Primary and secondary spermatocytes are being formed. So next, here you can observe few different shape of cells, okay, which are like this. ಇತರ ಓವಲ್ ಶೇಪ್ ಅಲ್ಲಿ ಇರೋದು. These are called Sertoli cells. Sertoli cells ಅಂತ ಹೇಳ್ತೀವಿ. Nurse cells because they nourishes the developing spermatids. ಡೆವಲಪ್ ಆಗ್ತಾ ಇರೋ ಸ್ಪರ್ಮ್ಯಾಟಿಡ್ಸ್ ಗಳನ್ನು ನರಿಶ್ ಮಾಡುತ್ತೆ. They provide the nutrients to them to develop. Okay, next, here you can observe few of the sperm cells are present. They are called ಏನಂತ ಹೇಳ್ಬೋದು, they are not sperms, they are called spermatids. Still they are immature ಆಗಿದೆ. They need to mature and they need to release from the seminiferous tubule, ಹೊರಗಡೆ ಹೋಗಬೇಕು. ಇದು ಒಂದು ಸೈಡ್ ಅಲ್ಲಿ I have written the labels: spermatogonia, Sertoli cell and also the spermatids. Now ಇದನ್ನೇ ನಾವು ಬೇಸಿಸ್ ಆಗಿ ಇಟ್ಕೊಂಡು ಸ್ಪರ್ಮ್ಯಾಟೋಜೆನೆಸಿಸ್ ಅನ್ನ ಕೂಡ ಓದಬಹುದು. ಯಾವ ತರ, ಯು ಆಲ್ ನೋ ದಟ್. ಸೊ ಹಿಯರ್ ಐ ಆಮ್ ಜಸ್ಟ್ ರೈಟಿಂಗ್ ಸ್ಪರ್ಮ್ಯಾಟೋಗೋನಿಯಾ. ಹೌದಾ? ಸೊ ಹಾಗಿದ್ರೆ ಸ್ಪರ್ಮ್ಯಾಟೋಗೋನಿಯಾ ಡಿಪ್ಲಾಯ್ಡ್ ಪೊಟೆನ್ಶಿಯಲ್ ಮದರ್ ಸೆಲ್ ಅಂತ ಹೇಳಿದೆ. ಓಕೆ, ಸೊ ಅಂದ್ರೆ ಅದು ಡಿಪ್ಲಾಯ್ಡ್ ಆಗಿದೆ. 2n ನಂಬರ್ ಆಫ್ ಕ್ರೋಮೋಸೋಮ್ಸ್ ಗಳಿದೆ, 2 sets of chromosomes, 46 ಇದೆ ಅಂತ. ನೆಕ್ಸ್ಟ್, ದೇ ಅಂಡರ್ಗೋ, ಏನಾಗ್ತಾ ಇದೆ, ದೇ ಅಂಡರ್ಗೋ ಮಲ್ಟಿಪ್ಲಿಕೇಶನ್ ಅಂದ್ರೆ ಮೈಟೋಸಿಸ್ ಆಗುತ್ತೆ. ಮೈಟೋಸಿಸ್ ಆದಾಗ ಏನಾಗುತ್ತೆ, ದೇ ಆರ್ ಪ್ರೊಡ್ಯೂಸಿಂಗ್ ಪ್ರೈಮರಿ ಸ್ಪರ್ಮ್ಯಾಟೋಸೈಡ್ಸ್. Spermatocytes produce ಆಗ್ತದೆ. These are also diploid in nature because they are the resultant of mitosis. Mitosis is the equational division, right? So ಹಾಗಾಗಿ ಎಷ್ಟು ಕ್ರೋಮೋಸೋಮ್ಸ್ ಮದರ್ ಸೆಲ್ ಅಲ್ಲಿ ಇರುತ್ತೋ, ದ ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಆರ್ ಪ್ರೆಸೆಂಟ್ ಇನ್ ದ ಡಾಟರ್ ಸೆಲ್ಸ್. ಸೊ ದೇ ಆರ್ ಕಾಲ್ಡ್ ಪ್ರೈಮರಿ ಸ್ಪರ್ಮ್ಯಾಟೋಸೈಡ್ಸ್. ದೇ ಆರ್ ದ ರಿಸಲ್ಟೆಂಟ್ ಆಫ್ ಮೈಟೋಸಿಸ್ ಅಂತ ಹೇಳೋಣ. ನೆಕ್ಸ್ಟ್, ಇವಾಗ ದೇ ಅಂಡರ್ಗೋ ಮಿಯೋಸಿಸ್ 1 and 2. ಈಗ ಮಿಯೋಸಿಸ್ ಆಗ್ಬೇಕು. ಓಕೆ, ಅವಾಗ ಏನಾಗುತ್ತೆ, ಸೊ ದೇ ಆರ್ ಕನ್ವರ್ಟೆಡ್ ಇನ್ ಟು, ಈಗ ಮಿಯೋಸಿಸ್ ಡಿವಿಷನ್ ಆಗ್ತಾ ಇದೆ. ಸೊ ಏನಾಗಬೇಕು, ದೇ ಆರ್ ಫಾರ್ಮಿಂಗ್ ದ ಸೆಕೆಂಡರಿ ಸ್ಪರ್ಮ್ಯಾಟೋಸೈಡ್ಸ್. Secondary spermatocytes are being formed. Secondary spermatocytes. So these are the resultant of meiosis. ಇದು meiosis ನ resultant ಆಗಿರೋದ್ರಿಂದ, so they should be haploid because meiosis is the reductional division of number of chromosomes they are receiving from the mother cell. ಡಾಟರ್ ಸೆಲ್ಸ್ ಗಳು ಕೇವಲ ಹಾಫ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಅನ್ನ ಮಾತ್ರ ರಿಸೀವ್ ಮಾಡಿಕೊಳ್ಳುತ್ತೆ. ಇಟ್ಸ್ ವೆರಿ ಎಸೆನ್ಷಿಯಲ್ ಟು ಕೀಪ್ ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಸೇಮ್ ಇನ್ ಅ ಎಂಟೈರ್ ಸ್ಪೀಶೀಸ್. ಒಂದು ಸ್ಪೀಶೀಸ್ ಅಲ್ಲಿ ನಂಬರ್ ಆಫ್ ಕ್ರೋಮೋಸೋಮ್ಸ್ ಈವನ್ ಆಫ್ಟರ್ ದ ಜನರೇಷನ್ ವಿಲ್ ಬಿ ದ ಸೇಮ್. ಯಾಕೆ ಒಂದೇ ಇರುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದಿಸ್ ಒನ್. ಓಕೆನಾ, ಇಲ್ಲಿ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್ ಗಳು ಫಾರ್ಮೇಶನ್ ಆದ್ಮೇಲೆ ಮಾತ್ರ ದಟ್ ವಿಲ್ ಬಿ ರೀಸ್ಟೋರ್ಡ್ ಆಫ್ಟರ್ ದ ಫರ್ಟಿಲೈಸೇಷನ್. ಸೊ ಈ ಹ್ಯಾಪ್ಲಾಯ್ಡ್ ಸೆಲ್ಸ್ ಗಳು ಜಾಯಿನ್ ಆಗಿ ಫ್ಯೂಸ್ ಆದ್ಮೇಲೆ ಸಿಂಗ್ಯಾಮಿ ಫರ್ಟಿಲೈಸೇಷನ್ ಆದ್ಮೇಲೆ ಅದು ರೀಸ್ಟೋರ್ ಆಗುತ್ತೆ. ಸೊ ದಟ್ಸ್ ದ ಥಿಂಗ್. ಸೊ ನೆಕ್ಸ್ಟ್ ಆದ್ಮೇಲೆ, ಯು ನೋ, ಸೊ ದೇ ಆರ್
ಕನ್ವರ್ಟೆಡ್ ಇಂಟು, ಇವಾಗ ಏನಾಗಬೇಕು ಅದು, ದೇ ಆರ್ ಫಾರ್ಮಿಂಗ್ ಇಂಟು, ಎರಡು ಮಿಯೋಸಿಸ್ ಗಳಾಗ್ತಾ ಇದೆ, 2 cells ಆರ್ ಬೀಂಗ್ ಫಾರ್ಮ್ಡ್, ನೆಕ್ಸ್ಟ್ 4 cells ಗಳು ಫಾರ್ಮೇಶನ್ ಆಗುತ್ತೆ. ಆಫ್ಟರ್ ದಟ್ ಯು ಆರ್ ಗೆಟಿಂಗ್ 4 ಸ್ಪರ್ಮ್ಯಾಟಿಡ್ಸ್, ಸ್ಪರ್ಮ್ಯಾಟಿಡ್ಸ್ ಗಳು ಫಾರ್ಮೇಶನ್ ಆಗುತ್ತೆ. ಸ್ಪರ್ಮ್ಯಾಟಿಡ್ಸ್ ಆರ್ ಬೀಂಗ್ ಫಾರ್ಮ್, ಟೋಟಲ್ ಆಗಿ ಅದೆಲ್ಲ ಮಿಯೋಸಿಸ್ ಆಗಿರುತ್ತೆ. ಸೊ ಫಸ್ಟ್ ಲೆವೆಲ್ ಅಂಡ್ ಸೆಕೆಂಡ್ ಲೆವೆಲ್, ಮಿಯೋಸಿಸ್ 1 ಅಂಡ್ ಮಿಯೋಸಿಸ್ 2, ಅಂಡ್ ಫೈನಲಿ spermatids are converted into, differentiated into spermatozoa, 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 or you can say ಇವೆಲ್ಲ ಹ್ಯಾಪ್ಲಾಯ್ಡ್ ಆಗಿರುತ್ತೆ. ಸ್ಪರ್ಮ್ ಸೆಲ್ಸ್ ಗಳು ಅಂತ ಹೇಳ್ತೀವಿ. ಸೊ ಇವಾಗ ನೋಡಿ ಯಾವ ತರ ಇಲ್ಲಿದೆ ಸ್ಪರ್ಮ್ ಸೆಲ್ಸ್ ಗಳು, ಸಾರಿ ನಾಟ್ ದಿಸ್ ಒನ್, ಇದು ಸ್ಪರ್ಮ್ಯಾಟಿಡ್ಸ್ ಗಳು. ಇನ್ನು ಅದು ಡಿಫರೆನ್ಶಿಯೇಟ್ ಆದ್ಮೇಲೆ, ಮೆಚ್ಯೂರ್ ಆದ್ಮೇಲೆ ಅದನ್ನ ಸ್ಪರ್ಮ್ಯಾಟೋಜೋವಾ ಅಂತ ಹೇಳ್ತೀವಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್ಲಿ ಅಂಡರ್ಸ್ಟೂಡ್. ಓಕೆ, ನೆಕ್ಸ್ಟ್ ಇನ್ನ ಕೆಲವು ಲೇಯರ್ಸ್ ಗಳಿರುತ್ತೆ ಟೆಸ್ಟಿಕಲ್ಸ್ ಅಲ್ಲಿ, ಅದನ್ನು ಕೂಡ ನೆನ್ಪಿಟ್ಕೊಂಡ್ಬಿಡಿ. ಸೊ ಎಂಟೈರ್ ಟೆಸ್ಟಿಸ್ ಇಸ್ ಕವರ್ಡ್ ಬೈ, ಸೊ ಅಲ್ಲಿ ಟ್ಯೂನಿಕಾ ವೈಜೈನಾಲಿಸ್, ಅದ್ರ ಒಳಭಾಗದಲ್ಲಿ ಇನ್ನರ್ ಲೇಯರ್ ಇರುತ್ತಲ್ಲ ಅದು ಟ್ಯೂನಿಕಾ ಆಲ್ಬಿಜಿನಿಯಾ. ಸೊ ಲೆಟ್ ಮಿ ಟೇಕ್ ಒನ್ ಮೋರ್ ಸ್ಲೈಡ್ ಫಾರ್ ಯು. ಈ ತರ ನೀವೇನಾದ್ರೂ ಟೆಸ್ಟಿಕಲ್ಸ್ ಇದೆ ಅಂತ ಹೇಳಿದ್ರೆ, and you know that testicle is having the cap like structure, blindfolded structure is called epididymis ಇದೆ. Next, within that, ಇದರ ಒಳಭಾಗದಲ್ಲಿ, as I said, so there are about 250 compartments are present. ಈ ತರ compartments ಗಳಿದಾವೆ, and these compartments are commonly called testicular lobules. Now, so testicular lobules ಆದ್ಮೇಲೆ they are all opening into, ಎಲ್ಲಿಗೆ ಓಪನ್ ಆಗಬೇಕು, ಅದರ ಒಳಭಾಗದಲ್ಲಿ, ಸಾರಿ ಅದರ ಒಳಭಾಗದಲ್ಲಿ 2 to 3 highly coiled seminiferous tubules are present like this. ಈ ತರ ಇದೆ. ಓಕೆ, ಆಲ್ ದೇ ಆರ್ ಓಪನಿಂಗ್ ಇನ್ ಟು ದ ರೀಟೆಡ್ ಟೆಸ್ಟಿಸ್. ಅದಾದ್ಮೇಲೆ ಸೊ ದೇ ಆರ್ ಕ್ಯಾರಿಯಿಂಗ್ ಟುವರ್ಡ್ಸ್ ಹಿಯರ್, ಇಲ್ಲಿಗೆ ಮತ್ತೆ ಹೋಗ್ಬೇಕು ಇಲ್ಲಿಗೆ. ಓಕೆ, ನೌ ದ ಸೆಲ್ಸ್ ಆರ್ ಬೀಯಿಂಗ್, ಸಾರಿ ಸ್ಪರ್ಮ್ಸ್ ಆರ್ ಬೀಯಿಂಗ್ ಕ್ಯಾರಿಡ್ ಟುವರ್ಡ್ಸ್ ದ ಎಪಿಡೈಡಮಿಸ್ ಬೈ ದ ವ್ಯಾಸಾ ಇಫರೆನ್ಷಿಯಾ. ವ್ಯಾಸಾ ಇಫರೆನ್ಷಿಯಾ, ನಾಟ್ ವಾಸ್ ಡಿಫರೆನ್ಸ್, ಇಟ್ಸ್ ವ್ಯಾಸಾ ಇಫರೆನ್ಷಿಯಾ. ಸೊ ಇಲ್ಲಿರೋದು ಇವಾಗ ಎರಡರ ಮಧ್ಯದಲ್ಲಿ ರೀಟೆ ಟೆಸ್ಟಿಸ್ ಯು ಕ್ಯಾನ್ ಸೇ. ನೆಕ್ಸ್ಟ್ ಒಳಭಾಗದಲ್ಲಿ ಸೆಮಿನಿಫೆರಸ್ ಟ್ಯೂಬ್ಯೂಲ್. ಸೊ ಅದಾದ್ಮೇಲೆ ಇಲ್ಲಿ ಎಪಿಡೈಡಿಮಿಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇಲ್ಲಿಂದ ಏನಾಗುತ್ತೆ, ಅಪ್ಪರ್ ಪಾರ್ಟ್ ಇಂದ ವ್ಯಾಸ್ ಡಿಫರೆನ್ಸ್ ಅರೈಸ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಹೇಳ್ತೆ ನಾನು, ಇಟ್ ಈಸ್ ಎಂಟೈರ್ಲಿ ದ ಬೋತ್ ಟೆಸ್ಟಿಕಲ್ಸ್ ಆರ್ ಕವರ್ಡ್ ಬೈ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಸ್ಕ್ರಾಟಮ್. ಓಕೆ, ಇಟ್ ಇಸ್ ಕವರ್ಡ್ ಬೈ ಟ್ಯೂನಿಕಾ ವಜೈನಾಲಿಸ್, ಅಂಡ್ ವಿತ್ ಇನ್ ದಟ್ ಇನ್ನರ್ ಮೋಸ್ಟ್ ಏನಿದೆ ಅದು ಟ್ಯೂನಿಕಾ ಆಲ್ಬಿಜಿನಿಯಾ ಅಂತ ಹೇಳ್ತೀವಿ. ಸೊ ಎರಡು ಕೂಡ ನೆನಪಿರ್ಬೇಕು, ಬಟ್ ಮೋಸ್ಟ್ ಆಗಿ ಕೇಳೋದು ಟ್ಯೂನಿಕಾ ಆಲ್ಬಿಜಿನಿಯಾ ವಿಚ್ ಕವರ್ಸ್ ದ ಇನ್ನರ್ ಪಾರ್ಟ್ ಆಫ್ ದ ಟೆಸ್ಟಿಕಲ್ ಅಂತ ಹೇಳ್ತೀವಿ. ಅಂಡರ್ಸ್ಟೂಡ್? ಎಸ್. ನೆಕ್ಸ್ಟ್ ಇಲ್ಲಿ ನಾನು ಹೇಳಿದೆ entire section. When you take the section of seminiferous tubule which is present within the testicular lobule, there you can observe these types of cells: germ cells, Sertoli cells, spermatogonia and Sertoli cells. So function of the Sertoli cells, as I said, ಏನ್ ಮಾಡುತ್ತೆ ಇದು? Yes, their function is to nourishes, ಇಲ್ಲೇ ಇದೆ. Okay, nourishes the spermatids ಗಳನ್ನ ಅದು ನರಿಶ್ ಮಾಡುತ್ತೆ. So then only they started to release out of the seminiferous tubule. ಇಲ್ಲೊಂದು ಪ್ರೋಸೆಸ್ ಇದೆ ನೋಡಿ, ಎರಡು ಪ್ರೋಸೆಸ್ ಗಳನ್ನ ನೆನ್ಪಿಟ್ಕೊಬೇಕು ನೀವು. ಏನಂತ ಹೇಳಿದ್ರೆ, ಫಸ್ಟ್ ಒನ್ ಇಸ್ ಸ್ಪರ್ಮಿಯೇಷನ್. ಓಕೆನಾ? ಸ್ಪರ್ಮಿಯೇಷನ್. ಅಂಡ್ ಸೆಕೆಂಡ್ ಒನ್ ಇಸ್ ಸ್ಪರ್ಮಿಯೋಜೆನೆಸಿಸ್. ಆಕ್ಚುಲಿ ಇದೇ ಫಸ್ಟ್ ಬರೋದು, ಸ್ಪರ್ಮಿಯೋಜೆನೆಸಿಸ್. ಸೊ ದಟ್ ವಿ ಕ್ಯಾನ್ ಮೂವ್ ಮಾಡೋದಕ್ಕಾಗಲ್ಲ, ಬರ್ಬಿಡೋಣ. ಸ್ಪರ್ಮಿಯೋಜೆನೆಸಿಸ್ ಅದಾದ್ಮೇಲೆ ಸ್ಪರ್ಮಿಯೇಷನ್. ಸೊ ಲುಕ್ ಅಟ್ ಹಿಯರ್, ಈ ಎರಡು ವರ್ಡ್ ಗಳು ಏನ್ ಇಂಡಿಕೇಟ್ ಮಾಡ್ತಾರೆ? ಸ್ಪರ್ಮಿಯೋಜೆನೆಸಿಸ್, ಇಟ್ ಈಸ್ the development of spermatozoa from the spermatid. It's differentiate ಆಗ್ತಾ ಇದೆ. I'm just writing here spermatids which are immature, they are developing into spermatozoa. So it's commonly called spermiogenesis. So next, ಅದೇ ತರ spermiation ಅಂತ ಹೇಳಿದ್ರೆ, so ಇಲ್ಲೇನಾಗುತ್ತೆ, the sperms are releasing from the seminiferous tubule. So ಇಲ್ಲಿ seminiferous tubule ಇಂದ ಸೊ ಏನಾಗುತ್ತೆ, the sperms are releasing
ರಿಲೀಸಿಂಗ್. ಓಕೆ, ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ಬಹುದು. ಓಕೆ, ರಿಲೀಸಿಂಗ್. ಓಕೆ, ಲುಕಡಿಯಾ ಎರಡಕ್ಕೂ ಡಿಫರೆನ್ಸ್ ಗೊತ್ತಾಯ್ತಲ್ಲ. 3 ವರ್ಡ್ ನೆನ್ಪಿಟ್ಕೊಳ್ಳಿ. ಸ್ಪರ್ಮ್ಯಾಟೋಜೆನೆಸಿಸ್, ಫಾರ್ಮೇಶನ್ ಆಫ್ ಹ್ಯಾಪ್ಲಾಯ್ಡ್ ಸ್ಪರ್ಮ್ಯಾಟೋಜೋವಾ ಫ್ರಮ್ ದ ಡಿಪ್ಲಾಯ್ಡ್ ಸ್ಪರ್ಮ್ಯಾಟೋಗೋನಿಯಾ. That is called spermatogenesis. It's a very basic concept of this one. Next, second one, spermiogenesis. ಹೆಸರಲ್ಲಿ ಹೇಳ್ತಾ ಇದೆ ಸ್ಪರ್ಮಿಯೋಜೆನೆಸಿಸ್ ಅಂದ್ರೆ ಜನರೇಷನ್. ಇಲ್ಲಿ ಡಿಫರೆನ್ಸಿಯೇಷನ್ ಆಗೋದು ಅಂದ್ರೆ ಡಿಫರೆನ್ಸಿಯೇಷನ್ ಆಫ್ ದ ಸ್ಪರ್ಮ್ಯಾಟಿಡ್ ಇಂಟು ಸ್ಪರ್ಮ್ಯಾಟೋಜೋವಾ. ಎರಡು ಡಿಪ್ಲಾಯ್ಡ್ ಬಟ್ ಡಿಫರೆನ್ಶಿಯೇಟ್ ಆಗ್ತಾ ಇದೆ, ಡೆವಲಪ್ ಆಗ್ತಾ ಇದೆ, ಗ್ರೋತ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ದ ರಿಲೀಸಿಂಗ್ ಆಫ್ ದ ಸ್ಪರ್ಮ್ from the seminiferous tubule is called spermiation. Understood? So these are the concepts related to the testicles. Next, male sex gland or male what is that, sorry, male sex gland ಅಂತ ಮುಂಚೆ ಹೇಳ್ಬಿಟ್ಟೆ. ಸೊ ಹಾಗಾಗಿ ಆಕ್ಸೆಸರಿ ಸೆಕ್ಸ್ ಗ್ಲ್ಯಾಂಡ್ ಆರ್ ಇನ್ ಮೇಲ್ ಅಂತ ತಿಳ್ಕೊಳ್ಳೋಣ. ಯಾವ್ಯಾವ್ದಿದೆ? ಸೆಮಿನಲ್ ವೆಸಿಕಲ್ಸ್, ಪ್ರೋಸ್ಟೇಟ್ ಗ್ಲ್ಯಾಂಡ್, ಕೌಪರ್ಸ್ ಗ್ಲ್ಯಾಂಡ್. ಆಸ್ ಐ ಸೆಡ್ ಪ್ರಿವಿಯಸ್ಲಿ ಯಾವ್ಯಾವ ಗ್ಲ್ಯಾಂಡ್ ಇರುತ್ತೆ ಅಂತ. ಕಾಮನ್ ಆಗಿ ಕೌಪರ್ಸ್ ಗ್ಲ್ಯಾಂಡ್, ದಟ್ ಈಸ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಮಲ್. ಇದು ಮ್ಯಾಮಲ್ ಅಲ್ಲಿ ಇರೋದು. ಓಕೆ, we are also mammal, human beings, so that why we are discussing here. It is also commonly called bulbo-urethral gland. Bulbo-urethral gland ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇದ್ರ ಮೇನ್ ಫಂಕ್ಷನ್ ಏನಾಗಿರುತ್ತೆ? that produces the mucus or lubricants. ಮ್ಯೂಕಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ and helps in coitus. ಕಾಯಿಟಸ್ ಅಲ್ಲಿ ಸಹಾಯ ಮಾಡುತ್ತೆ. ಕಾಯಿಟಸ್ ಇನ್ ದ ಸೆನ್ಸ್ ಇಂಟರ್ಕೋರ್ಸ್ ಅಲ್ಲಿ ಸಹಾಯ ಮಾಡುತ್ತೆ. helps to administrate the sperm into the female genital tract from the penis. ಓಕೆ, ಅದ್ರ ಮುಖಾಂತರ ಏನಾಗುತ್ತೆ? ಅದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಅಲ್ಲಿ ಲ್ಯೂಬ್ರಿಕೇಶನ್ ಮಾಡೋದು ಯಾವ್ದಾಗಿರುತ್ತೆ? ಕೌಪರ್ಸ್ ಗ್ಲ್ಯಾಂಡ್, ಅದರಿಂದ ಪ್ರೊಡ್ಯೂಸ್ ಆಗೋ ಮ್ಯೂಕಸ್. ಇನ್ನು ಸೆಮಿನಲ್ ವೆಸಿಕಲ್ಸ್ ಮತ್ತೆ ಪ್ರೋಸ್ಟೇಟ್ ಗ್ಲ್ಯಾಂಡ್. ಸೊ ಬೋತ್ ಆರ್ ವೆರಿ ಎಸೆನ್ಷಿಯಲ್. ಪ್ರೋಸ್ಟೇಟ್ ಗ್ಲ್ಯಾಂಡ್ ಆಲ್ಸೋ ಪ್ರೊಡ್ಯೂಸಸ್ ದ ಮ್ಯೂಕಸ್, ಬಟ್ ವೆನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಕಂಬೈನ್ಡ್ ವೇ, ಎರಡನ್ನು ಡಿಸ್ಕಸ್ ಮಾಡಿದಾಗ ದೇರ್ ಸೆಕ್ರೀಷನ್ ಇಸ್ ಕಾಮನ್ಲಿ ಕಾಲ್ಡ್ ಸೆಮೆನ್. ಈಗ ಇಲ್ಲಿ ಸೆಮಿನಲ್ ವೆಸಿಕಲ್ಸ್ ಗೆ ಬಂದಾಗ ಇದು ಆಲ್ಕಲೈನ್ ಫ್ಲೂಯಿಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ ಪಿ ಎಚ್ ತುಂಬಾ ಕಡಿಮೆ ಇರುತ್ತೆ ಅಂತ ಅರ್ಥ. ಪಿ ಎಚ್ ಕಡಿಮೆ ಇದೆ ಅಂತ ಹೇಳಿದ್ರೆ, ಸಾರಿ, ಜಾಸ್ತಿ ಇರುತ್ತೆ, ಅವಾಗ ಬೇಸ್ ಆಗಿರುತ್ತೆ ಅಂತ. ಅಸಿಡಿಟಿ ಕಡಿಮೆ ಇರುತ್ತೆ, ಬೇಸ್ ಜಾಸ್ತಿ ಇರುತ್ತೆ, ಆಲ್ಕಲೈನ್. ಈಗ ಸೆಮೆನ್ ಇದೆ ಇಲ್ಲಿ. ಸೆಮೆನ್ ಈಸ್ ಹ್ಯಾವಿಂಗ್ ನಂಬರ್ ಆಫ್ ಕಾಂಪೋನೆಂಟ್ಸ್. ಇದನ್ನ ಕೇಳ್ತಾರೆ, ವಾಟ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಸೆಮೆನ್ ಅಂತ ಹೇಳಿ. ಸೊ ಅವಾಗ ನಾವು ತಿಳ್ಕೊಬೇಕು, ಸೆಮೆನ್ ಅಲ್ಲಿ ಇಟ್ಸ್ ಅ ಫ್ಲೂಯಿಡ್ ಆಸ್ ವಿ ಸೆಡ್. ಆ ಫ್ಲೂಯಿಡ್ ಅಲ್ಲಿ ಏನಿರುತ್ತೆ? ಆಫ್ ಕೋರ್ಸ್ ಸ್ಪರ್ಮ್ಸ್ ಆರ್ ಪ್ರೆಸೆಂಟ್, ಸ್ಪರ್ಮ್ಸ್ ಇರುತ್ತೆ. ಈಗ ಈ ಸೆಮೆನ್ ನಲ್ಲಿ ಮೇನ್ ಆಗಿ ಸ್ಪರ್ಮ್ಸ್ ಅನ್ನ ಗ್ರೋತ್ ಮಾಡೋದಿಕ್ಕೆ ಅಥವಾ ಅದನ್ನ ಇನ್ನೂ ಸ್ವಲ್ಪ ಫೆಸಿಲಿಟೇಟ್ ಮಾಡೋದಿಕ್ಕೆ ಹೆಲ್ಪ್ ಮಾಡೋ ಕಾಂಪೋನೆಂಟ್ ಗಳಿರ್ಬೇಕು, ರೈಟ್? ದ ಸ್ಪರ್ಮ್ ಇಸ್ ದೇರ್, ಓಕೆ, ಅಂಡ್ ಇಟ್ ಈಸ್ ಜಸ್ಟ್ ಮೂವಿಂಗ್ 2 ಮಿಲಿಮೀಟರ್ ಪರ್ ಮಿನಿಟ್. ತುಂಬಾ ನಿಧಾನವಾಗಿ ಮೂವ್ ಆಗ್ತಾ ಇರುತ್ತೆ. ಆದ್ರೆ ಅದು ಮೂವ್ ಆಗ್ಬೇಕು ಅಂದ್ರೆ, ಅದು ಇನ್ನು ಡಿಫ್ರೆನ್ಶಿಯೇಟ್ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಎನರ್ಜಿ ಬೇಕಲ್ಲ. ಆ ಎನರ್ಜಿಯನ್ನ ಪ್ರೊವೈಡ್ ಮಾಡೋದು ಈ ಸೆಮೆನ್ ಅಲ್ಲಿರೋ ಕಾಂಪೋನೆಂಟ್ಗಳು. ಏನೇನಿದೆ? ಆಸ್ ಐ ಸೆಡ್, ಫ್ರಕ್ಟೋಸ್ ಇಸ್ ದೇರ್, ಪ್ಲಸ್ citric acid is present, plus few enzymes are present. I say few, ಕೆಲವು ಅಂತ ಹೇಳೋಣ. ಸೊ ಹಾಗಾಗಿ ಇಷ್ಟೆಲ್ಲ ಕಾಂಪೋನೆಂಟ್ಗಳು ಸೇರಿದ್ರೇನೆ ಅದೊಂದು ಸೆಮೆನ್ ಆಗೋದು. ಆ ಸೆಮೆನ್ ರಿಚ್ ಆಗಿದ್ರೆ, ರಿಚ್ ಇನ್ ನ್ಯೂಟ್ರಿಯೆಂಟ್ಸ್ ಆಗಿದ್ರೆ, ಈ ಸ್ಪರ್ಮ್ ಕೂಡ ಹೆಲ್ದಿ ಆಗಿರೋದು. ಇದು ಹೆಲ್ದಿ ಆಗಿದ್ರೇನೆ ಏನಾಗೋದು? ದೆನ್ ದ ಫರ್ಟಿಲೈಸೇಷನ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ಎ ನಾರ್ಮಲ್ ವೇ. ಸೊ ದಿಸ್ ಇಸ್ ಕಾಲ್ಡ್ ಆಕ್ಸೆಸರಿ ಸೆಕ್ಸ್ ಗ್ಲ್ಯಾಂಡ್ಸ್ ಇನ್ ಮೇಲ್, ವಿ ಕ್ಯಾನ್ ಸೇ. ನೆಕ್ಸ್ಟ್ ನೋಡೋಣ ಅನದರ್. ಅದೇ ತರ ತಿಳ್ಕೋಬೇಕು ಇವಾಗ. ಬಟ್ ಇಲ್ಲಿ ಕೆಲವು ಆರ್ಗನ್ಸ್ ಗಳೇನಾಗುತ್ತೆ? ವೇರಿ ಆಗುತ್ತೆ. ವಿ ನೋ ದಟ್. ನೀವು ಬರ್ದಿರ್ತೀರಾ ತುಂಬಾ ಚೆನ್ನಾಗಿ ಈ ಬೋರ್ಡ್ ಎಕ್ಸಾಮಿನೇಷನ್ ಗಳಲ್ಲಿ. ದೇ ಸ್ಟಾರ್ಟೆಡ್ ಟು ರೈಟ್ ದ ಓವರೀಸ್ ಇನ್ಸ್ಟೆಡ್ ಆಫ್ ದ ಟೆಸ್ಟಿಕಲ್ಸ್. ಓಕೆ, ಸೊ ಅಂಡ್ ದೇ ಸ್ಟಾರ್ಟೆಡ್ ಟು ರೈಟ್ ದ ಟೆಸ್ಟಿಕಲ್ಸ್ ಹಿಯರ್ ಇನ್ಸ್ಟೆಡ್ ಆಫ್ ದ ಓವರೀಸ್. ಬಟ್ ಸ್ಟ್ರಕ್ಚರ್ ಇಟ್ಸ್ ಎಂಟೈರ್ಲಿ ಡಿಫರೆಂಟ್. ಬಟ್ ಅಲ್ಲಿ ಏನು ಫಂಕ್ಷನ್ ಮಾಡ್ತಿತ್ತು? ಇಲ್ಲಿ ಕೌಂಟರ್ ಮೆಕ್ಯಾನಿಸಮ್ ಅಲ್ಲಿ ಕೌಂಟರ್ ಪಾರ್ಟ್ ಅಂತ ಹೇಳ್ತೀವಿ. ಅದಕ್ಕೆ ಅಪೋಸಿಟ್ ಆಗಿರೋ ಬೇರೆ ಆರ್ಗನ್ಸ್ ಗಳಿರುತ್ತೆ. ಸೊ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ತಿಳ್ಕೋಬೇಕಾಗಿರೋದು, ಆಸ್ ಜಸ್ಟ್ ಲೈಕ್ ದ ಪ್ರೀವಿಯಸ್ ಒನ್, ಪ್ರೈಮರಿ ಸೆಕ್ಸ್ ಆರ್ಗನ್ಸ್, ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್, ಎಕ್ಸ್ಟರ್ನಲ್ ಜೆನಿಟೀಲಿಯಾ. ಪ್ರೈಮರಿ, ಸೆಕೆಂಡರಿ, ಎಕ್ಸ್ಟರ್ನಲ್ ಜೆನಿಟೀಲಿಯಾ. ಸೊ ಅದರಲ್ಲಿ ಇವಾಗ ನಾವು ತಿಳ್ಕೋಬೇಕಾಗಿರೋದು ಪ್ರೈಮರಿ ಸೆಕ್ಸ್ ಆರ್ಗನ್ಸ್. ವಾಟ್ ಆರ್ ದೇ? ಸೊ ದೇ ಆರ್ ಕಾಲ್ಡ್ ovaries. A pair of ovaries are present on either side of the uterus. ಯುಟರಸ್ ನ ಎರಡೂ ಬದಿಯಲ್ಲಿ ಒಂದು ಜೊತೆ ಓವೇರೀಸ್ ಗಳಿರುತ್ತೆ. ಓಕೆ, ದೇ ಗೆಟ್ ಅಟ್ಯಾಚಸ್ ಟು ದ ಓವೇರಿಯನ್ ಲಿಗಮೆಂಟ್ಸ್. ಇಲ್ಲಿಗೆ ಅಟ್ಯಾಚ್ ಆಗಿರುತ್ತೆ. ಓಕೆ, ಸಾರಿ, ದೇ ಗೆಟ್ ಅಟ್ಯಾಚಸ್ ಟು ದ ಯುಟರಸ್. ಯುಟರಸ್ ಅಟ್ಯಾಚ್ ಆಗುತ್ತೆ ಥ್ರೂ ದ ಓವೇರಿಯನ್ ಲಿಗಮೆಂಟ್ಸ್.
ಇದ್ರ ಮುಖಾಂತರ ಅಟ್ಯಾಚ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಎರಡು ಓವೇರಿ ಆಯ್ತು. ವಾಟ್ ಆರ್ ದೇ? ದೇ ಆರ್ ಕಾಲ್ಡ್ ಪ್ರೈಮರಿ ಸೆಕ್ಸ್ ಆರ್ಗನ್ಸ್. ಅಂಡ್ ಆಫ್ಟರ್ ದಾಟ್, ಈಗ ಇಲ್ಲಿ ನೋಡಿ, ದೇ ಗೆಟ್ ಕನೆಕ್ಟೆಡ್ ಟು ಅ ಬೆಲ್ ಶೇಪ್ಡ್ ಸ್ಟ್ರಕ್ಚರ್. ಒಂದು ಸ್ಟ್ರಕ್ಚರ್ಗೆ ಇದು ಕನೆಕ್ಟ್ ಆಗಬೇಕು. ಈಗ ಇಲ್ಲಿಂದ ಪ್ರೊಡ್ಯೂಸ್ ಆಗೋ ಓವಮ್ ಅನ್ನ ಕ್ಯಾರಿ ಮಾಡೋದು ಯಾರು? ದೇ ನೀಡ್ ಟು ಕ್ಯಾರಿ. ಅಲ್ಲೂ ಕೂಡ ಒಂದು ಕ್ಯಾರಿ ಸಿಸ್ಟಮ್ ಇತ್ತು, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇತ್ತು. ಏನಿತ್ತು ಅದರಲ್ಲಿ? ಅಲ್ಲಿ ರಿಟೇಟ್ ಟೆಸ್ಟಿಸ್, ವ್ಯಾಸ ಇಫರೆನ್ಷಿಯಾ, ವ್ಯಾಸ ಡಿಫರೆನ್ಸ್ ಅಂಡ್ ಯುರೇಥ್ರಾ. ಇಲ್ಲೂ ಕೂಡ ಅದೇ ತರ ಡಕ್ಟ್ ಸಿಸ್ಟಮ್ ಇರಬೇಕು. ನಾವು ವಿ ಆರ್ ಟಾಕಿಂಗ್ ಅಬೌಟ್ ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್. ಯಾವ್ಯಾವುದು? ದೋಸ್ ಆರ್ ಕಾಲ್ಡ್ ಆಕ್ಸೆಸರಿ ಡಕ್ಟ್ಸ್ ಅಂಡ್ ಆಕ್ಸೆಸರಿ ಗ್ಲ್ಯಾಂಡ್. ಆಕ್ಸೆಸರಿ ಡಕ್ಟ್ಸ್ ಅಂತ ಬಂದಾಗ ಫಸ್ಟ್ ಒನ್ ಈಸ್ ದ ಫಾಲೋಪಿಯನ್ ಟ್ಯೂಬ್. ಓಕೆ, ದಿಸ್ ಇಸ್ ದ ಡಕ್ಟ್ ಸಿಸ್ಟಮ್. ಒಂದು ಅದೊಂದೇ ಅಲ್ಲ ಡಕ್ಟ್ ಸಿಸ್ಟಮ್, that includes the uterus as well. That includes cervix, or you can say cervical canal, narrower, and finally the vagina. So these are all the duct system. So I'm just marking with the green color. So these are called duct system: fallopian tube, uterus, cervical canal and vagina. Cervical canal and vagina, both they form the birth canal. ಇವೆರಡು ಸೇರಿದ್ರೇನೆ ಬರ್ತ್ ಕೆನಾಲ್ ಫಾರ್ಮೇಶನ್ ಆಗೋದು. ಬರ್ತ್ ಕೆನಾಲ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ನಾವು ಮಾತಾಡಿದ್ವಿ ಡಕ್ಟ್ ಸಿಸ್ಟಮ್. ಇನ್ನೊಂದು ಯಾವುದು? ಗ್ಲ್ಯಾಂಡ್ ಸಿಸ್ಟಮ್. ದೇರ್ ಆರ್ ನೋ ಅದರ್ ಗ್ಲ್ಯಾಂಡ್ಸ್ ಆರ್ ಪ್ರೆಸೆಂಟ್ ಹಿಯರ್. ಯಾವುದೇ ತರ ಗ್ಲ್ಯಾಂಡ್ಸ್ ಇರೋಲ್ಲ, ಬಟ್ ವಿ ಆರ್ ನಾಟ್ ಮೆನ್ಷನಿಂಗ್ ಇಟ್ ಆಸ್ ದ ಡಿಫರೆಂಟ್ ಥಿಂಗ್ ಎಕ್ಸೆಪ್ಟ್ ಓವರಿ. You know ovary, it is also an endocrine gland called heterocrine as well, because they are producing the ovum, sex cell along with the ಹಾರ್ಮೋನ್. ಎರಡನ್ನೂ ಸೆಕ್ರೆಟ್ ಮಾಡೋದ್ರಿಂದ ಹೆಟ್ರೋಕ್ರೈನ್ ಅಂತ ಹೇಳ್ತಾರೆ ಗೋನಾಡ್ಸ್ ಗಳಿಗೆ. ಸೊ ಅದನ್ನ ಬಿಟ್ರೆ ಇಲ್ಲಿ ಏನಿರುತ್ತೆ? ಪ್ಲೆಸೆಂಟಾ ಇರುತ್ತೆ. ಸೊ ಅಲ್ಲಿ ಮತ್ತೆ ಬೇಕಾದಷ್ಟು ಹಾರ್ಮೋನ್ಸ್ ಗಳು ಸೆಕ್ರೆಟ್ ಆಗುತ್ತೆ. ಅದನ್ನ ಬಿಟ್ರೆ ಇನ್ನು ಗ್ಲ್ಯಾಂಡ್ ಅಂತ ಮೇನ್ ಆಗಿ ಬರೋದು ಮೆಮರಿ ಗ್ಲ್ಯಾಂಡ್. ಸೊ ಮೆಮರಿ ಗ್ಲ್ಯಾಂಡ್ ಇಸ್ ದ ಆಕ್ಸೆಸರಿ ಗ್ಲ್ಯಾಂಡ್ ಪ್ರೆಸೆಂಟ್ ಇನ್ ಫಿಮೇಲ್, ವಿ ಕ್ಯಾನ್ ಸೇ. ಮೆಮರಿ ಗ್ಲ್ಯಾಂಡ್ ಸ್ಟ್ರಕ್ಚರ್ ನೆಕ್ಸ್ಟ್ ತಿಳ್ಕೊಳ್ಳೋಣ. ಸೊ ದಟ್ಸ್ ದ ಥಿಂಗ್. ನೆಕ್ಸ್ಟ್ ಅದಾದ್ಮೇಲೆ ಎಕ್ಸ್ಟರ್ನಲ್ ಜೆನಿಟೀಲಿಯಾ, ದಟ್ ಇನ್ಕ್ಲೂಡ್ಸ್ ವಾಟ್? ಉಲ್ವಾ. ಸೊ ಈಗ ನಿಮ್ಮ ಟೆಕ್ಸ್ಟ್ ಬುಕ್ ಇಂದಲೂ ಕೂಡ ಕೆಲವು ಪಾರ್ಟ್ ಅನ್ನ ಕೊಟ್ಟಿರ್ತಾರೆ. ಸೊ ಮಾನ್ಸ್ ಪಿಬ್ಯೂಸ್, ಲೇಬಿಯಾ ಮೆಜೋರಾ, ಲೇಬಿಯಾ ಮೈನೋರಾ, ಸೊ ಕ್ಲಿಟೋರಿಸ್, ಈ ತರ ಪಾರ್ಟ್ಸ್ ಗಳು ಎಲ್ಲ ಬರೋದಲ್ಲಿ ಉಲ್ವಾದಲ್ಲಿ. ದಟ್ಸ್ ದ ಎಕ್ಸ್ಟರ್ನಲ್ ಜೆನಿಟೀಲಿಯಾ. ಫಿಸಿಕಲ್ ಅಪಿಯರೆನ್ಸ್ ಏನ್ ಹೇಳ್ತೀವಿ ಅದು ಹೊರಭಾಗದಲ್ಲಿ ಕಾಣೋದು. ಇನ್ನು ವಜೈನಾ, ದಟ್ಸ್ ದ ಇಂಟರ್ನಲ್ ಸ್ಟ್ರಕ್ಚರ್, ದ ಪಾತ್ವೇ ಫಾರ್ ಆಲ್, ಲೈಕ್ ಆ ಪಾರ್ಚುರೇಷನ್ಗೆ, ಅದೇ ತರ ಮೆನಿಸ್ಟ್ರಿಯೇಷನ್ಗೆ ಪಾತ್ವೇ ಯಾವುದು ಅಂತ ಹೇಳಿದ್ರೆ ಈ ವಜೈನಾ ಮತ್ತೆ ಸರ್ವೈಕಲ್ ಆಗಿರುತ್ತೆ. ಇನ್ನು ಯುಟರಸ್ ಬಂತು ಅಂತ ಹೇಳಿದ್ರೆ, ಇಟ್ ಇಸ್ ದ ಹೋಸ್ಟ್, ಇಟ್ ಇಸ್ ದ ಪ್ಲೇಸ್ ಫಾರ್ ಆಲ್ ದ ಥಿಂಗ್ಸ್. ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ ಬರೆಯೋಣ. ಓಕೆ, ಜಸ್ಟ್ ಎ ಮಿನಿಟ್, ಲೆಟ್ ಮಿ ಚೆಕ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇಲ್ಲಿ ಹೇಳೋಣ ಈಗ. ಓಕೆ, ಸೊ ಒನ್ ಬೈ ಒನ್ ತಿಳ್ಕೊಳ್ಳೋಣ. ಸೊ ಪಾರ್ಟ್ಸ್ ಗಳೆಲ್ಲ ಗೊತ್ತಾಯ್ತಲ್ಲ. ಸೊ ಬಟ್ ವಿ ಹ್ಯಾವ್ ನಾಟ್ ಡಿಸ್ಕಸ್ಡ್ ಕಂಪ್ಲೀಟ್ಲಿ, ಐ ಗೆಸ್. ಯಾಕೆಂತ ಹೇಳಿದ್ರೆ ಪಾರ್ಟ್ಸ್ ಗಳನ್ನ ಕಂಪ್ಲೀಟ್ ಆಗಿ ಬರ್ದಿಲ್ಲ. ಬಟ್ ನೆನ್ಪಿಟ್ಕೊಂಡ್ಬಿಡಿ, ಇದು ಕಂಪ್ಲೀಟ್ ಆಗಿ ಫಲೋಪಿಯನ್ ಟ್ಯೂಬ್ ಅಲ್ಲೇ 3 ಪಾರ್ಟ್ಗಳಿದೆ, ಅದು ಕೂಡ ಗೊತ್ತಿರಬೇಕು. ಅಂಡ್ ದಿಸ್ ಬೆಲ್ ಶೇಪ್ಡ್ ಸ್ಟ್ರಕ್ಚರ್ ವಿಚ್ ಅಟ್ಯಾಚಸ್ ಟು ದ ಓವರಿ, ದಿಸ್ ಇಸ್ ಕಾಲ್ಡ್ ಇನ್ಫಂಡಿಬುಲಮ್. Okay, next, infundibulum having a number of folded finger like structures called fimbriae. Okay, as the name indicating fimbriae, so they are having many irutte, jotege finger like structure irutte, folded structure irutte. They get attached to the ovary during the ovulation to receive the ovum. ಓವರಿ ಇಂದ ಓವಮ್ ಅನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಓವ್ಯುಲೇಷನ್ ಪೀರಿಯಡ್ ಅಲ್ಲಿ ಇದು ಅಟ್ಯಾಚ್ ಆಗುತ್ತೆ, ನಾರ್ಮಲ್ ಟೈಮ್ ಅಲ್ಲಿ ಫ್ರೀ ಆಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ಸೊ ಫಿಂಬ್ರಿಯೆ, ಇನ್ಫಂಡಿಬುಲಮ್ ಅಂಡ್ ದ ಬ್ರಾಡರ್ ಪಾರ್ಟ್ ಆಫ್ ದ ಫಾಲೋಪಿಯನ್ ಟ್ಯೂಬ್, ಸೊ ದಟ್ ಈಸ್ ಕಾಲ್ಡ್ ಆಂಪ್ಯುಲಾ. ವಾಟ್ ದಟ್? ಆಂಪ್ಯುಲಾ, ಬ್ರಾಡರ್ ಪಾರ್ಟ್. ಸೊ ಮೆಮರಿ ಗ್ಲ್ಯಾಂಡ್ ಅಲ್ಲೂ ಕೂಡ ಮೆಮರಿ ಆಂಪ್ಯುಲಾ ಅಂತ ನೋಡಿರ್ತೀರಾ, ಅಲ್ಲೂ ಕೂಡ ಬ್ರಾಡ್ ಆಗಿದೆ. ನೀವು ಕರೆಕ್ಟ್ ಆಗಿ ಲೇಬಲ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ಆಂಪ್ಯುಲಾ ಇದೆ. ಸೊ ನೆಕ್ಸ್ಟ್, ದೇರ್ ಇಸ್ ಅ ಪಾರ್ಟ್ ವಿಚ್ ಕನೆಕ್ಟ್ಸ್ ದ ಫಾಲೋಪಿಯನ್ ಟ್ಯೂಬ್ ಟು ದ ಯುಟೆರಸ್, ದಟ್ ಈಸ್ ಕಾಲ್ಡ್, ಇಲ್ಲಿ ಇದೆಯಲ್ಲ ಇದು ಇಸ್ತ್ಮಸ್. ಎಲ್ಲೋ ಕೇಳಿರ್ತೀರ ಇಸ್ತ್ಮಸ್ ಅನ್ನ. ಎಲ್ಲಿ ಯಾವ ಪಾರ್ಟ್ಸ್ ಗಳನ್ನ ಕನೆಕ್ಟ್ ಮಾಡ್ತಾ ಇರುತ್ತೋ ಆ ಪಾರ್ಟ್ಗೆ ಇಸ್ತ್ಮಸ್ ಅಂತ ಹೇಳ್ತೀವಿ. Even while we are discussing about the thyroid gland having the 2 lobes, so both are get connected by means of a lobe called isthmus ಅಂತ ಹೇಳಿರ್ತೀವಿ. ಸೊ ಇಲ್ಲೂ ಕೂಡ ಒಂದು isthmus ಇದೆ. ನೆಕ್ಸ್ಟ್, ಇಲ್ಲಿ ಯುಟರೈನ್ ಫಂಡಸ್ ಇದೆ. ಸಾರಿ, ದಿಸ್ ಇಸ್ ದ ಯುಟರೈನ್ ಕ್ಯಾವಿಟಿ. ಸೊ ಯುಟರೈನ್ ಕ್ಯಾವಿಟಿ, and finally here there is a bulged portion having the muscular part called uterine fundus.
ಯುಟರೈನ್ ಫಂಡಸ್ ಅಂತ ಹೇಳೋಣ. And within that uterus is present, and you can see number of folded structure. These are called chorionic villi. So they formed, or you can say helps in formation of the locking system. Embryo develop ಆದಾಗ ಸೊ ಎಂಬ್ರಿಯೋಲಿ ಫಾರ್ಮೇಶನ್ ಆಗ್ತಕ್ಕಂಥ ವಿಲ್ಲೈಗಳಿಗೆ ಇದು ಲಾಕ್ ಆಗಬೇಕು. ದೆನ್ ಓನ್ಲಿ ದಟ್ ಸಪ್ಲೈಸ್ ದ ಬ್ಲಡ್ ಅಂಡ್ ದ ನ್ಯೂಟ್ರಿಯೆಂಟ್ಸ್ ಥ್ರೂ ಇಟ್, ಅಲ್ಲಿಂದ ಪಾಸ್ ಆಗುತ್ತೆ. ಸೊ ಇಷ್ಟು ಪಾರ್ಟ್ಗಳು ಎಕ್ಸ್ಟ್ರಾ ಹೇಳ್ತಾ ಇರೋದು, ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಏನಿದೆ ಅದೇನೆ. ಫಿಂಬ್ರಿಯೆ, finger like structure, infundibulum, ampulla, isthmus and uterine cavity, uterine fundus, uterus, cervical canal and vagina. So ಹಾಗಿದ್ರೆ ಇನ್ನೇನು ಇಂಪಾರ್ಟೆಂಟ್ ಇದೆ ಇಲ್ಲಿ, ಅಬ್ಸರ್ವ್ ಹಿಯರ್. ದಿಸ್ ಇಸ್ ದ ಪ್ಲೇಸ್ ಎಲ್ಲಿ ಆಂಪ್ಯುಲರಿ isthmus junction. ಯು ಕ್ಯಾನ್ ಸೇ isthmus ಇದೆ ಒಂದು. ಓಕೆ, ಇನ್ನೊಂದು ಏನಿದೆ, ಪ್ಲಸ್ ಆಂಪ್ಯುಲಾ ಇದೆ. ಈ ರೀಜನ್ ಅಲ್ಲಿ ಏನಾಗುತ್ತೆ, ಫರ್ಟಿಲೈಸೇಷನ್ ವಿಲ್ ಟೇಕ್ಸ್ ಪ್ಲೇಸ್. Fertilization in the sense fusion of male and female gametes are the sperm and ovum. ಎರಡು ಕೂಡ ಫ್ಯೂಸ್ ಆಗಬೇಕು. ಎಲ್ಲಿ? The sperm enters through the vagina and cervical canal. Okay, ಇಲ್ಲಿಗೆ ಬರುತ್ತೆ ಅಂತ ತಿಳ್ಕೊಂಡ್ರೆ, if you are considering the sperm is present in the cervical canal, the fertilization would never takes place here. ಇಲ್ಲಿ ಆಗಲ್ಲ. Fertilization will never takes place in the uterus, will never takes place in the isthmus. It will takes place here in the ampulla region. That is called isthmus ampullary junction. ಅಲ್ಲಿ ಆಗುತ್ತೆ. ಹಾಗಾಗಿ ಈ ರೀಜನ್ ಅಲ್ಲಿ so what is happening, so the fertilization takes place. Understood? ಎಲ್ಲಿ ಆಗುತ್ತೆ ಅಂತ ಕೇಳಿದಾಗ ಫರ್ಟಿಲೈಸೇಷನ್ ಫಲೋಪಿಯನ್ ಟ್ಯೂಬ್ ಅಲ್ಲಿ ಎಲ್ಲ ಆಗುತ್ತೆ ಅಂತ ಹೇಳಿದಾಗ, so that is near the isthmus and ampulla. So almost nearest to the uterine cavity. Okay, ಅಲ್ಲಿ ಆಗೋದು. Okay, so that's the thing about the different structure. Now let's discuss about the different parts as well. As I am discussing previously, we need to talk about, sorry, I might take extra slide. Yes, so ಇಲ್ಲಿ ತಿಳ್ಕೊಳ್ಳೋಣ. The reproductive system ಅಲ್ಲಿ ಈಗ ಎಕ್ಸ್ಟ್ರಾ ತಿಳ್ಕೊಂತಾ ಇರೋದು ಯುಟೆರಸ್. So uterus, it's an inverted pear shaped structure. And just writing, it's a inverted pear shaped, or you can say triangular, again inverted, triangular and highly muscular part, and highly muscular ಆಗಿರುತ್ತೆ. ಸೊ ಎಷ್ಟಿರುತ್ತೆ ಸೈಜ್ ಅಂತ ಹೇಳಿದ್ರೆ, ಜಸ್ಟ್ ನಿಯರ್ಲಿ ಅಬೌಟ್ 5 to 7 centimeter, 5 centimeter and 7 centimeter. ಥಿಕ್ನೆಸ್ ಇಸ್ ನಿಯರ್ಲಿ ಅಬೌಟ್ 2.5 centimeter, ಅಷ್ಟು ಥಿಕ್ನೆಸ್ ಇರುತ್ತೆ. ಆದ್ರೆ ಸೊ ವೆನ್ ಇಟ್ ಸ್ಟಾರ್ಟೆಡ್ ಟು ಕನ್ಸ್ಯೂಮ್, ವೆನ್ ದ ಬೇಬಿ ಇಸ್ ಡೆವಲಪಿಂಗ್, ಎಂಬ್ರಿಯೋ ಡೆವಲಪ್ಮೆಂಟ್ ಟೈಮಲ್ಲಿ ಏನಾಗುತ್ತೆ, ಇಟ್ ಸ್ಟಾರ್ಟೆಡ್ ಟು ಎಕ್ಸ್ಪ್ಯಾಂಡ್ ಎನಾರ್ಮಸ್ಲಿ. ದಟ್ಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಸಮ್ ಹಾರ್ಮೋನ್ ಕಾಲ್ಡ್ ಆಕ್ಸಿಟೋಸಿನ್ ಅಂಡ್ ರಿಲ್ಯಾಕ್ಸಿನ್ ಹೆಲ್ಪ್ ಮಾಡುತ್ತೆ. ಓಕೆ, ಹಾಗಾಗಿ ಯುಟೆರಸ್ ಇಸ್ ಅ ಇನ್ವರ್ಟೆಡ್ ಪಿಯರ್ ಶೇಪ್ಡ್ ಟ್ರಯಾಂಗ್ಯುಲರ್ ಹೈಲಿ ಮಸ್ಕ್ಯುಲರ್ ಆರ್ಗನ್ ಆಫ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇರುತ್ತೆ. ಓಕೆ, ನೆಕ್ಸ್ಟ್ ಇದರಲ್ಲಿ 3 ಪಾರ್ಟ್ಸ್ ಗಳಿರುತ್ತೆ. ಓಕೆ, ಆಸ್ ಯು ಆಲ್ ನೋ, ಕನ್ಸಿಡರಿಂಗ್ ದಟ್ ದಿಸ್ ಇಸ್ ದ ಯುಟರಸ್, ಇದನ್ನ ಯುಟರಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಓಕೆ, ಸೊ ನಾವ್ ಹಿಯರ್, ಸೊ ದಿಸ್ ಇಸ್ ದ ಯುಟರೈನ್ ಫಂಡಸ್. And here I am writing the triangular inverted shape structure. This is called uterus. ಈಗ ಇಲ್ಲಿ uterine wall ಇದೆ. This is called, don't want to write that, right? So this is called uterine wall. So this is the uterine wall. So 3 ಲೇಯರ್ ಗಳಿರುತ್ತೆ. The innermost wall is called endometrium. This is endometrium. And the middle one is the myometrium. And the next one is perimetrium. Okay, see here, endometrium, myometrium and perimetrium. As the name indicates, endometrium, innermost part, which is richly supplied with the blood vessels as well. Soft tissues are present and responsible for the formation of the chorionic villi around the placenta, or you can say around the developing baby. Next, myometrium, ಮಸ್ಕ್ಯುಲಾರ್, ಇದು ಹೈಲಿ ಮಸ್ಕ್ಯುಲರ್ ಆಗಿರುತ್ತೆ. ಅಂಡ್ ಹೈಲಿ ವಿಗರಸ್ಲಿ ಕಾಂಟ್ರಾಕ್ಟೆಡ್ ಮಸಲ್ಸ್ ಆರ್ ಪ್ರೆಸೆಂಟ್. ಇದು ತುಂಬಾನೇ ಕಾಂಟ್ರಾಕ್ಷನ್ ಅನ್ನ ಮಾಡೋ ಕೆಪಾಸಿಟಿ ಹೊಂದಿರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಡ್ಯೂರಿಂಗ್ ಪಾರ್ಚುರೇಷನ್,
ಇಲ್ಲಿ ನೋಡಿ ಈ ಸೈಜ್ ಏನಿರುತ್ತೆ ದಿಸ್ ಇಸ್ ವೆರಿ ಮಚ್ ಲೆಸ್, ಇಟ್ಸ್ ನಿಯರ್ಲಿ ಅಬೌಟ್ 7 and 5 centimeter, ದಟ್ಸ್ ಇಟ್. ಆದ್ರೆ when the baby started to develop, ಅದು ಬೇಬಿ ಡೆವಲಪ್ ಆಗ್ತಾ ಇಟ್ ಮೇ ಬಿ 1 foot ಇರ್ಬೋದಲ್ವಾ. ಸೊ ಅವಾಗ ಏನಾಗುತ್ತೆ, ಇಟ್ ಸ್ಟಾರ್ಟೆಡ್ ಟು ಎಕ್ಸ್ಪ್ಯಾಂಡ್ ಆಗುತ್ತೆ. So such a type of enormous expansion, it's because of the presence of few hormone. So they initiate and stimulate this muscle. ಈ ಮಸಲ್ಸ್ ಗಳನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ದೇ ಆರ್ ಕಾಲ್ಡ್ ಆಕ್ಸಿಟೋಸಿನ್ ಗಳು, ಓಕೆ, ವಿಚ್ ಆರ್ ಬೀಂಗ್ ರಿಲೀಸ್ಡ್ ಫ್ರಮ್ ದ ಹೈಪೋಥಾಲಮಸ್, ಸ್ಟೋರ್ಡ್ ಇನ್ ದ neurohypophysis, also called the pars nervosa posterior pituitary, and they are stimulating them to contract and also relax. So thereby the parturition will take place. Next to uterus, it is not only for the site of the embryo development. ಏನೇನಿರುತ್ತೆ ನೋಡಿ. ಸೊ ಯೂಟ್ರಸ್ ಬಗ್ಗೆ ಮಾತಾಡ್ತಾ ಇದೀವಿ. ಇಟ್ ಇಸ್ ದ ಸೈಟ್ ಆಫ್ ಮೆನ್ಸ್ಟ್ರುಯೇಷನ್. ಇಲ್ಲೇ ಮೆನ್ಸ್ಟ್ರುಯೇಷನ್ ಆಗೋದು. ಇಟ್ ಇಸ್ ದ ಸೈಟ್ ಆಫ್ ಎಂಬ್ರಿಯೋ ಡೆವಲಪ್ಮೆಂಟ್ ಆಗುತ್ತೆ. ಸೊ ಎಂಬ್ರಿಯೋ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರೆ ಏನಾಗಬೇಕು, ಇಟ್ಸ್ ಅ ಸೈಟ್ ಆಫ್ ಇಂಪ್ಲಾಂಟೇಶನ್. ಸೊ ಇಷ್ಟಕ್ಕೂ ಅದಕ್ಕೆ ಜಾಗ ಕೊಡೋದು ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಯೂಟರಸ್. ಅಂಡರ್ಸ್ಟುಡ್? ಯೂಟರಸ್ ಇಸ್ ದೇರ್, ಇಟ್ಸ್ ಹೈಲಿ ಮಸ್ಕ್ಯುಲರ್, ಇಟ್ಸ್ ದ ಪ್ಲೇಸ್ ಫಾರ್, ಇಟ್ಸ್ ದ ಸೈಟ್ ಫಾರ್ ಮೆನ್ಸ್ಟ್ರುಯೇಷನ್ in the sense shedding off the entire endometrium wall. So along with the unfertilized egg, ಯಾವಾಗ ಫರ್ಟಿಲೈಸೇಷನ್ ಆಗಲ್ವೋ ರಿಲೀಸ್ ಆಗಿರೋ ಓವಮ್ ಅನ್ನ ಹೊರಗಡೆ ಹಾಕೋದಿಕ್ಕೆ, ಸೊ ಈ ಎಂಟೈರ್ ಪ್ರಿಪರೇಷನ್ ಆಗಿರುತ್ತಲ್ಲ, ಪ್ರಿಪೇರ್ ಆಗಿರೋ ಎಂಡೋಮೆಟ್ರಿಯಂ ವಾಲ್ ಏನಾಗಿರುತ್ತೆ, ಬ್ರೇಕಪ್ ಆಗುತ್ತೆ. ದೆನ್ ಅಲಾಂಗ್ ವಿತ್ ಸಾಫ್ಟ್ ಟಿಶ್ಯೂಸ್, ಬ್ಲಡ್, the unfertilized egg will be oozes out. This is commonly called menstruation. And the embryo development after the implantation, it provides the place for the implantation, means attachment of the fertilized egg so to the endometrium wall. Once that get attached, attach ಆದ್ಮೇಲೆ, ಅಟ್ಯಾಚ್ ಆಗೋಕ್ಕೂ ಮುಂಚೆ ಅದರಲ್ಲಿ ಕ್ಲೀವೇಜ್ ಆಗಿರುತ್ತೆ, ಸೆಲ್ ಡಿವಿಷನ್ ಆಗಿರುತ್ತೆ. ಸೆಲ್ ಡಿವಿಷನ್ ಆದ್ಮೇಲೆ ಅದು ಅಟ್ಯಾಚ್ ಆಗುತ್ತೆ. ಸೊ ಅದನ್ನು ನಾವು ಬ್ಲಾಸ್ಟೋಸಿಸ್ಟ್ ಇನ್ ಮ್ಯಾಮಲ್, ಬ್ಲಾಸ್ಟುಲಾ, ಮಾರುಲಾ, ಬ್ಲಾಸ್ಟುಲಾ, ಗ್ಯಾಸ್ಟ್ರುಲಾ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಟ್ಯಾಚ್ ಆಗುತ್ತೆ, ಇಂಪ್ಲಾಂಟೇಶನ್ ಆಗುತ್ತೆ. ಒನ್ಸ್ ಇಟ್ಸ್ ಇಂಪ್ಲಾಂಟೆಡ್, ಸೊ ದೆನ್ ಎಂಬ್ರಿಯೋ ಸ್ಟಾರ್ಟೆಡ್ ಟು ಡೆವಲಪ್. ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ಎಂಬ್ರಿಯೋಜೆನೆಸಿಸ್. ಸೊ ಅದಕ್ಕೆಲ್ಲ ಪ್ಲೇಸ್ ಕೊಡೋದು ಯೂಟರಸ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ ವಿ ನೋ ದಟ್, ಸೊ ಏನ್ ತಿಳ್ಕೊಬೇಕು, ಮೆಮರಿ ಗ್ಲ್ಯಾಂಡ್. ಸೊ ಬೇರೆ ಪಾರ್ಟ್ಸ್ ಗಳಿತ್ತ ಅಲ್ಲಿ, ಓವೆರಿ, ವಿ ನೋ ದಟ್ ಓವೆರಿ ಸ್ಟ್ರಕ್ಚರ್ ನ ಕಂಪ್ಲೀಟ್ ಆಗಿ ಮತ್ತೆ ತಿಳ್ಕೊಂತೀವಿ. ಬಿಕಾಸ್ ನಾವು ಎಲ್ಲಿ ತಿಳ್ಕೊಂತೀವಿ ಅಂತ ಹೇಳಿದ್ರೆ ಊಜೆನೆಸಿಸ್ ಪಾರ್ಟ್ ಬಂದಾಗ, ಸೊ ಅಲ್ಲಿ ಊಜೆನೆಸಿಸ್ ಅಲ್ಲಿ ಮೇನ್ ಆಗಿ ಎಲ್ಲೆಲ್ಲಿ ಫಾಲಿಕಲ್ಸ್ ಗಳು ಪ್ರೊಡ್ಯೂಸ್ ಆಗುತ್ತೆ ಅಂತ. ಓವೆರೀಸ್ ಆರ್ ದ ಮೇನ್ ಪ್ರೈಮರಿ ಸೆಕ್ಸ್ ಆರ್ಗನ್ಸ್ ವಿಚ್ ಪ್ರೊಡ್ಯೂಸಸ್ ದ ಓವಮ್ ಫ್ರಮ್ ದ ಡಿಪ್ಲಾಯ್ಡ್ oogonia ಇಂದ ಪ್ರೊಡ್ಯೂಸ್ ಆಗೋದು. ನೆಕ್ಸ್ಟ್ ಇಲ್ಲಿ ನೋಡೋಣ, ಮೆಮರಿ ಗ್ಲ್ಯಾಂಡ್ಸ್. ಯು ಕ್ಯಾನ್ ಸೇ ದೀಸ್ ಆರ್ ದ ಆಕ್ಸೆಸರಿ ಓಕೆ ಗ್ಲ್ಯಾಂಡ್, ಆಕ್ಸೆಸರಿ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಸೊ ಯಾವಾಗ ಆಕ್ಟಿವೇಟ್ ಆಗುತ್ತೆ, ಮೆಮರಿ ಗ್ಲ್ಯಾಂಡ್ ಸ್ಟಾರ್ಟೆಡ್ ಟು ಡೆವಲಪ್ ಡ್ಯೂರಿಂಗ್ ಪ್ಯೂಬರ್ಟಿ. ಸೊ ದೇ ಸ್ಟಾರ್ಟೆಡ್ ಟು ಡೆವಲಪ್ ಡ್ಯೂರಿಂಗ್ ಪ್ಯೂಬರ್ಟಿ. ಸೊ ಯು ನೋ ದ ಮೀನಿಂಗ್ ಆಫ್ ಪ್ಯೂಬರ್ಟಿ, ರೈಟ್? ಸೊ ಇಟ್ಸ್ ದ ಫೇಸ್ ಆಫ್ organisms are the human, male or female. So where they attain sexual maturity, ಅವರಿಗೆ ಸೆಕ್ಷುವಲ್ ಮೆಚುರಿಟಿ ಬಂದಾಗ ಆ ಒಂದು ಇದನ್ನ ಅಡೋಲಸೆನ್ಸ್ ಅಥವಾ ಪ್ಯೂಬರ್ಟಿ ಅಂತ ಹೇಳ್ತೀವಿ. ಅಡೋಲಸೆನ್ಸ್ ಅಲ್ಲಿ ಪ್ಯೂಬರ್ಟಿ ಅನ್ನೋದು ಒಂದು ಫೇಸ್. ಸೊ ದೇ ಆರ್ ಅಟೈನಿಂಗ್ ದ ಸೆಕ್ಷುವಲ್ ಮೆಚುರಿಟಿ. ಸೊ ಫಿಮೇಲ್ ಅಲ್ಲಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ ಅಂತ ಬಂದಾಗ ಬ್ರೆಸ್ಟ್ ಡೆವಲಪ್ಮೆಂಟ್, ಮೆಮರಿ ಗ್ಲ್ಯಾಂಡ್ಸ್ ಆರ್ ಬೀಂಗ್ ಡೆವಲಪ್ಡ್. ಸೊ ಅದು ಕಂಪ್ಲೀಟ್ ಆಗಿ ಡೆವಲಪ್ ಆಗುತ್ತೆ. ಓಕೆ, ಸೊ ವಿತ್ ದ ಹೆಲ್ಪ್ ಆಫ್ ಈಸ್ಟ್ರೋಜನ್ ಮುಖಾಂತರ. ಸೊ ಅದಾದ್ಮೇಲೆ ಮೆನ್ಸ್ಟ್ರೇಷನ್ ಆಗುತ್ತೆ. ಓಕೆ, ಪ್ಯೂಬರ್ಟಿ ಅಂತ ಬಂದಾಗ ಮೆನ್ಸ್ಟ್ರೇಷನ್ ಸ್ಟಾರ್ಟ್ ಆದ್ರೇನೆ ಅಲ್ಲಿ ಮೆಚುರೇಷನ್ ಶುರು ಆಯ್ತು ಅಂತ ಗೊತ್ತಾಗೋದು, ಸೆಕ್ಷುವಲ್ ಮೆಚುರಿಟಿ ಅಟೈನ್ ಆಯ್ತು ಅಂತ ಗೊತ್ತಾಗೋದು. ಸೊ ಮೆಮರಿ ಗ್ಲ್ಯಾಂಡ್ ಎಲ್ಲಿದೆ, and we know the different parts here. These are the ribs and major pectoralis, and those are the common words. So cut and ribs ಗಳಿರುತ್ತೆ, pectoralis muscles ಗಳಿರುತ್ತೆ, and this one is the mammary gland having the areola at the top, the top layer. And these are the fats, so helpful for shock absorber ತರ ಆಕ್ಟ್ ಮಾಡ್ತಾ ಇರುತ್ತೆ. And here there are many ducts are present, and mammary alveoli. See, alveoli ಅನ್ನೋ ವರ್ಡ್ ಅನ್ನ ನೀವು ಲಂಗ್ಸ್ ಅಲ್ಲೂ ಕೂಡ ಕೇಳಿರ್ತೀರಾ. ಸೊ ನಮ್ಮಲ್ಲಿ ಲಂಗ್ಸ್ ಏನಾಗಿರುತ್ತೆ, ಸಾಲಿಡ್ ಆಗಿರುತ್ತೆ, ಸ್ಪಾಂಜಿ ಆಗಿರುತ್ತೆ. ಸ್ಪಾಂಜಿ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದೀಸ್ ಬಲೂನ್ ಶೇಪ್ಡ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ alveoli. ಇಲ್ಲೂ ಕೂಡ ಅದೇ ತರ alveoli ಗಳಿದೆ.
They are called mammary alveoli. Alveoli. So they are responsible for the production of the milk. So by the stimulation of few hormones like a prolactin produced from the anterior pituitary, ಅದರಿಂದ ಪ್ರೊಡ್ಯೂಸ್ ಆಗೋ prolactin ಇದನ್ನ ಸ್ಟಿಮ್ಯುಲೇಟ್ ಮಾಡಿ ಮಿಲ್ಕ್ ಇಲ್ಲಿ ಪ್ರೊಡಕ್ಷನ್ ಆಗುತ್ತೆ with the help of different components, the food which they have taken. So next ಇಲ್ಲಿಗೆ ಬಂದ್ರೆ there are many ducts. So we can say mammary ducts. ಇಲ್ಲಿ ಮೆಮರಿ ಡಕ್ಟ್ಸ್ ಗಳಿರುತ್ತೆ. ಸೊ ಅದೇ ತರ ಇಲ್ಲಿ ಸ್ವಲ್ಪ ಬಲ್ಜ್ಡ್ ಪೋರ್ಷನ್ ನೋಡ್ತೀರಾ. ಸೊ ದೀಸ್ ಬಲ್ಜ್ಡ್ ಪೋರ್ಷನ್ ಆರ್ ಕಾಮನ್ಲಿ ಕಾಲ್ಡ್ ಮೆಮರಿ ಆಂಪ್ಯುಲಾ. ಮೆಮರಿ ಆಂಪ್ಯುಲಾ. ನೆಕ್ಸ್ಟ್ ಆದ್ಮೇಲೆ ದೇ ಆರ್ ಓಪನಿಂಗ್ ಇನ್ ಟು ದ ಲ್ಯಾಕ್ಟಿಫೆರಸ್ ಡಕ್ಟ್ಸ್. ಲ್ಯಾಕ್ಟಿಫೆರಸ್ ಡಕ್ಟ್ಸ್. ಓಕೆ, ಯು ನೋ ದ ಮೀನಿಂಗ್ ಆಫ್ ಲ್ಯಾಕ್ಟಿಫೆರಸ್. ಎಲ್ಲೆಲ್ಲಿ ಲ್ಯಾಕ್ಟೋ ಅನ್ನೋ ವರ್ಡ್ ಬರುತ್ತೋ ಅದು ಮಿಲ್ಕ್ ಗೆ ರಿಲೇಟೆಡ್ ಆಗಿರೋದು ಅಂತ. ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ. Okay, so you know that lactobacteria, lactobacillus, helps in the conversion of milk into curd. Vitamin B12 generate ಆಗುತ್ತೆ curd ಅಲ್ಲಿ ಜಾಸ್ತಿ ಇರುತ್ತೆ. That checks the microorganism in the stomach ಅಂತ ನೋಡಿರ್ತೀವಿ. ಅದೇ ತರ ಇಲ್ಲಿ ಲ್ಯಾಕ್ಟೋಮೀಟರ್. ಸೊ ಮಿಲ್ಕ್ ಡೆನ್ಸಿಟಿ ಅನ್ನ ಫೈಂಡ್ ಔಟ್ ಮಾಡೋದು. ಸೊ ನೆಕ್ಸ್ಟ್ ಇನ್ನೂ ಒಂದ್ ಕಡೆ ನೋಡೋದು ಪ್ರೊಲ್ಯಾಕ್ಟಿನ್. ಲ್ಯಾಕ್ಟಿನ್ ಅಂದ್ರೆ ಮಿಲ್ಕ್ ಎಜೆಕ್ಷನ್ ಗೆ ಸಹಾಯ ಮಾಡೋದು. ಲೈಕ್ ವೈಸ್ ಲ್ಯಾಕ್ಟಿಫೆರಸ್ ಡಕ್ಟ್ಸ್ ಗಳಿರುತ್ತೆ. ಜೊತೆಗೆ ಇಲ್ಲಿ ಓಪನಿಂಗ್, ದಟ್ ಇಸ್ ಕಾಲ್ಡ್ ಡಾರ್ಕ್ನಿಂಗ್ ಪಾರ್ಟ್. ಸೊ ದ ಡಾರ್ಕರ್ ಡ್ಯೂರಿಂಗ್ ದ ಪ್ಯೂಬರ್ಟಿ, ದಟ್ ಇಸ್ ಕಾಲ್ಡ್ ನಿಪ್ಪಲ್. ಅಂಡ್ ಯು ನೋ ಹಿಯರ್ ದ ಏರಿಯೋಲಾ ಇಸ್ ಪ್ರೆಸೆಂಟ್. ಸೊ ನೆಕ್ಸ್ಟ್ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು when they started to produce the milk. Okay, so they started to produce the milk during they conceive. ಅಂದ್ರೆ ಕನ್ಸೀವ್ ಆದ್ಮೇಲೆ after the parturition. I am using few words here. Remember, after the parturition ಆದ್ಮೇಲೆ. What is the meaning of parturition? ಕೊನೆಯಲ್ಲಿ ತಿಳ್ಕೊಂತೀವಿ. The act of expelling the completely developed fetus from the mother's uterus is called parturition. ಡೆಲಿವರಿ ಆಗೋದು. ಸೊ ಅವಾಗ ಏನಾಗುತ್ತೆ, ಆ ಟೈಮ್ ಅಲ್ಲಿ ಆಲ್ಮೋಸ್ಟ್ 9 months of the pregnancyಯಲ್ಲಿ they started to produce the milk. Okay, that is called lactation period. After the parturition, lactation will take place. Lactation ಆಗುತ್ತೆ. And this lactation process means the process of ejecting the milk from the mammary gland with the influence of ಯಾವುದ್ರ ಮುಖಾಂತರ, prolactin. ಒಂದು ಹಾರ್ಮೋನ್ ಇದೆ, that is called prolactin ಅಂತ ಹೇಳ್ತೀವಿ. So this prolactin is being released from, ಎಲ್ಲಿಂದ ರಿಲೀಸ್ ಆಯ್ತು, as I said, so ಎಲ್ಲಿಂದ anterior pituitary ಇಂದ ಪ್ರೊಡ್ಯೂಸ್ ಆಗುತ್ತೆ. And that stimulates the mammary gland and that produces the milk. Process is called lactation. And the milk, you know, ನಾವು ಕೊನೆಯಲ್ಲೂ ಕೂಡ ಲ್ಯಾಕ್ಟೇಷನ್ ಅಲ್ಲೂ ಕೂಡ ಹೇಳ್ತೀನಿ ಅದನ್ನ. So the milk which is being produced from the mother's mammary gland, so having number of antibodies ತುಂಬಾ ಜಾಸ್ತಿ ಇರುತ್ತೆ. ಡಿಫೆನ್ಸ್ ಮೆಕ್ಯಾನಿಸಮ್ ಸಿಸ್ಟಮ್ ಇದಕ್ಕೆ ಜಾಸ್ತಿ ಇರುತ್ತೆ. ಸೊ ಅದರಲ್ಲಿ ಇರೋ ಆ ಮಿಲ್ಕ್ ಅಲ್ಲಿ ಇರೋ ಒಂದು ಮೇನ್ ಆಂಟಿಬಾಡಿ ಯಾವುದು ಅಂತ ಹೇಳಿದ್ರೆ IgA. ಅಂದ್ರೆ ಕಾಮನ್ ಆಗಿ IG, ಇಮ್ಯುನೋಗ್ಲೋಬ್ಯುಲಿನ್ A, ಇಮ್ಯುನೋಗ್ಲೋಬ್ಯುಲಿನ್ M, G ಅಂತ E ಅಂತೆಲ್ಲ ಓದಿರ್ತೀರಾ. ಸೊ ಅದರಲ್ಲಿ IgA, so that is the antibody present in the mother's milk. ಮದರ್ಸ್ ಮಿಲ್ಕ್ ಅಲ್ಲಿ ಇರೋದು ಯಾವ್ದಾಗಿರುತ್ತೆ, IgA ಆಗಿರುತ್ತೆ ಆಂಟಿಬಾಡಿ. ಸೊ ದಟ್ ಈಸ್ ಅಬೌಟ್ ಮೆಮರಿ ಗ್ಲ್ಯಾಂಡ್, ಎಲ್ಲ ಪಾರ್ಟ್ಸ್ಗಳು. ಅಂಡ್ ದೇರ್ ಏನಾಗುತ್ತೆ, ಯಾವ ಒಂದು ಹಾರ್ಮೋನು ಎಲ್ಲಿಂದ ಪ್ರೊಡ್ಯೂಸ್ ಆಗ್ತಾ ಇದೆ ಅದು ಕೂಡ ಚೆನ್ನಾಗಿ ಗೊತ್ತಿರಬೇಕು. ಆಂಟೀರಿಯರ್ ಪಿಟ್ಯೂಟರಿ ಪ್ರೊಡ್ಯೂಸಿಂಗ್ ದ ಪ್ರೊಲ್ಯಾಕ್ಟಿನ್ that stimulates the mammary gland to produce the milk during the lactation period after the parturition ಆಗೋದಿದು. ನೆಕ್ಸ್ಟ್ ಡಿಫರೆಂಟ್ ಪಾರ್ಟ್ಸ್ ಗಳು ಅಂಡ್ ಡ್ಯೂರಿಂಗ್ ಪ್ಯೂಬರ್ಟಿ ಇದು ಡೆವಲಪ್ ಆಗುತ್ತೆ ಅಂತ ಕೂಡ ಹೇಳಿದೆ. ಅಂಡ್ ರಿಮೆಂಬರ್ ದಟ್. ಸೊ ನೆಕ್ಸ್ಟ್ ನೋಡೋಣ ಗೆಮೆಟೋಜೆನೆಸಿಸ್. ನೆಕ್ಸ್ಟ್ ಪ್ರಾಸೆಸ್ ಇಸ್ ಗೆಮೆಟೋಜೆನೆಸಿಸ್. ಆಸ್ ದ ನೇಮ್ ಇಂಡಿಕೇಟಿಂಗ್, formation of gametes from the diploid potential mother cell. So I am just writing the process of formation of haploid. Look at this word, haploid gametes from the diploid. So ಏನಾಗಿರುತ್ತೆ ಅದು, ಗ್ಯಾಮೆಟೋಸೈಟ್ಸ್. ಈಗ ಅಲ್ಲಿ ಗ್ಯಾಮೆಟೋಸೈಟ್ಸ್ ಗಳಿರುತ್ತೆ. ಸೊ ಅದರಿಂದ ಯು ಕ್ಯಾನ್ ಸೇ ಗ್ಯಾಮೆಟೋಗೋನಿಯಾ, ಆರ್ ಯು ಕ್ಯಾನ್ ಜಸ್ಟ್ ಸೇ ಮದರ್ ಸೆಲ್, ಗ್ಯಾಮೆಟ್ ಮದರ್ ಸೆಲ್. ಸಿಂಪಲ್ ಆಗಿ ಗ್ಯಾಮೆಟ್ ಮದರ್ ಸೆಲ್ಗಳಿಂದ ಪ್ರೊಡ್ಯೂಸ್ ಆಗೋದು. ಈ ಪ್ರೋಸೆಸ್ಗೆ ಏನಂತ ಹೇಳ್ತೀವಿ, ಗೆಮೆಟೋಜೆನೆಸಿಸ್. ಗೆಮೆಟೋಜೆನೆಸಿಸ್ ಆರ್ ಆಫ್ 2 types, 2 ತರ ಇರುತ್ತೆ. ಸೊ ವಾಟ್ ಇಸ್ ದಟ್? ಸೊ ಒನ್ ಈಸ್ ದ ಸ್ಪರ್ಮ್ಯಾಟೋಜೆನೆಸಿಸ್ ಇನ್ ಮೇಲ್. ಸ್ಪರ್ಮ್ಯಾಟೋಜೆನೆಸಿಸ್
oogenesis. Okay, and the second one is the oogenesis in female. Oogenesis in female. So ಎರಡು ಕೂಡ gametogenesis because both processes are involved in the production of gametes. Gametes production ಆಗಬೇಕು ಅಲ್ಲಿ. ಯಾವ ತರ gametesಗಳು? ಇಲ್ಲಿ ಮೇಲ್ ಗ್ಯಾಮೆಟ್, ಇಲ್ಲಿ ಫಿಮೇಲ್ ಗ್ಯಾಮೆಟ್. ಮೇಲ್ ಗ್ಯಾಮೆಟ್ is called what? Sperm. So ಇಲ್ಲಿ sperm production ಆಗುತ್ತೆ. Sperm which are haploid. ಯಾವುದರಿಂದ? From diploid spermatogonia. ಇಲ್ಲಿ oogenesis ಅಲ್ಲಿ from diploid oogonia, so they are producing ovum, or you can say ova, which are diploid. So adana ನೀವು which are haploid. Diploid ಬರಿಬೇಕು ಅಂತ ಹೇಳಿದ್ರೆ, so they are being produced from spermatogonia. So these are diploid, and here you can see oogonia. So that is also diploid in nature. So they are being produced by these things. ಸೊ ಇದರಲ್ಲಿ ಇವಾಗ ನಾವು ತಿಳ್ಕೊಬೇಕಾಗಿರೋದು ಯಾವಾಗ ಎಲ್ಲಿ ಯಾವ ತರ ಆಗುತ್ತೆ ಮತ್ತೆ ಯಾವ ಹಾರ್ಮೋನ್ಸ್ಗಳು ಇದನ್ನ ಮೇಂಟೈನ್ ಮಾಡ್ತಿದೆ ಅಂತ ತಿಳ್ಕೊಬೇಕು. ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್? ತುಂಬಾ ಸಿಂಪಲ್ ಆಗಿರೋದು. ಇಲ್ಲಿ ಗೆಮೆಟೋಜೆನೆಸಿಸ್ ಅಲ್ಲಿ ಹೇಳ್ತಾ ಇರೋದು. ಇದ್ರ ಭಾಗದಲ್ಲಿ ಇವಾಗ ಸ್ಪರ್ಮೆಟೋಜೆನೆಸಿಸ್ ಮತ್ತೆ ಗೆಮೆಟೋಜೆನೆಸಿಸ್. ಇಲ್ಲಿ ಯಾವ ತರ ಫೇಸ್ ಗಳಿರುತ್ತೆ, ಸ್ಟೆಪ್ಸ್ ಗಳಿರುತ್ತೆ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್, ಅಂಡ್ ವಿ ಕ್ಯಾನ್ ಸ್ಟಡಿ ಒನ್ ಬೈ ಒನ್. ಸೊ ಸ್ಪರ್ಮೆಟೋಜೆನೆಸಿಸ್, as I said, formation of haploid sperm. Formation of haploid sperms is known as, so haploid ಅಂತ ಹೇಳಿದ ತಕ್ಷಣ ಏನಂತ ಆಗುತ್ತೆ? It is known as spermatogenesis that occurs within the testis. ಎಲ್ಲಿ ಆಗುತ್ತೆ ಇದು? ಟೆಸ್ಟಿಸ್ ಅಲ್ಲಿ ಆಗೋದು. ಹೌದಾ? ಟೆಸ್ಟಿಸ್ is the site of spermatogenesis. ಈ ಸ್ಪರ್ಮೆಟೋಜೆನೆಸಿಸ್ ಆಗ್ಬೇಕು ಅಂತ ಹೇಳಿದ್ರೆ ಏನೇನು ಕಂಡೀಷನ್ ಇರಬೇಕು ಅಂತ ಹೇಳಿದೆ ನಾನು. ಹೆಲ್ದಿ ಆಗಿರಬೇಕು, ಅದು ಫಿಸಿಕಲ್ ಮತ್ತೆ ಫಿಸಿಯಾಲಜಿಕಲ್, ಸೈಕಾಲಜಿಕಲ್, ಎಮೋಷನಲ್ ಫೀಲಿಂಗ್ಸ್ ಗಳನ್ನ ಬಿಟ್ಟು, ಅದನ್ನೆಲ್ಲವನ್ನ ಬಿಟ್ಟು ಹೆಲ್ದಿ ಪರ್ಸನ್ ಆಗಿದ್ರೆ, ಸೊ ಆ ಟೈಮಲ್ಲಿ ಏನಾಗುತ್ತೆ? ಬಾಡಿ ಲೋ ಟೆಂಪರೇಚರ್ ಇರಬೇಕು. ಬಾಡಿ ಅಲ್ಲ, ದ ಟೆಸ್ಟಿಕಲ್ಸ್ ಶುಡ್ ಬಿ ಹ್ಯಾವಿಂಗ್ ಲೋ ಟೆಂಪರೇಚರ್ ವೆನ್ ಕಂಪೇರ್ ದ ಬಾಡಿ ಟೆಂಪರೇಚರ್. ಸೊ 3 to 5 ಡಿಗ್ರಿ ಸೆಂಟಿಗ್ರೇಡ್ ಕಡಿಮೆ ಇರುತ್ತೆ. ಆ ಟೈಮಲ್ಲಿ ಸ್ಪಾಂಟೋಜೆನೆಸಿಸ್ ಆಗ್ತಾ ಇದೆ. ಐ ಥಿಂಕ್ ದೀಸ್ ಆರ್ ವಿಸಿಬಲ್, ರೈಟ್? ಯಾ. ಸೊ ದೇರ್ ಆರ್ 4 ಫೇಸಸ್, 4 ಫೇಸ್ ಇದೆ. ಮಲ್ಟಿಪ್ಲಿಕೇಶನ್ ಫೇಸ್ ಆಗುತ್ತೆ. ಸೊ ಎಲ್ಲಿ ಆಗ್ತಾ ಇದೆ? ದಿಸ್ ಅಕರ್ಸ್ ವಿತ್ ಇನ್ ದ seminiferous tubule. Inside the seminiferous tubule ಒಳಭಾಗದಲ್ಲಿ ಏನೇನಾಗುತ್ತೆ ನೋಡಿ. ಸೊ ಒಳಭಾಗದಲ್ಲಿ ಏನಾಗಬೇಕು ಇವಾಗ? there are different types of cells are present. They are called spermatogonia are present. Okay, these spermatogonia are diploid in nature. Okay, they undergo mitosis. Mitosis ಆಗುತ್ತೆ. Okay, so mitosis ಯಾಕೆ ಆಗ್ತಾ ಇದೆ? Because to increase their number ಜಾಸ್ತಿ ಆಗ್ತಾ ಇದೆ. Okay, ಇವಾಗ ಅದರಲ್ಲಿ ನಂಬರ್ ಜಾಸ್ತಿ ಆಯ್ತಲ್ಲ ಇವಾಗ. ವಾಟ್ ಯು ಕಾಲ್ ದೆಮ್? ಮೈಟೋಸಿಸ್ ರಿಸಲ್ಟೆಂಟ್ ಅಂತ ಬಂದಿರೋದು. ದೀಸ್ ಆರ್ ಕಾಲ್ಡ್ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಸ್. ಐ ಆಮ್ ರೈಟಿಂಗ್ ನೌ. ದೇ ಆರ್ ಕಾಲ್ಡ್ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಸ್ ಅಂತ ಹೇಳೋಣ. ಸ್ಪರ್ಮ್ಯಾಟೋಸೈಟ್ಸ್. ಅಂಡ್ ರಿಮೆಂಬರ್, ದೀಸ್ ಆರ್ ಆಲ್ಸೋ ಡಿಪ್ಲಾಯ್ಡ್ ಇನ್ ನೇಚರ್. ಯಾಕೆ ಅಂದ್ರೆ ದೀಸ್ ಆರ್ ದ ರಿಸಲ್ಟೆಂಟ್ ಆಫ್ ಮೈಟೋಸಿಸ್. ಇದು ಮೈಟೋಸಿಸ್ ನ ರಿಸಲ್ಟೆಂಟ್ ಆಗಿರೋದ್ರಿಂದ ಇವು ಕೂಡ ಡಿಪ್ಲಾಯ್ಡೇ ಆಗಿರುತ್ತೆ. ಇದು ಕೂಡ ಡಿಪ್ಲಾಯ್ಡ್. ಓಕೆ, 2n ಡಿಪ್ಲಾಯ್ಡ್ ಆಗಿರುತ್ತೆ. ದೇರ್ ಆರ್ 2 different types of primary spermatocytes. They are commonly called type 1 and type 2. So type A and type B, you can say. Okay, 2 types of primary spermatocytes. Next, ಅದರಲ್ಲಿ few primary spermatocytes, they are formed into stem cells. ಅದು ಸ್ಟೆಮ್ ಸೆಲ್ಸ್ ಗಳಾಗಿ ಫಾರ್ಮೇಶನ್ ಆಗುತ್ತೆ. ಅಂಡ್ ಟೈಪ್ ಬಿ ಏನಿದೆ, ದೇ ಆರ್ ಕನ್ವರ್ಟೆಡ್ ಇನ್ ಟು, ಇವಾಗ ಮತ್ತೆ ಅದು ಮೆಚೂರ್ ಆಗ್ಬೇಕಲ್ಲ, ಸೊ ದೇ ಆರ್ ಕನ್ವರ್ಟೆಡ್ ಇನ್ ಟು ದಿಸ್ ಒನ್. ಯಾವುದಕ್ಕೆ? ಸೆಕೆಂಡರಿ. ದೇ ಆರ್ ಕನ್ವರ್ಟೆಡ್ ಇನ್ ಟು ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ಸ್. ಹಾಗಿದ್ರೆ ಇಲ್ಲಿ 2 ತರ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಸ್ ಗಳು ಫಾರ್ಮೇಶನ್ ಆಗ್ತಾ ಇದೆ. ದೀಸ್ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಸ್ ಆರ್ ಟೈಪ್ ಎ ಅಂಡ್ ಟೈಪ್ ಬಿ. Type A, they are forming as stem cells, and finally type B, they are the secondary spermatocytes. They developed into spermatocytes. Secondary ಆಗಿ ಡೆವಲಪ್ ಆಗೋದು. ನೆಕ್ಸ್ಟ್ ಗ್ರೋತ್ ಫೇಸ್ ನೋಡೋಣ ಇವಾಗ. ಸೊ ಗ್ರೋತ್ ಅಂತ ಹೇಳಿದ್ರೆ ಏನು? ಆಸ್ ಯೂಶುವಲ್ ಹಿಯರ್ ಇಟ್ ಇಸ್ ಮೆಚೂರಿಂಗ್. ಇದು ಮೆಚೂರ್ ಆಗ್ತಾ ಇದೆ, ಗ್ರೋತ್ ಆಗ್ತಾ ಇದೆ.
ಸೊ ಈ ಟೈಮ್ ಅಲ್ಲಿ ಸೊ ಯು ಕಮ್ ಟು ನೋ ಇನ್ನ ಕೆಲವು ಪ್ರೋಸೆಸ್ಗಳು ಫಾರ್ಮೇಶನ್ ಆಗುತ್ತೆ. ಸೊ ಫಸ್ಟ್ ಮಿಯೋಟಿಕ್ ಡಿವಿಷನ್ ಆಗುತ್ತೆ. ಸೊ ನೌ ದ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಸ್ ಏನಾಗುತ್ತೆ, ದೇ ಆರ್ ಕನ್ವರ್ಟೆಡ್ ಇಂಟು ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಲುಕ್ ಅಟ್ ಹಿಯರ್, ದೇ ಆರ್ ಕನ್ವರ್ಟಿಂಗ್. ಬಟ್ ಆಕ್ಚುಲಿ ಇಲ್ಲಿ ಏನಾಗುತ್ತೆ, ಮೆಚುರೇಷನ್ ಫೇಸ್ ಬಂದಾಗ ನಾನು ಹೇಳ್ತೀನಿ ಇಲ್ಲಿ ಎರಡು ತರ ಇರುತ್ತೆ. ಸೊ ಹಿಯರ್ ದ ಮಿಯೋಸಿಸ್ ಇಸ್ ಟೇಕಿಂಗ್ ಪ್ಲೇಸ್, ಮಿಯೋಸಿಸ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಮಿಯೋಸಿಸ್ 1 ಆಗುತ್ತೆ. ಮಿಯೋಸಿಸ್ 1 ಇಸ್ ಬೀಯಿಂಗ್ ಟೇಕ್ಸ್ ಪ್ಲೇಸ್. ಓಕೆ, ನೆಕ್ಸ್ಟ್ ಮಿಯೋಸಿಸ್ 2 ಆಗ್ಬೇಕಲ್ವಾ, ಅದು ಮತ್ತೆ ಏನಾಗಬೇಕು, ಮೆಚುರೇಷನ್ ಆಗ್ತಾ ಇದೆ. ದೆನ್ ದಟ್ ಅಂಡರ್ಗೋಸ್ ಅಗೈನ್ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ಸ್ ಆಗ್ತಾ ಇದೆ. ಸ್ಪರ್ಮ್ಯಾಟೋಸೈಟ್ಸ್. ಸೊ ಇದು ಕೂಡ ಇವಾಗ ಹ್ಯಾಪ್ಲಾಯ್ಡ್ ಆಗಿರುತ್ತೆ. ಈಗ ಹ್ಯಾಪ್ಲಾಯ್ಡ್ ಆಗ್ತಾ ಇದೆ ಅದು. ಎಗೈನ್ ಈಗ ಏನಾಗಬೇಕು, ಅದು ಮೆಚುರೇಷನ್ ಫೇಸ್ ಹತ್ರ ಬರ್ತಿದ್ದ ಹಾಗೇನೆ ದೇ ಸ್ಟಾರ್ಟೆಡ್ ಟು ಪ್ರೊಡ್ಯೂಸ್ 4 ಹ್ಯಾಪ್ಲಾಯ್ಡ್ ಸ್ಪರ್ಮ್ಯಾಟಿಡ್ಸ್. ಇವಾಗ 4 ಸ್ಪರ್ಮ್ಯಾಟಿಡ್ಸ್ ಗಳು ಫಾರ್ಮೇಶನ್ ಆಗುತ್ತೆ. ಸೊ 4 ಸ್ಪರ್ಮ್ಯಾಟಿಡ್ಸ್ ಆರ್ ಫಾರ್ಮ್ಡ್. ಓಕೆ, ಸೊ ಇಲ್ಲಿ ಮೆಚುರೇಷನ್ ಫೇಸ್ ಇಲ್ಲೆಲ್ಲ ಡೆವಲಪ್ ಆಗ್ತಾ ಇದೆ. ದೀಸ್ ಆರ್ ಆಲ್ಸೋ ಆರ್ ಫಾರ್ಮ್ಡ್, ಬರೆಯೋಣ ಕಂಪ್ಲೀಟ್ ಆಗಿ, ಆರ್ ಫಾರ್ಮ್ಡ್. ದೀಸ್ ಆರ್ ಆಲ್ಸೋ ಹ್ಯಾಪ್ಲಾಯ್ಡ್ ಇನ್ ನೇಚರ್. ಸೊ ನೆಕ್ಸ್ಟ್ these spermatids undergo maturation ಆಗಬೇಕು, undergo differentiation to become spermatozoa. Okay, ಇವಾಗ spermatozoa ಆಯ್ತು. See, this is how the multiplication, growth, maturation and differentiation phase will takes place. ಹೇಗಾಗುತ್ತೆ ಅಂತ ಇದನ್ನೇ ನಾವು ಸ್ಕೀಮ್ಯಾಟಿಕಲಿ ಬರೆಯೋದಾದ್ರೆ that looks like this, ಈ ತರ ಕಾಣಿಸುತ್ತೆ. You can observe this diagram. It's quite different when compared to your diagram. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರೋದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿದೆ, ಆದ್ರೆ ಅದನ್ನೇ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಲ್ಲಿದೆಯಲ್ಲ, ಇದು ಡಿಪ್ಲಾಯ್ಡ್. ದಿಸ್ ಇಸ್ ಸ್ಪರ್ಮ್ಯಾಟೋಗೋನಿಯಾ. ಓಕೆ, ಗೋನಿಯಾ. ಸೊ ನೆಕ್ಸ್ಟ್ ಏನಾಗ್ತಾ ಇದೆ, ಸೊ ಹಿಯರ್ ದ ಮೈಟೋಸಿಸ್ ಈಸ್ ಟೇಕಿಂಗ್ ಪ್ಲೇಸ್. ಮೈಟೋಸಿಸ್ ಆಗ್ತಾ ಇದೆ. ಆಫ್ಟರ್ ಮೈಟೋಸಿಸ್ ಸೊ ಏನು ಫಾರ್ಮೇಶನ್ ಆಗ್ತಾ ಇದೆ, primary spermatocytes are formed. Okay, primary spermatocytes undergo meiosis ಆಗುತ್ತೆ. Then you can see secondary spermatocytes ಆಗುತ್ತೆ. And these are ಏನಾಗಿರುತ್ತೆ, haploid in nature. So again growth ಮತ್ತೆ maturation ಆಗ್ತಾ there are 4 spermatids are formed. These are haploid in nature. So it's visible, right? So within that itself I have written small n. So if it is not visible, I can write it once again. So n. Next, so all these are, look at here. So these are the arrow marks. So now you can see all these are being differentiated into spermatozoa. So these are called spermatozoa. ಈಗೆಲ್ಲ ಆಗ್ಬೇಕಲ್ವಾ, ಇದೆಲ್ಲ ಆಗ್ಬೇಕು ಅಂತ ಹೇಳಿದ್ರೆ ಕೆಲವು ಹಾರ್ಮೋನಲ್ ರೆಗ್ಯುಲೇಷನ್ ಆಗ್ಬೇಕು. ಆ ಒಂದು ಸ್ಪರ್ಮ್ಯಾಟೋಗೋನಿಯಾ ಡಿಪ್ಲಾಯ್ಡ್ ನೇಚರ್ ಇರೋದು ಫಸ್ಟ್ ಮೈಟೋಸಿಸ್ ಆಗಿ ನಂಬರ್ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ನಂಬರ್ಸ್ ಆರ್ ಇನ್ಕ್ರೀಸಿಂಗ್ ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಸೊ ನಂಬರ್ ಜಾಸ್ತಿ ಆದ್ಮೇಲೆ ಟೈಪ್ ಎ ಟೈಪ್ ಬಿ ಹೇಳಿದೆ, ಸ್ಟೆಮ್ ಸೆಲ್ಸ್ ಮತ್ತೆ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ಸ್. ನಾವು ದ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ಸ್ ಅಂಡರ್ಗೋ ಮಿಯೋಸಿಸ್. ಇಲ್ಲಿ ಇನ್ನೊಂದು ಸ್ಟೆಪ್ ಬರುತ್ತೆ. ಆಕ್ಚುಲಿ ನಾನು ಹೇಳಿದೆ ದಿಸ್ ಒನ್ ಇಸ್ ದ ರೆಡ್ಯೂಸ್ಡ್ ಒನ್. ಸೊ ಮಲ್ಟಿಪ್ಲಿಕೇಶನ್ ಆದ್ಮೇಲೆ ಡಿಪ್ಲಾಯ್ಡ್ ಬಂತು, ದೆನ್ ಅದಾದ್ಮೇಲೆ ಇಲ್ಲಿ ಸೆಕೆಂಡರಿ ಬರುತ್ತೆ. ಸೊ ಅಂದ್ರೆ ಇನ್ನೊಂದು ಸೆಲ್ಗಳನ್ನ ನೀವು ಬರೆದು ಈ ತರ ದಟ್ ಕಂಟಿನ್ಯೂಸ್, ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಡೋಂಟ್ ಗೆಟ್ ಕನ್ಫ್ಯೂಸ್ ಇನ್ ಬಿಟ್ವೀನ್ ಯುವರ್ ಟೆಕ್ಸ್ಟ್ ಬುಕ್ ಅಂಡ್ ಹಿಯರ್. ರಿಮೆಂಬರ್ ದ ಪಾತ್ವೇ: spermatogonia, primary spermatocytes, secondary spermatocytes, spermatids and spermatozoa. ಅಲ್ಲಿ ಸೆಕೆಂಡರಿ ಸ್ಪರ್ಮ್ಯಾಟಿಡ್ಸ್ ಗಳು ಫಾರ್ಮೇಶನ್ ಆಗುವಾಗ, ಸ್ಪರ್ಮ್ಯಾಟೋಸೈಟ್ಸ್ ಗಳು ಫಾರ್ಮೇಶನ್ ಆಗುವಾಗ ಮಿಯೋಸಿಸ್ 1 ಅಂಡ್ ಮಿಯೋಸಿಸ್ 2 ಇರುತ್ತೆ. ಅದಾದ್ಮೇಲೆ ಹ್ಯಾಪ್ಲಾಯ್ಡ್ ಸೆಲ್ಸ್ ಗಳು ಫಾರ್ಮೇಶನ್ ಆಗೋದು, ಅದು ಇಮ್ಮೆಚೂರ್ ಆಗಿರುತ್ತೆ. ಸ್ಪರ್ಮ್ಯಾಟಿಡ್ಸ್ ಗಳು ಮೆಚೂರ್ ಆದ್ಮೇಲೆ ಡಿಫರೆನ್ಶಿಯೇಷನ್ ಆದ್ಮೇಲೆ ದೇರ್ ಯು ಕ್ಯಾನ್ ಅಬ್ಸರ್ವ್ ದ ಸ್ಪರ್ಮ್ಯಾಟೋಜೋವಾ. ಓಕೆ, ಸೊ ದಿಸ್ ಇಸ್ ದ ಥಿಂಗ್. ಓಕೆ, ಇದೇ ತರ ಒಂದು oogenesis ಇದೆ.
ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ ಇನ್ ಬಿಟ್ವೀನ್ ದೆಮ್, ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಬೇಡಿ. ಪಾತ್ವೆ ಯಾವ್ದು ನೆನ್ಪಿರ್ಬೇಕು ಅದು ಮಾತ್ರ ನೆನ್ಪಿಟ್ಕೊಳ್ಳಿ. ಯಾವುದು 2n, ನೆಕ್ಸ್ಟ್ ಟು 2n, ಈ ತರ ಪಾತ್ವೆ, ನೆಕ್ಸ್ಟ್ ಟು n, ನೆಕ್ಸ್ಟ್ ಟು n, ನೆಕ್ಸ್ಟ್ ಒನ್ ಈಸ್ n. ಸೊ ಏನ್ ಪಾತ್ವೆ ಇದು? ದಿಸ್ ಈಸ್ spermatogonia. Many times I am saying because don't get confused. Spermatocytes, spermatogonia. ಅದಾದ ಮೇಲೆ ಅದು ಡಿಪ್ಲಾಯ್ಡ್ ಇನ್ ನೇಚರ್, ಗೋನಿಯಂ ಆರ್ ಗೋನಿಯಾ. ಅಂಡ್ ದಿಸ್ ಒನ್ ಈಸ್ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಸ್ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ಸ್ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಮಿಯೋಸಿಸ್ 1 ಆಗುತ್ತೆ, ಮಿಯೋಸಿಸ್ 2 ಆಗುತ್ತೆ. ಸ್ಪರ್ಮ್ಯಾಟಿಡ್ಸ್ ಆರ್ ಬೀಂಗ್ ಫಾರ್ಮ್ಡ್, ದೆನ್ ಸ್ಪರ್ಮ್ಯಾಟೋಝೋವಾ ಫಾರ್ಮೇಶನ್ ಆಯ್ತಲ್ಲ. ಸೊ ಈ ಸೀಕ್ವೆನ್ಸ್ ನೆನಪಲ್ಲಿ ಇರಲಿ ನಿಮ್ಗೆ. ಓಕೆ, ಸೊ ನೆಕ್ಸ್ಟ್ ಒನ್ ಸ್ಟ್ರಕ್ಚರ್ ಆಫ್ ಸ್ಪರ್ಮ್. ಫೈನಲಿ ಸ್ಪರ್ಮ್ಸ್ ಆರ್ ಫಾರ್ಮ್ಡ್, ಸ್ಪರ್ಮ್ ಫಾರ್ಮೇಶನ್ ಆಯ್ತು. ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ಗಂದ್ರೆ ಇಲ್ಲಿ ಕಾಮನ್ ಆಗಿ ಅದರದ್ದು ಸ್ಟ್ರಕ್ಚರ್, different parts, their function is very important. ಹೇಗೆ? ಫಾರ್ ಎಕ್ಸಾಂಪಲ್ ದೇ ವಿಲ್ ಆಸ್ಕ್ ಹೆಡ್ ರೀಜನ್ ಕಂಟೈನ್ಸ್ ಏನೇನಿರುತ್ತೆ. ಸೊ ಅದರಲ್ಲಿ ಆಪ್ಷನ್ಗಳು ಕೊಡ್ಬೋದು ನಿಮಗೆ. ಪ್ರಾಕ್ಸಿಮಲ್ ಎಕ್ಸಿಯಲ್ ಸೆಂಟ್ರಿಯೋಲ್, ಎಕ್ಸಿಯಲ್ ಸೆಂಟ್ರಿಯೋಲ್, ಅದಾದ್ಮೇಲೆ ಮೈಟೋಕಾಂಡ್ರಿಯಾ, ಟೈಲು ಎಲ್ಲ ಕೇಳ್ಬೋದು. ಆದ್ರೆ ಅಲ್ಲಿ ಏನೇನಿರುತ್ತೆ ಅಂತ ಗೊತ್ತಿರಬೇಕು. ಅಂಡ್ ಐ ಆಮ್ ಜಸ್ಟ್ ಮೆನ್ಷನಿಂಗ್ ದೇರ್ ಪಾರ್ಟ್ಸ್ ಫಸ್ಟ್. ಸೊ ದೇರ್ ಆರ್ 3 ಪಾರ್ಟ್ಸ್. ಒನ್ ಈಸ್ ದ ಹೆಡ್ ರೀಜನ್, and second one is the neck region, neck ಇದೆ. and third one is the body from here to here, neck to the tail end ಇರುತ್ತಲ್ಲ ಇಲ್ಲಿ ಟರ್ಮಿನಲ್. ಸೊ ಅಲ್ಲಿ ತನಕ ಏನಿರುತ್ತೆ ಬಾಡಿ ಇದೆ. and finally this is the tail, this is the tail region. okay, these are the part. next ನೋಡೋಣ, ಇಲ್ಲಿ ಮತ್ತೆ ಕೆಲವು ವರ್ಡ್ಸ್ ಗಳು ಬರುತ್ತೆ. ಆಲಿಗೋಸ್ಪರ್ಮಿಯಾ, ಓಕೆ, ಎಥೆರೋಸ್ಪರ್ಮಿಯಾ ಮತ್ತೆ ಎಜೂಸ್ಪರ್ಮಿಯಾ ಅಂತ. ಆಲಿಗೋಸ್ಪರ್ಮಿಯಾ ಅಂತ ಹೇಳಿದ್ರೆ ಲೋ ಕೌಂಟ್ ಸ್ಪರ್ಮ್ ಅಂತ, ಸ್ಪರ್ಮ್ಗಳು ಕಡಿಮೆ ಇರೋದು ಸೆಮೆನ್ ಅಲ್ಲಿ, ಆಲಿಗೋಸ್ಪರ್ಮಿಯಾ ಫ್ಯೂ. ಅದೇ ತರ ಎಥೆನೋಸ್ಪರ್ಮಿಯಾ ಅಂತ ಹೇಳಿದ್ರೆ ರಿಡಕ್ಷನ್ ಇನ್ ದ ಮೊಟೈಲ್ ಸ್ಪರ್ಮ್, ಮೊಟಿಲಿಟಿ ಬರೆಯೋಣ ಅದನ್ನ, ಮೊಟಿಲಿಟಿ ಸ್ಪರ್ಮ್ ಕಡಿಮೆ ಇರೋದು. ಎಜೋಸ್ಪರ್ಮಿಯಾ ಅಂತ ಹೇಳಿದ್ರೆ ಆಬ್ಸೆನ್ಸ್ ಆಫ್ ಸ್ಪರ್ಮ್ ಇನ್ ಸೆಮೆನ್, ಕಂಪ್ಲೀಟ್ಲಿ ಆಬ್ಸೆನ್ಸ್, ಅಲ್ಲಿ ಸೆಮೆನ್ ಅಲ್ಲಿ ಸ್ಪರ್ಮ್ ಇರೋದಿಲ್ಲ, ಇನ್ಫರ್ಟಿಲಿಟಿ ಇರುತ್ತೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಇಲ್ಲಿ ಮೇನ್ ಆಗಿ ಹೆಡ್ ರೀಜನ್ ಅಲ್ಲಿ 2 ಪಾರ್ಟ್ ಇದೆ. ದ terminal part of the tip part of the head region is called acrosome. Next illi the large nucleus is present. Now sumne large anta heltivi, this is a very small nucleus. So you can say the haploid nucleus is present. So in a entire, this is a cell. The smallest cell present in the human body is the sperm cell. ಸೊ ಆದ್ರೆ ಇಲ್ಲಿರೋದು ಇದೆಯಲ್ಲ ಎಂಟೈರ್, ಇದು ಸೆಲ್ ಅಂತ ಹೇಳಿದ್ಮೇಲೆ ದಟ್ ಶುಡ್ ಬಿ ಕವರ್ಡ್ ಬೈ ದ ಪ್ಲಾಸ್ಮಾ ಮೆಂಬ್ರೇನ್. ಇದೆಲ್ಲ ಪ್ಲಾಸ್ಮಾ ಮೆಂಬ್ರೇನ್ ಕವರ್ ಆಗಿದೆ ಅಂತ ಅರ್ಥ. ಅಂಡ್ ಹಿಯರ್ ದ ಕ್ರೊಮ್ಯಾಟಿನ್ ನೆಟ್ವರ್ಕ್ ಇಸ್ ಪ್ರೆಸೆಂಟ್ ಅಂಡ್ ದ ನ್ಯೂಕ್ಲಿಯೋಲಸ್ ಇಸ್ ಆಬ್ಸೆಂಟ್. ನೆಕ್ಸ್ಟ್ ಹಿಯರ್ ಇನ್ ದ ನೆಕ್ ರೀಜನ್ ಯು ಕ್ಯಾನ್ ಸಿ one centriole that get attached to the head region in the depression, that is called proximal centriole. This is called proximal centriole. Okay, next adhe tara. So there is another centriole is present just below the proximal centriole, adra kedavagdalli irutte, that is called distal centriole that forms the axial filament formation agಲಿಕ್ಕೆ ಸಹಾಯ ಮಾಡುತ್ತೆ. Next body part ಗೆ ಬಂದಾಗ here you can observe number of ribbon like spiral shaped mitochondria is present. So that's nothing but mitochondria is present. Okay, next adadmele here you can see the tail is present and within that the axial filament is present. So that runs throughout the tail. So hagagi axial filament is present here and this one is the tail. Illi tail ide. So understood? The parts gal gottayitu. So adhe ತರ ಈಗ ಫಂಕ್ಷನ್ ಗಳು ನೋಡೋಣ. acrosome, it is modified from the Golgi complex. ಈಗ Golgi complex ನಮ್ಮ ಸೆಲ್ ಅಲ್ಲಿ ಏನು ಕೆಲಸ ಮಾಡುತ್ತೆ? You know the basics of cells, right? Yeah, basics of cells ಅಂತ ಹೇಳಿದ್ರೆ entire cell structure, their organelles and their function. Golgi complex ಅನ್ನ ಕೆಮಿಕಲ್ ಫ್ಯಾಕ್ಟರಿ ಅಂತ ಹೇಳ್ಬೋದು ನಾವು. ಏನದು? ಕೆಮಿಕಲ್ ಫ್ಯಾಕ್ಟರಿ. Why so? ಯಾಕೆ ಅಂತ ಹೇಳಿದ್ರೆ they produces chemicals. ಸೊ ಅಲ್ಲಿಂದ ನಿಮ್ಗೆ ಗೊತ್ತಿರುತ್ತೆ ವೆಸಿಕಲ್ಸ್ ಗಳು, ಗ್ಲೈಕೋಪ್ರೋಟೀನ್ಸ್, ಗ್ಲೈಕೋಲಿಪಿಡ್ಸ್ ಗಳು ಎಲ್ಲ ಫಾರ್ಮೇಶನ್ ಆಗೋದು. ಸೊ ಇಲ್ಲಿ ಆಗ್ರೋಸೋಮ್ ಇಟ್ ಈಸ್ ಮಾಡಿಫೈಡ್ ಫ್ರಮ್ ದ
Golgi complex. You know, I'm just writing Golgi, or you can say Golgi apparatus or Golgi complex. G or G you can say. Acrosome ide. And this acrosome containing some kind of hydrolysis enzyme. ಅದರಲ್ಲಿ ಕೆಲವು ಹೈಡ್ರೋಲಿಟಿಕ್ ಎಂಜೈಮ್ಗಳಿರುತ್ತೆ. ಐ ಆಮ್ ರೈಟಿಂಗ್ ಇಟ್ ಕಂಟೈನ್ಸ್ hydrolytic enzyme. Hydrolytic enzyme. So this enzyme is very essential for the dissolution of the plasma membrane of the ovum. So during the what is that entire process, fertilization, I will tell you. So what is this hydrolytic enzyme called hyaluronidase? Hyaluronidase. Common agi keltare. Name the enzyme present in the acrosome. That is called hydrolytic, commonly known as hyaluronidase. The function ಏನಾಗಿರುತ್ತೆ? So actually the function is to dissolve the plasma membrane. Dissolve the plasma membrane. Plasma membrane. So during, plasma membrane of what? Of ovum. Of ovum during fertilization. During fertilization. Okay, so that's the thing you need to remember. So next adadmele, so illide nodi Golgi complex adu acrosome aitu. So haploid nucleus, they are carrying, you all know they are carrying the genetic characters from the father. So hagagi chromosomes irutte. So chromosomes from the father. So father ಇಂದ ಬಂದಿದೆ ಅಂತ. ಫಾದರ್ ಹೋಗ್ತಾ ಇದೆಯಲ್ಲ ಆರೋ ಮಾಡ್ಕೊಂಡ್ಬಿಟ್ಟು ಫಾದರ್ ಇಂದ ಬಂದಿರೋದು. ನೆಕ್ಸ್ಟ್ ಇಲ್ಲಿಗೆ ಬಂದರೆ just below the head region, in the neck region there is a presence what is called proximal centriole and distal centriole. Proximal centriole is mainly responsible for ಯಾವ್ದಕ್ಕೆ ಸಹಾಯ ಮಾಡುತ್ತೆ? Yes, it helps in the cleavage ಅಂತ ಹೇಳಿದ್ರೆ cell division ಅಂತ. Division of zygote is called cleavage. So helps in first cleavage of the zygote. zygote ದು ಫಸ್ಟ್ ಕ್ಲೀವೇಜ್ ಆಗೋದಿಕ್ಕೆ, ಸೆಲ್ ಡಿವಿಷನ್ ಆಗೋದಿಕ್ಕೆ ಸಹಾಯ ಮಾಡೋದು ಯಾವುದು? ಪ್ರಾಕ್ಸಿಮಲ್ ಸೆಂಟ್ರಿಯೋಲ್. ಇನ್ ಅ ಡಿಸ್ಟಲ್ ಸೆಂಟ್ರಿಯೋಲ್ ದಟ್ ಫಾರ್ಮ್ಸ್ ದ ಎಕ್ಸಿಯಲ್ ಫಿಲಮೆಂಟ್ ಅನ್ನು ಫಾರ್ಮ್ ಮಾಡುತ್ತೆ. ಮೈಟೋಕಾಂಡ್ರಿಯಾ, ರಿಬ್ಬನ್ ಶೇಪ್ಡ್ ಸ್ಪೈರಲಿ ಮೈಟೋಕಾಂಡ್ರಿಯಾ ಇಸ್ ಪ್ರೆಸೆಂಟ್ ಇನ್ ದ ಬಾಡಿ. ಸೊ ಏನ್ ಮಾಡುತ್ತೆ? ಇಟ್ ಪ್ರೊವೈಡ್ಸ್ ದ ಎನರ್ಜಿ. So far you know that it provides energy. So ಯಾಕೆ ಎನರ್ಜಿ ಬೇಕು? ಪ್ರೊವೈಡ್ಸ್ ಎನರ್ಜಿ. ಸೊ ಕಾಮನ್ ಆಗಿ ಇವಾಗ್ಲೂ ಕೂಡ ಥಿಯರಿ ಚೇಂಜ್ ಆಗ್ತಾ ಇರುತ್ತೆ ಎವ್ರಿ ಟೈಮ್. ಸೊ ಫಸ್ಟ್ ನಾವು ಬೇರೆ ಥಿಯರಿ ಓದಿರ್ತೀವಿ, ಅದಾದ್ಮೇಲೆ ದಟ್ ಈಸ್ ಫೇಲ್ಡ್. ಸೊ ಸಮ್ ಒನ್ ಹ್ಯಾಸ್ ಇಂಟ್ರೊಡ್ಯೂಸ್ ದ ನ್ಯೂ ಥಿಯರಿ ಅಂತ. ಅದೇ ತರ ಇತ್ತೀಚೆಗೆ ಹೊಸ ಥಿಯರಿಗಳು ಬರ್ತಾ ಇರೋದೇನು? ದ ಸ್ಪರ್ಮ್ಸ್ ಆರ್ ನಾಟ್ ಸ್ವಿಮ್ಮಿಂಗ್, ಅದು ಸ್ವಿಮ್ ಮಾಡ್ತಾ ಇಲ್ಲ ಅಂತ. ಓಕೆ, ಅಂದ್ರೆ ಅದೇ ಬೇರೆ ತರ ಮೂವ್ಮೆಂಟ್ ಅನ್ನು ಶೋ ಮಾಡ್ತಾ ಇದೆ, ಸ್ಪೈರಲಿ ಮೂವಿಂಗ್ ಆರ್ ವಾಟ್ ಇಟ್ ಈಸ್. Anyhow, their motility means movement. They need energy, right? That energy is provided by the mitochondria. It's a powerhouse of the cell that generates enough amount of ATP for their swimming or their further movement. Next, ಇಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ, ಮೂವ್ಮೆಂಟ್ ಗೆ ಸಹಾಯ ಮಾಡೋದಕ್ಕೆ ಟೈಲ್ ಇರುತ್ತೆ, ಎಕ್ಸಿಯನ್ ಫಿಲಮೆಂಟ್ that is formed from there and responsible for the movement as well. So ಇದಿಷ್ಟು ಸ್ಟ್ರಕ್ಚರ್ ಯಾವುದಕ್ಕೆ ಅಂತ ಹೇಳಿದ್ರೆ, as I said, the structure of sperm. ಕಾಮನ್ ಆಗಿ ಕೇಳ್ತಾರೆ ಯಾವ್ಯಾವ ಪಾರ್ಟ್ಸ್ಗಳು ಎಲ್ಲೆಲ್ಲಿ ಇರುತ್ತೆ, ಏನೇನು ಕೆಲಸ ಮಾಡುತ್ತೆ, ಲೇಬಲ್ ಅಷ್ಟೇ ನೆನ್ಪಿಟ್ಕೊಬೇಕು. ಓಕೆ, ABCDE ಅಂತ ಕೇಳ್ಬಿಟ್ಟು ಎ ಅನ್ನೋದು ಯಾವ ಪಾರ್ಟ್ ಇಂಡಿಕೇಟ್ ಮಾಡುತ್ತೆ, ಏನು ಫಂಕ್ಷನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಮೆನ್ಷನಿಂಗ್, ಸೊ ದಿಸ್ ಪಾರ್ಟ್ ಈಸ್ ಎ, ಇದನ್ನ ನಾನೇನಾದ್ರೂ ಎ ಅಂತ ಹೇಳಿದ್ರೆ, ಓಕೆ, ಸೊ ದೆನ್ ಇಫ್ ಐ ಆಮ್ ಟಾಕಿಂಗ್ ಅಬೌಟ್ ದ what is that mitochondria as B, they will mention A is acrosome. In front of that they will write, so provide energy. Okay, that means that's the wrong pair, because that is responsible for what? Responsible for dissolution or the plasma membrane. Okay, plasma membrane dissolution ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಅರ್ಥ. So next concept ನೋಡೋಣ ಇವಾಗ. Yes, regulation of the spermatogenesis. Till now we have studied about the spermatogenesis. Okay, ಯಾವ ತರ ಸ್ಪರ್ಮ್ ಫಾರ್ಮೇಶನ್ ಆಗುತ್ತೆ by the entire process. So ಇಲ್ಲಿ ಈಗ ಇನ್ನೊಂದು ಸೀಕ್ವೆನ್ಸ್ ಇದೆ ನೋಡಿ. The regulation of spermatogenesis, who is controlling that entire process, the formation of sperm? So ಇಲ್ಲಿ ನೋಡ್ಬೇಕು ಇವಾಗ, hypothalamus, principal gland. ಅಂದ್ರೆ it is a part of brain ನ ಪಾರ್ಟ್ ಆಗಿರುತ್ತೆ, ಪ್ರೆಸೆಂಟ್ at the base of the brain. ಅಂದ್ರೆ ಫೋರ್ ಬ್ರೈನ್ ನ ಕೆಳಭಾಗದಲ್ಲಿ ಇರುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಅನ್ಕೊಂತೀನಿ. ಫೋರ್ ಬ್ರೈನ್
ಫೋರ್ ಬ್ರೈನ್ ಅಲ್ಲಿ ಎರಡು ಪಾರ್ಟ್, ಸೆರೆಬ್ರಮ್ ಮತ್ತೆ ಡೈಎನ್ಸೆಫೆಲಾನ್ ಅಲ್ಲಿ ಥಲಾಮಸ್, ಹೈಪೋಥಲಾಮಸ್. ಸೊ ಹೈಪೋಥಲಾಮಸ್ ಅನ್ನೋದು ದಟ್ ರೆಗ್ಯುಲೇಟ್ಸ್ ದ ಬಾಡಿ ಟೆಂಪರೇಚರ್, ಮೀನ್ಸ್ ಥರ್ಮೋರೆಗ್ಯುಲೇಷನ್, ಸ್ಲೀಪ್, ಅಪಟೈಟ್, ಥರ್ಸ್ಟ್, ಇದನ್ನೆಲ್ಲ ಮೇಂಟೈನ್ ಮಾಡ್ತಾ ಇರುತ್ತೆ. ಅದ್ರ ಜೊತೆಗೆ that is influencing the anterior pituitary by producing few hormones called, the releasing hormone and inhibiting hormone produce ಮಾಡುತ್ತೆ. ರಿಲೀಸಿಂಗ್ ಹಾರ್ಮೋನ್ಸ್ ಅಂತ ಹೇಳಿದ್ರೆ gonadotropin releasing hormone secreted from the hypothalamic ಹಾರ್ಮೋನ್ಗಳೇನಿದೆ ಅದು ಪ್ರೊಡ್ಯೂಸ್ ಆಗುತ್ತೆ. This gonadotropin releasing hormone stimulates the anterior pituitary to produce the gonadotropins. ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಅಂಡ್ ದೋಸ್ gonadotropins are called FSH and LH. What are they? FSH and LH. So I'm just writing here. Those are called LH, luteinizing hormone, and second one is FSH. ನೋಡಿ, ನಾನು FSH ನ ಈ ಕಡೆ ಬರಿತಾ ಇಲ್ಲ. ಯಾಕೆ? ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಯಾವ ತರ ನೆನ್ಪಿಡ್ಕೋಬೇಕು ಅಂತಾನು ಕೂಡ ಹೇಳ್ತೀನಿ. The luteinizing hormone secreted from the anterior pituitary, that is a type of gonadotropin that stimulates the Leydig cells to secrete the androgen or the testosterone. See, L. So ಅದು L ಇಂದ ಶುರು ಆಗ್ತಾ ಇದೆ. ಇಲ್ಲೂ ಕೂಡ ಅದು L ಗೆ ಯಾವ ಒಂದು ಸೆಲ್ ಇರುತ್ತೆ. These are the cells, interstitial cells present just outside the seminiferous tubule. ಇದನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. So once it is stimulated, that produces the testosterone, also called androgen. Okay, and now this is happening inside the testis ನ ಒಳಭಾಗದಲ್ಲಿ ಆಗ್ತಾ ಇರೋದು. So this testosterone responsible for controlling over the reproductive tracts and the other organs, control ಮಾಡುತ್ತೆ. Okay, next one, ಇಲ್ಲಿಗೆ ಬರೋಣ. This anterior pituitary also producing another type of gonadotropin called follicle stimulating hormone. As the name indicating, follicle stimulating hormone, follicles ಗಳು ಡೆವಲಪ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಪ್ರೈಮರಿ ಫಾಲಿಕಲ್, ಸೆಕೆಂಡರಿ ಫಾಲಿಕಲ್, ಟರ್ಷರಿ ಫಾಲಿಕಲ್ಸ್. ಸೊ ಯು ಕ್ಯಾನ್ ಸೇ ದೇ ಆರ್ ದ germ cells, so that directly helps in spermatogenesis ಗೆ ಸಹಾಯ ಮಾಡ್ತಾ ಇದೆ. ಸೊ ಇದು ಇಂಡೈರೆಕ್ಟ್ ಆಗಿ ಸಹಾಯ ಮಾಡುತ್ತೆ. ಸೊ FSH stimulating the Sertoli cells present within the seminiferous tubule. ನಿಮ್ಗೆ ಗೊತ್ತು Sertoli cells ಅಂತ ಹೇಳಿದ್ರೇನು? They are commonly known as nurse cells ಅಂತ ಹೇಳಿದೆ. They nourishes the developing spermatids, nourish ಮಾಡುತ್ತೆ by providing the nutrients. So thereby it is helping in the spermatogenesis. It stimulates the spermatogenesis and also producing the hormone called inhibin ಅನ್ನ ಪ್ರೊಡ್ಯೂಸ್ ಮಾಡ್ತದೆ. ಯಾಕೆ? ಸೊ ಈಗ ಎಲ್ಲಾ ಟೈಮಲ್ಲೂ ಒಂದೇ ತರ ಇರೋದಕ್ಕಾಗಲ್ಲ. ನಿಮ್ಗೆ ಗೊತ್ತು, ಕೆಲವು ಹಾರ್ಮೋನ್ಸ್ಗಳು ಏನ್ ಮಾಡುತ್ತೆ, ಜಾಸ್ತಿ ಸೆಕ್ರೇಟ್ ಆದ್ರೆ ಹೈಪರ್ ಸೆಕ್ರೇಷನ್, ಕಡಿಮೆ ಸೆಕ್ರೇಟ್ ಆದ್ರೆ ಹೈಪೋ ಸೆಕ್ರೇಷನ್ ಆಗುತ್ತೆ. ಸೊ ದೇರ್ ಬೈ ದಟ್ ಕಾಸಸ್ ಮೆನಿ ಡಿಸಾರ್ಡರ್ಸ್, ಮಾಲ್ ಫಂಕ್ಷನಿಂಗ್ ಆಫ್ ದ ಆರ್ಗನ್ ಸಿಸ್ಟಮ್. ಇಲ್ಲೂ ಕೂಡ ಅಷ್ಟೇನೆ, ಯಾವ್ದಾದ್ರು ಒಂದು ಪ್ರೋಸೆಸ್ ಕಂಪ್ಲೀಟ್ ಆದ ತಕ್ಷಣ ಈಗ ಇದರಿಂದ ಪ್ರೊಡ್ಯೂಸ್ ಆಗೋ gonadotropin ರಿಲೀಸಿಂಗ್ ಹಾರ್ಮೋನ್ ಏನ್ ಮಾಡ್ಬೇಕು, ಅದು ರಿಡ್ಯೂಸ್ ಮಾಡಬೇಕು. ಸೊ ನೌ ದ ಸ್ಪರ್ಮೆಟೋಜೆನೆಸಿಸ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್. ಸೊ ಡೋಂಟ್ ವಾಂಟ್ ಟು ರಿಲೀಸ್ ದ gonadotropin. ಅವಾಗ ಏನ್ ಮಾಡುತ್ತೆ, ದಿಸ್ ಇನ್ಹಿಬಿನ್, ಸೊ ದಟ್ ಸ್ಟಿಮ್ಯುಲೇಟ್ಸ್ ದ ಹೈಪೋಥಾಲಮಸ್ ಟು reduce the secretion of the gonadotropin. Likewise, so this reproductive tract and others, this testosterone is also influencing the anterior pituitary as well as the hypothalamus. So ee tara nenpitkolli. Okay, so easy ideyala. What are the hormones or the different cells regulating the spermatogenesis anta kelidre? First, hypothalamus, they are releasing gonadotropin releasing hormone that stimulates the anterior pituitary. Anterior pituitary produces gonadotropins called LH and FSH. LH, luteinizing hormone that stimulates the Leydig cells to produce the androgen called testosterone. So that helps to stimulate the other reproductive tracts as well as the organs. Next, illige bandre FSH, that stimulates the Sertoli cells, nurse cells, that they are nourishing the developing spermatids, helps in stimulating the spermatogenesis. And then they are also producing the inhibin hormone. Inhibin means inhibit. ಅದು ಏನ್ ಮಾಡುತ್ತೆ, ಹಾರ್ಮೋನ್ಸ್ ಗಳನ್ನ, ಬೇರೆ ಫಂಕ್ಷನ್ ಗಳನ್ನ ಇನ್ಹಿಬಿಟ್ ಮಾಡುತ್ತೆ, ಕಡಿಮೆ ಮಾಡುತ್ತೆ, ರೆಡ್ಯೂಸ್ ಮಾಡುತ್ತೆ. ಸೊ ಹಾಗಾಗಿ ದಟ್ ಈಸ್ ಸ್ಟಿಮ್ಯುಲೇಟಿಂಗ್ ದ ಹೈಪೋಥಾಲಮಸ್ ಟು ವಾಟ್, ಟು ರೆಡ್ಯೂಸ್ ದ ಸೆಕ್ರೇಷನ್ ಆಫ್ ದ gonadotropin ರಿಲೀಸಿಂಗ್ ಹಾರ್ಮೋನ್. ಸೊ ಅದಾದ್ಮೇಲೆ ಇಲ್ಲಿ ಅಗೇನ್ ಯು ನೋ ದಟ್
This is again, it's going back to the anterior pituitary and hypothalamus. This sequence is very important, I guess. So ನಿಮಗೆ ನೆನಪಿರುತ್ತೆ. Yes. Next concept ನೋಡೋಣ. oogenesis. The same process as just we have discussed in the spermatogenesis. ಆದ್ರೆ ಇಲ್ಲಿ ಡಿಫರೆನ್ಸಿಯೇಷನ್ ಅನ್ನು ಓದೋ ಅವಶ್ಯಕತೆ ಇಲ್ಲ. ಓಕೆ, ಯಾಕೆ ಅಂತ ಹೇಳ್ತೀನಿ. ಅಂದ್ರೆ ಅಲ್ಲಿ ಪ್ರೊಡ್ಯೂಸ್ ಆಗೋದು ಜಸ್ಟ್ ಓವಮ್ ಮತ್ತೆ ಸೆಕೆಂಡರಿ oocyteಗಳು. ಸೊ ಹಾಗಾಗಿ ಇಲ್ಲಿ ನೋಡಿ, ಮಲ್ಟಿಪ್ಲಿಕೇಶನ್ ಫೇಸ್ ಆಗ್ತಾ ಇದೆ. ನಮಗೆ ಕಾಮನ್ ಆಗಿ ಗೊತ್ತು, ಡ್ಯೂರಿಂಗ್ ದ ಚೈಲ್ಡ್ ಬರ್ತ್ ಓಕೆ ಇದ್ದಾಗ, ಸೊ ಬೇಬಿ ಈಸ್ ಹ್ಯಾವಿಂಗ್ ಎಂಬ್ರಿಯೋ ಫೀಟಸ್ ಹ್ಯಾವಿಂಗ್ ಕಪಲ್ ಮಿಲಿಯನ್ ಆಫ್ ಫಾಲಿಕಲ್ಸ್ ಇನ್ ದೇರ್ ಓವೇರಿ. ಕಪಲ್ ಮಿಲಿಯನ್ ಅಂದ್ರೆ 2 ಮಿಲಿಯನ್ ಅಷ್ಟು ಫಾಲಿಕಲ್ಸ್ ಗಳಿರುತ್ತೆ ಅದರಲ್ಲಿ. ವಿ ಯೂಸ್ ಟು ಕಾಲ್ ದೆಮ್ ಆಸ್ oogonia ಇರುತ್ತೆ. ಬಟ್ ಆಫ್ಟರ್ ದ ಚೈಲ್ಡ್ ಬರ್ತ್ ಆದ್ಮೇಲೆ no more oogonia are formed. Remember these words? Okay, in female fetus there are about a couple million of oogonia are present. Oogonia in the sense mother gamete cells. Okay, mother ಅದು ಗ್ಯಾಮೆಟ್ ಸೆಲ್ಸ್ ಅಲ್ಲ, ಗ್ಯಾಮೆಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋ ಡಿಪ್ಲಾಯ್ಡ್ ಸೆಲ್ಸ್ ಆಗಿರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಏನಾಗಬೇಕು, ಆಫ್ಟರ್ ದ ಬರ್ತ್ ನೋ ಮೋರ್ oogonia are formed. oogonia ಫಾರ್ಮ್ ಆಗಲ್ಲ. ಸೊ ನೆಕ್ಸ್ಟ್ ಏನಾಗುತ್ತೆ, ಸೊ ಅಲ್ಲಿ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ. ಇವಾಗ ಮಲ್ಟಿಪ್ಲಿಕೇಶನ್ ಆಗಬೇಕು. ಅಂಡ್ ಆಫ್ಟರ್ ದ ಬರ್ತ್ ಡ್ಯೂರಿಂಗ್ ದ ಚೈಲ್ಡ್ ಪ್ಯುಬರ್ಟಿ ಸ್ಟೇಜ್ಗೆ ಹೋಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಓನ್ಲಿ ದೇರ್ ಆರ್ ಅಬೌಟ್ 60,000 oogonia are present. 60,000 oogonia are present. ಅಷ್ಟು ಮಾತ್ರ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಇವಾಗ ನೋಡಿ, ಎಲ್ಲ ಥಿಯರಿ ಹೇಳ್ತಾ ಇದ್ದೀನಿ, ಬರಿತಾ ಇಲ್ಲ, ಹಾಗೆ ನೆನ್ಪಿಡ್ಕೊಬೇಕು. 60,000 oogonia are present. ಸೊ ಇನ್ ಈಚ್ ಓವೇರಿ ಅಟ್ ದ ಪ್ಯುಬರ್ಟಿಯಲ್ಲಿ ಅಷ್ಟು ಮಾತ್ರ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಈಗ ಮಲ್ಟಿಪ್ಲಿಕೇಶನ್ ಆಯ್ತು, ಅದು ಎಲ್ಲ ಮಲ್ಟಿಪ್ಲೈ ಆಗ್ಬಿಟ್ಟು. ಸೊ ಇವಾಗ ಏನಾಗುತ್ತೆ, ಗ್ರೋತ್ ಫೇಸ್ಗೆ ಬಂದಾಗ, ಸೊ ಕನ್ಸಿಡರಿಂಗ್ ದಟ್ ದಿಸ್ ಇಸ್ ದ oogonia ಇದೆ. ವಿ ಯೂಸ್ ಟು ಕಾಲ್ ದೆಮ್ ಆಸ್ ಫಾಲಿಕಲ್ಸ್ ಗಳಿದೆ. ದೇ ಅಂಡರ್ಗೋ ಮೈಟೋಸಿಸ್. They are forming as a primary follicle, secondary follicle, tertiary follicle. But ಹೇಗೆ ಫಾಲಿಕಲ್ ಫಾರ್ಮೇಶನ್ ಆಗುತ್ತೆ, ಕನ್ಸಿಡರಿಂಗ್ ದಿಸ್ ಇಸ್ ದ ಫಾಲಿಕಲ್, by depositing the formation of a layer of granulosa. ಲೇಯರ್ ಆಫ್ ಗ್ರಾನ್ಯುಲೋಸ್ ಗಳು ಫಾರ್ಮೇಶನ್ ಆಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ ಬಿಕಮ್ಸ್ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ ಫಾಲಿಕಲ್ ಆಗುತ್ತೆ. ಸಿಹಿಯ ಸೊ ಸೈಜ್ ಮಾತ್ರ ವೇರಿ ಆಗ್ತಾ ಇದೆ ಅಷ್ಟೇನೆ. ಸೊ ರಿಮೆಂಬರ್ ದಟ್ ದಿಸ್ ಇಸ್ ದ primary follicle, this is a secondary follicle and tertiary follicle and finally ಏನಾಗುತ್ತೆ, yes, growth phase ಗೆ ಬಂದಾಗ that we can write it as a growth phase, no problem. Okay, so ಇಲ್ಲಿ ಯಾಕೆ ಈ ತರ ಆಗ್ತಾ ಇದೆ, so why we are calling them as a primary, secondary and tertiary follicle? Because of the deposition of new cells layer. They are called granulosa layer ಅಂತ ಹೇಳ್ತೀವಿ. Granulosa cells are depositing over that and forming the cells are being matured. So ಹೋಗ್ತಾ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಇವಾಗ ಏನಾಗಬೇಕು, that should undergo, ಇದರ ಒಳಭಾಗದಲ್ಲಿ ಒಂದು ಸೆಲ್ಸ್ ಫಾರ್ಮೇಶನ್ ಆಗ್ತಾ ಇದೆ. ಇಲ್ಲಿ ಮೆಚುರೇಷನ್ ಅಂತ ಫೇಸ್ ಬಂದಾಗ, ಸೊ ಇವಾಗ ಏನಾಗುತ್ತೆ, ಈ ಸ್ಟೇಜ್ ಅಲ್ಲಿ ಮಿಯೋಸಿಸ್ 1 ಕಂಪ್ಲೀಟ್ ಆಗುತ್ತೆ. ಮಿಯೋಸಿಸ್ 1 has been completed. So then there is a formation of one polar body and one ovum, that is called oocyte formation ಆಗುತ್ತೆ. ಅದಾದ್ಮೇಲೆ ಇವಾಗ ಮೆಚುರೇಷನ್ ಆಗ್ಬೇಕಲ್ವಾ, that maturation phase, second maturation phase will start ಆಗುತ್ತೆ. ಸೊ ಇವಾಗ ಇಲ್ಲಿ ತಿಳ್ಕೊಳ್ಳಿ, ಇಲ್ಲಿ ಗ್ರಾಫಿಯನ್ ಫಾಲಿಕಲ್ ಇದೆ. ಕನ್ಸಿಡರಿಂಗ್ that this is the ಗ್ರಾಫಿಯನ್ ಫಾಲಿಕಲ್ having the secondary oocyte, you can say oocyte or the ovum, secondary oocyte and the antrum. ಸೊ ಇದನ್ನ ಡಯಾಗ್ರಾಮ್ ಕೇಳಬಹುದು ನಿಮ್ಗೆ. Antrum ಅಂತ ಹೇಳಿದ್ರೆ that is the space present within the Graafian follicle. It's a matured Graafian follicle, or you can say matured follicle. ಇಲ್ಲಿದೆ ಇವಾಗ. So next, once this ovum has been released ಆಗುತ್ತೆ ಅಂತ ತಿಳ್ಕೊಳ್ಳೋಣ. So ಅವಾಗ ರಿಲೀಸ್ ಆದ್ಮೇಲೆ, once the fertilization has been takes place, fertilization ಆದ್ಮೇಲೆ ಏನಾಗುತ್ತೆ, the second meiosis has been completed. So after the fertilization, so ಏನಾಗುತ್ತೆ, second meiotic division has been completed. Then the second polar body plus the ovum or the ootid is formed. You can say ootid is formed. ನೋಡಿ ಯಾವ ತರ ಇದೆ, I will explain that with the help of a diagram once again.
But remember, multiplication phase. In female fetus, there are about a couple million of oogonia are present at the time of birth. So, adadmele, you know that. So, here the follicles get arrested in the meiosis 1, prophase 1. Pubertyಗೆ ಬರೋ ತನಕ ಅರೆಸ್ಟ್ ಆಗಿರುತ್ತೆ. ಅದನ್ನು ಕೂಡ ಕೇಳ್ತಾರೆ ಯಾವ ಫೇಸ್ ಅಲ್ಲಿ ಅರೆಸ್ಟ್ ಆಗುತ್ತೆ ಅಂತ. So, here the oogonia are arrested ಅಂತ ಹೇಳಿದ್ರೆ ಸೀಲ್ ಆಗಿರುತ್ತೆ. ಯಾವ ಸ್ಟೇಜ್ ಅಲ್ಲಿ ಅಂತ ಹೇಳಿದ್ರೆ ಮಿಯೋಸಿಸ್ 1 ಅಲ್ಲಿ ಅಂದ್ರೆ ಪ್ರೊಫೇಸ್ 1 ಅಲ್ಲಿ ಅರೆಸ್ಟ್ ಆಗಿರುತ್ತೆ. ಓಕೆ, ಅಂಡ್ ಆಫ್ಟರ್ ದ ಪ್ಯೂಬರ್ಟಿ, ಸೊ ಇಫ್ ದ ಸೇಮ್ ಥಿಂಗ್ ದ ಪೋಲಾರ್ ಬಾಡಿ ಹ್ಯಾಸ್ ಬಿನ್ ಫಾರ್ಮ್ಡ್, ಒಂದು ಪೋಲಾರ್ ಬಾಡಿ ಫಾರ್ಮೇಶನ್ ಆಗುತ್ತೆ, ಕಂಪ್ಲೀಟ್ ಆಗುತ್ತೆ. ಸೊ ಆಫ್ಟರ್ ದ ಫರ್ಟಿಲೈಸೇಷನ್ ಓನ್ಲಿ ದ ಸೆಕೆಂಡ್ ಪೋಲಾರ್ ಬಾಡಿ ಅಂಡ್ ದ oocyte ಹ್ಯಾಸ್ ಬಿನ್ ಫಾರ್ಮ್ಡ್. ಇಲ್ಲಿದೆ ನೋಡಿ, ಇವಾಗ ಡಯಾಗ್ರಾಮ್ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ದಿಸ್ ಈಸ್ ದ ಸೇಮ್ ಡಯಾಗ್ರಾಮ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. Okay, I'm just writing the different parts. So these are the primordial follicles, you can say. Primordial follicles. Okay, innu kuda ade ide edu immature anta helbodu. So these are primary, secondary, I can say. So these are primary follicle. And what is this? Secondary. And this one is tertiary and matured Graafian follicle. So just I am writing here it as a Graafian follicle ide. Next, during the ovulation aguvaga, ovulation ella agutte in the midday of the menstrual cycle, that period varies from 28 to 29 days. adra madhidu anta ಹೇಳಿದ್ರೆ 14, 15 or 13, 14 days ಅಲ್ಲಿ ಏನಾಗುತ್ತೆ, ovulation will takes place. The Graafian follicle will rupture. So Graafian follicle rupture ಆಗುತ್ತೆ. Then the ovulation takes place. Ovulation will takes place and the ovum has been produced. Ovum produce ಆಗುತ್ತೆ. Okay, ಇಲ್ಲೇ ಗೊತ್ತಾಗ್ತಾ ಇದೆ ನಿಮ್ಗೆ. So primary follicles, then secondary follicles, because of the presence of granulosa layers. Granulosa layer ಗಳು ಡೆಪಾಸಿಟ್ ಆಗ್ತಾ ಸೊ ಅದೇನಾಗುತ್ತೆ, ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಆಗುತ್ತೆ. ಓಕೆ, ಸೊ ಒನ್ಸ್ ಇಟ್ಸ್ ಕಂಪ್ಲೀಟೆಡ್ ದ ಫಸ್ಟ್ ಮಿಯೋಟಿಕ್ ಡಿವಿಷನ್, ಅವಾಗ ಫಸ್ಟ್ ಪೋಲಾರ್ ಬಾಡಿ ಮತ್ತೆ ಇನ್ನೊಂದು ಯಾವುದು, ಒಂದು ಓವಮ್ ಪ್ರೊಡ್ಯೂಸ್ ಆಗುತ್ತೆ, ಸೆಕೆಂಡರಿ oocyte ಪ್ರೊಡ್ಯೂಸ್ ಆಗುತ್ತೆ. ದಟ್ ಸೆಕೆಂಡರಿ oocyte ಅಗೈನ್ ದಟ್ ಹ್ಯಾಸ್ ಬಿನ್ ರಿಲೀಸ್ಡ್. ಸಿ ದಿಸ್ ಇಸ್ ದ ಸೆಕೆಂಡರಿ oocyte. ಹಿಯರ್ ದ ಫಸ್ಟ್ ಮಿಯೋಟಿಕ್ ಹ್ಯಾಸ್ ಬಿನ್ completed. So I'm just writing here in this place, ಈ ಪ್ಲೇಸ್ ಅಲ್ಲಿ ಫಸ್ಟ್ meiotic division will takes place. So that's why the secondary oocyte has been produced. Again, this will complete the meiotic division. Complete ಆಗಿ second meiotic division ಮುಗಿದ ಯಾವಾಗ, ಅದು fertilize ಆದಾಗ, ಆದ್ಮೇಲೆ ಅಲ್ಲೇನಾಗುತ್ತೆ, second polar body has been formed and degenerate ಆಗುತ್ತೆ, ovum produce ಆಗ್ತಾ ಇದೆ. So this process is called ovulation. ಅದು ovulation ಆಗಿದೆ. So next ಅದಾದ್ಮೇಲೆ ಸೊ ನೋಡೋಣ ಇಲ್ಲಿ. So this yellow body which is formed from the ruptured Graafian follicle is called corpus luteum. This is called corpus luteum. Very important because it's an yellow body responsible for the production of what? Yes, that is progesterone. Helpful for the pregnancy as well as, so what is that? Maintaining the thickness of the endometrial wall of the uterus maintain ಮಾಡುತ್ತೆ. Next, this one, you know, these are the degenerating corpus luteum. They are called corpus albicans ಗಳು ಫಾರ್ಮೇಶನ್ ಆಗುತ್ತೆ. ಸೊ ಕೊನೆಗೆ ಅದೇನಾಗುತ್ತೆ, ಡಿಜೆನರೇಟ್ ಆಗುತ್ತೆ. ದಿಸ್ ಇಸ್ ದ ಸ್ಟ್ರೋಮಾ and the cortex, you know, cortex, medulla and the stroma, so richly supplied with the blood vessels ಆ ತರ ಹೇಳ್ಬೋದು. ಸೊ ಹಾಗಾಗಿ ಗೊತ್ತಾಯ್ತಲ್ಲ, ಪ್ರೈಮರಿ ಫಾಲಿಕಲ್, then you know that undergoes, you know, growth period ಅಲ್ಲಿ ಬರ್ತಾ ಇದೆ ಇವಾಗ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಫೇಸ್ ಮುಗಿಯುತ್ತೆ. ನೆಕ್ಸ್ಟ್ ಗ್ರೋತ್ ಫೇಸ್ ಅಲ್ಲಿ, ಸೊ ಒನ್ಸ್ ದ ಗ್ರಾನ್ಯುಲೋಸಲ್ ಲೇಯರ್ ಹ್ಯಾವ್ ಬಿನ್ ಆಡೆಡ್ ಆಗ್ತಾ so that is converted into Graafian follicle. There the first meiotic division has been completed, one polar body and secondary oocyte. Then the completed, final ಆಗಿ ಕಂಪ್ಲೀಟ್ ಆಗೋದು ಎಲ್ಲಿ ಅಂತ ಹೇಳ್ತೀನಿ. ಸೊ ಇವಾಗ ಈ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ. ಲುಕ್ ಅಟ್ ಹಿಯರ್. ಓಕೆ, ಲುಕ್ ಅಟ್ ಹಿಯರ್. ಸೊ ಇದು ಕೂಡ ಅಷ್ಟೇನೆ, ಆಸ್ ಐ ಸೆಡ್, ನಿಮ್ಮ ಟೆಕ್ಸ್ಟ್ ಬುಕ್ ತರ ಇಲ್ಲ, ಬಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದೇ ತರ. ಓಕೆ, ಸೊ ಹಿಯರ್ ಆರ್ ದ
arrows ಈ ತರ ಇದೆ. What is this? This one is oogonia. This one is the oogonia ಇಲ್ಲಿದೆ. Diploid in nature. Diploid in nature. So next ಅದಾದ್ಮೇಲೆ here primary oocyte has been formed. This one is nothing but primary. So let me write that here in this side. So this is called primary oocytes. Oocytes formation ಆಗುತ್ತೆ. So because of the deposition of the granulosa layer ಅದರ ಮೇಲೆ ಡೆಪಾಸಿಟ್ ಆಗ್ತಾ so ಏನಾಗುತ್ತೆ that becomes a primary, secondary, tertiary follicle. The first meiotic division will takes place here. ಇಲ್ಲಿ ಆಗುತ್ತೆ ಇವಾಗ. ಓಕೆ, ಸೊ ಫಸ್ಟ್ ಇದು ಅರೆಸ್ಟ್ ಆಗಿರುತ್ತೆ ಇಲ್ಲಿ ಪ್ರೈಮರಿ oocyte ಗಳಲ್ಲಿ ನಿಮಗೆ ಗೊತ್ತಿರುತ್ತೆ. ಸೊ ಅಂದ್ರೆ ಪ್ರೊಫೇಸ್ ಫಸ್ಟ್ ಅಲ್ಲಿ ಅರೆಸ್ಟ್ ಆಗಿರುತ್ತೆ. ಸೊ ಫಸ್ಟ್ ಇಲ್ಲಿ ಡಿವೈಡ್ ಆದ ತಕ್ಷಣ ನಮಗೆ ಸಿಗೋದೇನು ಸೆಕೆಂಡರಿ. ಫಸ್ಟ್ ಮಿಯೋಟಿಕ್ ಡಿವಿಷನ್, ಸೊ ದೇರ್ ವಿ ಆರ್ ಗೆಟಿಂಗ್ ಸೆಕೆಂಡರಿ oocyte. Oocytes are being formed along with the first polar body. ನೆಕ್ಸ್ಟ್ ಆದ್ಮೇಲೆ ಇಲ್ಲಿ ಇವಾಗ ಈ ಸ್ಟೇಜ್ ಅಲ್ಲಿ ಏನಾಗ್ತಾ ಇದೆ, the second meiotic division has been completed. ಇಲ್ಲಿ ಕಂಪ್ಲೀಟ್ ಆಗುತ್ತೆ. So here we are getting the ovum along with the what? Along with the second polar body. Second polar body has been formed. So ಅಲ್ಲಿ ಅರೆಸ್ಟ್ ಅಂತ ಕೊಟ್ಟಿದ್ದಾರೆ ನೋಡಿ. ಓಕೆ, ಅಡಲ್ಟ್ ಸ್ಟೇಜ್ ಅಲ್ಲಿ ಅದು ಸೀಲ್ ಆಗಿರುತ್ತೆ. ದೆನ್ ಅದಾದ್ಮೇಲೆ ಅಂದ್ರೆ ಯಾವ ಸ್ಟೇಟ್ ಅಲ್ಲಿ ಅರೆಸ್ಟ್ ಆಗಿರುತ್ತೆ ಅಂತ ಕೇಳಿದಾಗ ಪ್ರೊಫೇಸ್ ಒನ್ ನಲ್ಲಿ. ಸೊ ಹಾಗಾಗಿ ಒಂದು ಬಾರಿ ಮಾತ್ರ ಈ ಸ್ಕೀಮ್ಯಾಟಿಕ್ ರೆಪ್ರೆಸೆಂಟೇಷನ್ ನ ಕೇಳಿದ್ದಾರೆ, ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಅದಾದ್ಮೇಲೆ ಇನ್ನೆಲ್ಲ ಕೇಳಿರೋದು ಇದೆ, ಯಾವ ಸ್ಟೇಜ್ ಅಲ್ಲಿ ಅರೆಸ್ಟ್ ಆಗುತ್ತೆ, ಸೊ ಜೊತೆಗೆ ಅದು ಯಾವುದು ಆಪ್ಲಾಯ್ಡ್ ಡಿಪ್ಲಾಯ್ಡ್ ಈ ತರ ಕ್ವಶನ್ ಗಳನ್ನ ಕೇಳ್ತಾರೆ. ಅಂಡ್ ರಿಮೆಂಬರ್ ಎವ್ರಿಥಿಂಗ್. ಸೊ ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಓವಮ್ ಬಂದ್ರೆ ಸಿಂಪಲ್ ಆಗಿ ತಿಳ್ಕೊಬೇಕಾಗತ್ತೆ. ಅಂಡ್ ಹಿಯರ್ ವಿ ಆರ್ ಜಸ್ಟ್ ರೈಟಿಂಗ್ ದ ಸ್ಟ್ರಕ್ಚರ್ ಆಫ್ ಓವಮ್, perivitallin membrane and also radiata. So these are all present. Plasma membrane is present and here the nucleus is present. So simplified version ಅಲ್ಲಿ ಹೇಳ್ತಾ ಇರೋದು. So ಹಾಗಾಗಿ here plasma membrane and perivitallin membranes and the nucleus is present. And remember here very important thing. So considering that this is the sperm, ಇದು sperm ಅಂತ ಹೇಳಿದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಏನಾಗಬೇಕು ಇವಾಗ, ದಟ್ ಶುಡ್ ಬಿ ಡಿಸಾಲ್ವ್. ಇದು ಡಿಸಾಲ್ವ್ ಆಗಬೇಕು. ಫರ್ಟಿಲೈಸೇಷನ್ ಪ್ರೋಸೆಸ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇಲ್ಲಿ. ಇಫ್ ಇಟ್ ಈಸ್ ರಿಲೀಸಿಂಗ್ ದ ಆಕ್ರೋಸೋಮ್, ಓಕೆ, ಆಕ್ರೋಸೋಮ್ ಇಂದ ಹೈಲುರೋನಿಡೇಸ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ದೇ ಸ್ಟಾರ್ಟೆಡ್ ಟು ಡಿಸಾಲ್ವ್ ದಿಸ್ ಪೋರ್ಷನ್ ಅಂಡ್ ದಟ್ ನೀಡ್ ಟು ಎಂಟರ್ ಆಗಬೇಕು. ದೆನ್ ಓನ್ಲಿ ಆಫ್ಟರ್ ದಟ್ ದಿಸ್ ಆಕ್ರೋಸೋಮ್ ಇನ್ಕ್ಲೂಡಿಂಗ್ ದ ಮೈಟೋಕಾಂಡ್ರಿಯಾ ದಟ್ ಸ್ಟಿಮ್ಯುಲೇಟ್ಸ್ ದ ನೆಕ್ಸ್ಟ್ ಪ್ರೋಸೆಸ್. ಈಗ ಸೆಕೆಂಡ್ ಮಿಯೋಟಿಕ್ ಡಿವಿಷನ್ ಆಗೋದು ಯಾವಾಗ? ಆಫ್ಟರ್ ದ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಆದ್ಮೇಲೆ ಅಂತ ಹೇಳಿದೆ, ಸೀದೇರ್ ಫರ್ಟಿಲೈಸೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಸ್ಪರ್ಮ್ ಅಲ್ಲಿರೋ ನ್ಯೂಕ್ಲಿಯಸ್ ಏನಿದೆ, ಆ ನ್ಯೂಕ್ಲಿಯಸ್ ಜೊತೆಗೆ ಆಕ್ರೋಸೋಮ್ ನಲ್ಲಿರೋ ಕೆಮಿಕಲ್ಸ್ ಗಳು ದೇ ಆರ್ ಸ್ಟಿಮ್ಯುಲೇಟಿಂಗ್ ದಟ್ ಟು ಬಿಕಮ್ ದ oocyte ಆರ್ ಯು ಕ್ಯಾನ್ ಸಿ ಸೆಕೆಂಡರಿ oocyte. ಸೊ ಅವಾಗ ಅದು ಕಂಪ್ಲೀಟ್ ಆಗಿ ಸೆಕೆಂಡರಿ oocyte ಆಗುತ್ತೆ. ಸೊ ಸಿಂಪಲ್ ಆಗಿ ಸ್ಟ್ರಕ್ಚರ್ ಡಯಾಗ್ರಾಮ್ ನ ನೋಡ್ಕೊಳ್ಳಿ. ಅಂಡ್ ಮೆನಿಸ್ಟ್ರಿಯಲ್ ಸೈಕಲ್, ಇಲ್ಲಿ ಕೆಲವು ವರ್ಡ್ಸ್ ಗಳಿದೆ. ಓಕೆ, ಒನ್ ಮಾರ್ಕ್ ಕೇಳಬಹುದು. ದ ಬಿಗಿನಿಂಗ್ ಆಫ್ ದ ಮೆನಿಸ್ಟ್ರಿಯಲ್ ಸೈಕಲ್, ದ ಡಿಕ್ಲೈನಿಂಗ್ ಆಫ್ ದ ಮೆನಿಸ್ಟ್ರಿಯಲ್ ಸೈಕಲ್ ಇಸ್ ನೋನ್ ಆಸ್. ಸೊ ಆ ತರ. ಹಾಗಾಗಿ ಇಲ್ಲಿ ಒಂದು ಕೆಲವು ಸೆಂಟೆನ್ಸ್ ಗಳು ಕೊಟ್ಟಿದ್ದೀನಿ. ದ ರಿದಮಿಕ್ ಸೀರೀಸ್ ಆಫ್ ಚೇಂಜಸ್ ದಟ್ ಅಕರ್ ಇನ್ ದ ರಿಪ್ರೊಡಕ್ಟಿವ್ ಆರ್ಗನ್ ಫಿಮೇಲ್ ಆಫ್ ಪ್ರೈಮೇಟ್ಸ್ ಇಸ್ ಕಾಲ್ಡ್ ಮೆನಿಸ್ಟ್ರಿಯಲ್ ಸೈಕಲ್. ಎರಡು ತರ ಸೈಕಲ್, ಈಸ್ಟ್ರಸ್ ಸೈಕಲ್ ಅಂಡ್ ಮೆನಿಸ್ಟ್ರಿಯಲ್ ಸೈಕಲ್. ಈಸ್ಟ್ರಸ್ ಸೈಕಲ್ ಆಲ್ಸೋ ಕಾಲ್ಡ್ ಹೀಟ್, ಯು ನೋ ದಟ್. ಸೊ ದಟ್ ಈಸ್ ಅಕರ್ ಇನ್ ಮೋಸ್ಟ್ ಆಫ್ ದ ನಾನ್ ಪ್ರೈಮೇಟ್ಸ್. ನಾನ್ ಪ್ರೈಮೇಟ್ ಅಂತ ಹೇಳಿದ್ರೆ ಅದು ಪಿಗ್ ಆಗ್ಬಹುದು, ಕ್ಯಾಟಲ್ ಗಳಾಗಬಹುದು. ಸೊ ಈ ತರ ಆಗೋದು. ಪ್ರೈಮೇಟ್ಸ್ ಗಳಿಗೆ ಬಂದಾಗ, ಪ್ರೈಮೇಟ್ಸ್ ಅಂದ್ರೆ ಗೊತ್ತಲ್ಲ, ಸೊ ಆರ್ಗ್ಯಾನಿಸಮ್ಸ್ ಹ್ಯಾವಿಂಗ್ ದ ಡಿಸ್ಟಿಂಕ್ಟಿವ್ ಫೇಸ್. ಸೊ ಡಿಜಿಟ್ಸ್, ಫಿಂಗರ್ಸ್ ಇರುತ್ತೆ, ನೇಲ್ಸ್ ಇರುತ್ತೆ, ಕ್ಲಾಸ್ ಇರುತ್ತೆ, 2 memory glands only 2 memory glands give birth to only once in their, I mean only one young one at one pregnancy. ಒಂದು ಪ್ರೆಗ್ನೆನ್ಸಿಯಲ್ಲಿ ಒಂದು ಮಗುವಿಗೆ ಮಾತ್ರ ಜನ್ಮ ಕೊಟ್ಟಿರೋದು ಪ್ರೈಮೇಟ್. ಅಕೇಶನಲ್ಲಿ ಟ್ವಿನ್ಸ್ ಗಳಾಗಬಹುದು ಅಥವಾ 2 ಮಕ್ಕಳು ಆಗ್ಬಹುದು, ಅದು ಬೇರೆ. ಆದ್ರೆ ಯಾವಾಗ್ಲೂ ಕೂಡ ಮ್ಯಾಮಲ್ಸ್ ಗಳೇನ್ ಮಾಡುತ್ತೆ, ಸಾರಿ ಪ್ರೈಮೇಟ್ಸ್ ಗಳು, ದೇ ಆಲ್ವೇಸ್ ಪ್ರೊಡ್ಯೂಸ್ ಓನ್ಲಿ ಒನ್ ಯಂಗ್ ಒನ್ ಅಟ್ ಒನ್ ಪ್ರೆಗ್ನೆನ್ಸಿ. ಓಕೆ, ಸೊ ಅದಕ್ಕೆ ಮೆನಿಸ್ಟ್ರಿಯಲ್ ಸೈಕಲ್ ಅಕ್ಕರ್ ಇನ್ ಪ್ರೈಮೇಟ್ ಅಂತ ಹೇಳ್ತೀವಿ. ವಾಟ್ ಇಸ್ ದಿಸ್? ರಿದಮಿಕ್ ಸೀರೀಸ್ ಆಫ್ ಚೇಂಜಸ್ ದಟ್ ಅಕ್ಕರ್ ಇನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ರಿದಮಿಕ್ ಅಂತ ಹೇಳಿದ್ರೆ ವಿತ್ ಅ ರೆಗ್ಯುಲರ್ ಇಂಟರ್ವಲ್, 28 days every 28 days, 27 days every 27 days. ಸೊ ಇದನ್ನೆಲ್ಲ ಅದಕ್ಕೆ ನಾವು ಮೆನಿಸ್ಟ್ರಿಯಲ್ ಸೈಕಲ್ ಅಂತ ಹೇಳ್ತೀವಿ. ಇಟ್ಸ್ ರಿಪೀಟೆಡ್ ಇನ್ an average interval of about 28 to 29 days.
ಅದು ರೆಗ್ಯುಲರ್ ಆಗಿರೋದು. ಇಟ್ಸ್ ಎ ಕ್ಯಾಲೆಂಡರ್. ನೆಕ್ಸ್ಟ್, ದ ಫಸ್ಟ್ ಅಪಿಯರೆನ್ಸ್ ಆಫ್ ದ ಮೆನ್ಸ್ಟ್ರುಯೇಷನ್ ಅಟ್ ದ ಪ್ಯೂಬರ್ಟಿ ಈಸ್ ಕಾಲ್ಡ್ ಮೆನಾರ್ಚ್. See, the first appearance during the puberty, the first appearance of the menstrual cycle or the menstruation at the time of puberty is known as a menarche. ಶುರು ಆಗೋದು. ಅದಾದ್ಮೇಲೆ during the pregnancy all events of the menstrual cycle stop and there is no menstruation. ಅಂದ್ರೆ once the fertilization takes place, fertilization ಆದ್ಮೇಲೆ once the baby started to develop, okay, after the implantation, so once she has been conceived, ಮಗು ಬೆಳೀತಾ ಇದೆ ಅಂತ ಹೇಳಿದ್ರೆ, then the menstrual cycle has been ceased for a while. ಸೀಸ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಬೇರೆ ಹಾರ್ಮೋನ್ಸ್ಗಳು ಮತ್ತೆ ಬೇರೆ ತರ ಆಕ್ಟಿವಿಟೀಸ್ ಗಳು ಏನ್ ಮಾಡಬೇಕು, ದೇ ನೀಡ್ ಟು ಪ್ರೊವೈಡ್ ಎನರ್ಜಿ ಫಾರ್ ದ ಬೇಬಿ. ಈಗ ಬೇಬಿ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಆ ಟೈಮ್ ಅಲ್ಲಿ. ಸೊ ಅದಕ್ಕೋಸ್ಕರ ಅವಾಗ ಏನಾಗುತ್ತೆ, ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆಲ್ ಇವೆಂಟ್ಸ್ ಆಫ್ ಮೆನ್ಸ್ಟ್ರುಯಲ್ ಸೈಕಲ್ ಹ್ಯಾಸ್ ಬಿನ್ ಸ್ಟಾಪ್ಡ್. ಸೊ ಅದಾದ್ಮೇಲೆ ದ ನ್ಯಾಚುರಲ್ ಡಿಕ್ಲೈನಿಂಗ್ ಆರ್ ದ ಸೀಸಿಂಗ್ ಆಫ್ the menstruation or the menstrual cycle at the time, at the age range of 45 to 50 is known as menopause. Menstrual cycle pass ಆಗೋದು, stop ಆಗೋದು, ಅದಕ್ಕೆ ಕಾಮನ್ ಆಗಿ menopause. Beginning is menarche and the last one is menopause. ಯಾವಾಗ ಸ್ಟಾಪ್ ಆಗುತ್ತೆ, ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ. ಸೊ ಅದನ್ನ ಬಿಟ್ರೆ 28 to 29 ಡೇಸ್ ಏನಾಗಿರುತ್ತೆ, ಕಾಮನ್ ಆಗಿ ಅವರೇಜ್ ಪೀರಿಯಡ್ ಆಗಿರುತ್ತೆ. ಮೆನ್ಸ್ಟ್ರುಯಲ್ ಸೈಕಲ್ ಅಕರ್ಸ್ ಇನ್ ಪ್ರೈಮೇಟ್ಸ್ ಓನ್ಲಿ, ನಾಟ್ ಇನ್ ನಾನ್ ಪ್ರೈಮೇಟ್ಸ್. ಓಕೆ, ನೆಕ್ಸ್ಟ್ ಮೆನ್ಸ್ಟ್ರುಯಲ್ ಸೈಕಲ್ ಅಲ್ಲಿ ಇವಾಗ ನಾವು ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಡಿಫರೆಂಟ್ ಫೇಸಸ್, ಅಂದ್ರೆ ಡಿಫರೆಂಟ್ ಸ್ಟೇಜಸ್. ದೇರ್ ಆರ್ 4 ಸ್ಟೇಜಸ್. ತುಂಬಾ ಈಸಿಯಾಗಿ ನೆನ್ಪಿಟ್ಕೊಬಹುದು. ದೇರ್ ಆರ್ 4 ಸ್ಟೇಜಸ್ ಇನ್ ದ ಮೆನ್ಸ್ಟ್ರುಯಲ್ ಸೈಕಲ್. ವಾಟ್ ಆರ್ ದೇ? ಫಾಲಿಕ್ಯುಲರ್. ಈಗ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಮೆನ್ಸ್ಟ್ರುಯೇಷನ್ ಶುರು ಮಾಡಿದ್ದಾರೆ. I'm just taking the follicular because menstruation will takes place at the end of the menstrual cycle, right? So ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, menstrual cycle ಅನ್ನ ಲಾಸ್ಟ್ ಅಲ್ಲಿ ತೆಗೆದುಕೊಂಡಿದ್ದೀನಿ. ಸೀಕ್ವೆನ್ಸ್ ಆಗಿ ಕೇಳಿದಾಗಲೂ ಕೂಡ ನೀವು ಟೆಕ್ಸ್ಟ್ ಬುಕ್ ತರನೇ ಬರಿಬಹುದು, ಏನು ತೊಂದರೆ ಇಲ್ಲ. ಫಾಲಿಕ್ಯುಲರ್ ಫೇಸ್ ಇದೆ, ನೆಕ್ಸ್ಟ್ ಓವ್ಯುಲೇಟರಿ ಫೇಸ್, ನೆಕ್ಸ್ಟ್ ಲ್ಯೂಟಿಯಲ್ ಫೇಸ್ ಅಂಡ್ menstrual ಫೇಸ್ ಆರ್ menstruation. ಏನೇನಿದೆ ನೋಡೋಣ. ಫಾಲಿಕ್ಯುಲರ್ ಫೇಸ್ ಆಸ್ ದ ನೇಮ್ ಇಂಡಿಕೇಟಿಂಗ್ ಏನಾಗಬಹುದು, ಇನ್ ದಿಸ್ ಕೇಸ್ ಏನಾಗುತ್ತೆ, the follicle started to develop. So follicles ಅಂತ ಹೇಳಿದ್ರೆ ಏನು, you know the structure of ovary, right? So ovary structure ಈ ತರ ಇದೆ ಅಂತ ಹೇಳಿದ್ರೆ, so ಇಲ್ಲಿ follicles ಗಳಿರುತ್ತೆ. So these are the follicles, okay, that is formed here. Follicles like primary follicles, secondary follicles, so and tertiary follicle and completely developed Graafian follicle has been formed. ಇಲ್ಲಿ follicles ಗಳು ಡೆವಲಪ್ ಆಗ್ತಾ ಇದೆ. ಓಕೆನಾ? as the name indicating follicular phase ಅಂತ ಹೇಳಿದ್ರೆ, so with the help of few enzymes like FSH, I'm writing FSH, ಈ ಟೈಮ್ ಅಲ್ಲಿ so ಏನಾಗುತ್ತೆ, the anterior pituitary produces the follicle stimulating hormone. This hormone stimulates the ovary to form the growth of granulosa over them and they are being developed. So become ಏನಾಗುತ್ತೆ, Graafian follicle, fully matured Graafian follicle ಆಗುತ್ತೆ. ಓಕೆ, ನೆಕ್ಸ್ಟ್ ಗ್ರಾಫಿಯನ್ ಫಾಲಿಕಲ್ ಆಯ್ತು, ಇವಾಗ ಕಂಪ್ಲೀಟ್ ಆಗಿ ಮೆಚೂರ್ ಆಯ್ತು. ಇದೇನೇ ನೆನ್ಪಿಡ್ಕೊಬೇಕು, ಫಾಲಿಕ್ಯುಲಾರ್ ಫೇಸ್ ಅಂತ ಹೇಳಿದ್ರೆ ದ ಡೆವಲಪ್ಮೆಂಟ್ ಅಂಡ್ ಮೆಚುರೇಷನ್ ಆಫ್ ದ ಫಾಲಿಕಲ್ಸ್ ವಿತ್ ದ ಹೆಲ್ಪ್ ಆಫ್ ಬೈ ಇನ್ಫ್ಲೂಯೆನ್ಸ್ ಆಫ್ ದ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ದ ಪ್ರೈಮರಿ ಫಾಲಿಕಲ್ಸ್ ಆರ್ ಡೆವಲಪ್ಡ್ ಇನ್ ಟು ಸೆಕೆಂಡರಿ ಟು ಟರ್ಷರಿ ಅಂಡ್ ಮೆಚೂರ್ಡ್ ಗ್ರಾಫಿಯನ್ ಫಾಲಿಕಲ್. ದಟ್ಸ್ ಇಟ್. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಓವ್ಯುಲೇಟರಿ ಫೇಸ್. ಸೊ ಇವಾಗ ಇನ್ನೊಂದು ಸಿಂಪಲ್ ಆಗಿರೋ ಡಯಾಗ್ರಾಮ್ ಬರೀತಾ ಇದ್ದೀವಿ. ಸೊ ಏನಂತ ಹೇಳಿದ್ರೆ, ಇನ್ ದಿಸ್ ಫೇಸ್, ಈ ಫೇಸ್ ಅಲ್ಲಿ, ಸೊ ವಿ ಹ್ಯಾವ್ ರಿಟರ್ನ್ ಹಿಯರ್ 1 2 and 3 and I'm just writing one more here to rupture that and it is been released. ಓಕೆ, ಈ ತರ ಇದೆ ಇವಾಗ. ಸೊ ಇಲ್ಲಿ ಏನಾಗುತ್ತೆ, ಓವ್ಯುಲೇಟರಿ ಫೇಸ್. ಈಗ ಫಾಲಿಕ್ಯುಲರ್ ಫೇಸ್ ಎಷ್ಟು ದಿನ ಆಗುತ್ತೆ, ಇಟ್ ಅಕರ್ಸ್ ನಿಯರ್ಲಿ ಅಬೌಟ್ 10 days. ಇಟ್ ಅಕರ್ಸ್ ನಿಯರ್ಲಿ ಅಬೌಟ್ 10 days ಅಂತ ಹೇಳ್ತೀವಿ, 10 days. ಓಕೆ, ಅಲ್ಲಿ ತನಕ ಡೆವಲಪ್ ಆಗ್ತಾ ಇರುತ್ತೆ. Ovulatory phase, it is indicating, as the name indicating, ovulation will takes place. ಈ ಟೈಮ್ ಅಲ್ಲಿ ovulation ಆಗುತ್ತೆ. Ovulation ಅಂತ ಹೇಳಿದ್ರೆ the process of releasing of ovum from the ruptured Graafian follicle. So this is called, as I said previously, ruptured Graafian follicle that releases the ovum. ovum ಅನ್ನ ರಿಲೀಸ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಏನಾಯ್ತು, ಇವಾಗ ಓವ್ಯುಲೇಷನ್ ಆಯ್ತು. ಬಟ್ ವೈ ಅಂಡ್ ಹೌ, ಹೇಗಾಯ್ತು? ಇಟ್ಸ್ ಬಿಕಾಸ್ ಆಫ್ ದ ಹಾರ್ಮೋನ್ ಕಾಲ್ಡ್ ಲ್ಯೂಟನೈಸಿಂಗ್ ಹಾರ್ಮೋನ್. ಸೊ ಕಾಮನ್ ಆಗಿ ಇದನ್ನ LH ಸರ್ಜ್ ಅಂತ ಹೇಳ್ತೀವಿ.
ಸೊ ಡ್ಯೂರಿಂಗ್ ದ ಮಿಡ್ ಡೇ ಆಫ್ ದ ಮೆನ್ಸ್ಟ್ರಿಯಲ್ ಸೈಕಲ್ ಅಂದ್ರೆ 13th to 14th ಡೇ ಆಫ್ ದ ಮೆನ್ಸ್ಟ್ರಿಯಲ್ ಸೈಕಲ್, ಈ ಟೈಮ್ ಅಲ್ಲಿ ಓವ್ಯುಲೇಷನ್ ಆಗೋದು. ಓಕೆ, ಇಟ್ ಅಕರ್ಸ್ ನಿಯರ್ಲಿ ಅಬೌಟ್ 48 hours. ಇದು 48 hours ಮಾತ್ರ ಆಗುತ್ತೆ. ಆ ಟೈಮ್ ಒಳಗಡೆ ಅದು ರಪ್ಚರ್ ಆಗಿ ರಿಲೀಸ್ ಆಗೋದು. ಓಕೆ, ಸೊ ಇದು ಯಾಕಬೇಕು ಅಂತ ಹೇಳಿದ್ರೆ, ಸೊ anterior pituitary produces large amount of LH, luteinizing hormone, and this is called LH surge. This influences the Graafian follicle to rupture and to release the ovum. So ಏನೇನು ನೆನಪಿಡಬೇಕಿಲ್ಲ ಇವಾಗ, LH surge ಆಗ್ತಾ ಇದೆ. LH surge ಅಂತ ಹೇಳಿದ್ರೆ, so luteinizing hormone has been produced in a large quantity. Ovulation ಆಗ್ತಾ ಇದೆ. So then it is, you know that the ovum has been released. The duration of the ovulation or the ovulatory phase is nearly about 48 hours. And you know it occurs in the 13 to 14 days of the menstrual cycle. But ಇದು 10 days ಆಗುತ್ತೆ ಫಾಲಿಕಲ್ ಗಳು ಡೆವಲಪ್ ಆಗಬೇಕಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಅದಾದ್ಮೇಲೆ ಏನಾಗಬೇಕು ಇವಾಗ, ಲ್ಯೂಟಿಯಲ್ ಫೇಸ್. ಇಲ್ಲಿ ಸೈಮಲ್ಟೇನಿಯಸ್ ಆಗಿ ಎರಡು ಪ್ರೋಸೆಸ್ ಗಳಾಗತ್ತೆ. ಆ ಎರಡು ಪ್ರೋಸೆಸ್ ಗಳು ಯಾವುದು ಅಂತ ಗೊತ್ತಾಗಬೇಕು. ಡ್ಯೂರಿಂಗ್ ದ ಲ್ಯೂಟಿಯಲ್ ಫೇಸ್ ಐ ಆಮ್ ರೈಟಿಂಗ್. ಓಕೆ, so considering that, so here some follicles are present and Graafian follicle is present like this, and here, okay, after the ovulation, we are talking about after ovulation, it also occurs nearly about ಎಷ್ಟು ದಿನ ಆಗುತ್ತೆ, it also nearly about 12 to 14 days or 12 to 13 days ಆಗೋದು. so 10 days ಆಗುತ್ತೆ ಅಂತ ತಿಳ್ಕೊಳ್ಳೋಣ. so luteal phase, during this phase the ruptured Graafian follicle is converted into corpus luteum. ಸೊ ಇವಾಗ ಕಾರ್ಪಸ್ ಲ್ಯೂಟಿಯಂ ಆಗಿ ಕನ್ವರ್ಟ್ ಆಗ್ತಾ ಇದೆ. ಕಾರ್ಪಸ್ ಲ್ಯೂಟಿಯಂ ಒಂದು. ನೆಕ್ಸ್ಟ್, ಆಸ್ ದ ನೇಮ್ ಇಂಡಿಕೇಟಿಂಗ್ ಲ್ಯೂಟಿಯಂ, ಸಾರಿ ದ ಸ್ಪೆಲ್ಲಿಂಗ್ ಇಸ್ ರಾಂಗ್. ಸೊ ಆಸ್ ದ ನೇಮ್ ಇಂಡಿಕೇಟಿಂಗ್ ಲ್ಯೂಟಿಯಂ, ಓಕೆ, ಏನಾಗಬೇಕು, ಇದು ಲ್ಯೂಟಿಯಲ್ ಫೇಸ್ ಅನ್ನ ಮೇಂಟೈನ್ ಮಾಡಬೇಕು. ಇಟ್ ಪ್ರೊಡ್ಯೂಸಸ್ ಪ್ರೊಜೆಸ್ಟೆರಾನ್. ದಿಸ್ ಹಾರ್ಮೋನ್, this particular corpus luteum produces progesterone ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. This progesterone is very essential for the maintenance of the endometrium wall of the uterus. ಆ ಯುಟರಸ್ ಎಂಡೋಮೆಟ್ರಿಯಂ ವಾಲ್ ಅನ್ನ ಮೇಂಟೈನ್ ಮಾಡಬೇಕು. ಸೊ ಜಸ್ಟ್ ಅ ಮಿನಿಟ್, ಸೊ ಅದಕ್ಕೋಸ್ಕರ ಏನಾಗಿದೆ, ಅದು ಪ್ರೊಡ್ಯೂಸ್ ಆಗ್ತಾ ಇದೆ. ಸೆಕೆಂಡ್ ಒನ್, ಇಲ್ಲಿ ರಪ್ಚರ್ಡ್ ಗ್ರಾಫಿಯನ್ ಫಾಲಿಕಲ್ ಈಸ್ ಕನ್ವರ್ಟೆಡ್ ಇನ್ ಟು ಕಾರ್ಪಸ್ luteum and producing the progesterone. Simultaneously thickening of the endometrial wall is happening. Thickening of endometrial wall is happening. Okay, ಇದು thick ಆಗ್ತಾ ಇರುತ್ತೆ ಇವಾಗ endometrium wall, inner most layer. So next, ಇಲ್ಲೂ ಕೂಡ FSH LH ಇಲ್ಲಿ progesterone ಪ್ರೊಡ್ಯೂಸ್ ಆಗ್ತಾ ಇದೆ. ಇಲ್ಲಿ menstrual phase ಗೆ ಬಂದಾಗ, so it occurs nearly about 3 to 5 days. ಇದು 3 to 5 days ಆಗುತ್ತೆ. ಸೊ ಏನಾಗುತ್ತೆ, ಡ್ಯೂರಿಂಗ್ ದ ಮೆನಿಸ್ಟ್ರಿಯಲ್ ಸೈಕಲ್, ಮೆನಿಸ್ಟ್ರಿಯೇಷನ್, ಸೊ ದ ಅನ್ಫರ್ಟಿಲೈಸ್ಡ್ ಎಗ್, ಇಫ್ ದ ಎಗ್ ಇಲ್ಲಿ ಪ್ರೊಡ್ಯೂಸ್ ಆಗಿದೆ, ಎಗ್ ಆಲ್ರೆಡಿ, ಓಕೆ, ಪ್ರೊಡ್ಯೂಸ್ ಆದ್ಮೇಲೆ ಇಫ್ ದ ಎಗ್ ಇಸ್ ನಾಟ್ ಫರ್ಟಿಲೈಸ್ಡ್, ಆಗ್ಲಿಲ್ಲ ಅಂತ ಹೇಳಿದ್ರೆ, ಓವಮ್ ಇಸ್ ನಾಟ್ ಫರ್ಟಿಲೈಸ್ಡ್, ದೆನ್ ಇಟ್ ಹ್ಯಾಸ್ ಟು ರಿಮೂವ್ ಫ್ರಮ್ ದ ಬಾಡಿ. ರಿಮೂವ್ ಆಗ್ಬೇಕು. ಆ ರಿಮೂವ್ ಆಗ್ಬೇಕು ಅಂತ ಹೇಳಿದ್ರೆ ಏನಾಗ್ಬೇಕು, there should be a process called menstruation. So I'm just writing here. So considering that this is the uterus ಇದೆ ಅಂತ ಹೇಳಿದ್ರೆ, so what is that? What is happening here? So ಕಾಮನ್ ಆಗಿ ಒಳಭಾಗದಲ್ಲಿ ಯುಟರಸ್ ಈ ತರ ಇರುತ್ತೆ. Shape is, that is triangular shape ಅಲ್ಲಿ ಇರುತ್ತೆ. The endometrial wall of the uterus ruptures. ಇದು rupture ಆಗುತ್ತೆ. Okay. So during the menstrual phase, the endometrial wall of the menstruation, endometrium, ಏನು ಹೇಳಿದ್ನಾ, ಉಲ್ಟಾ ಹೇಳ್ಬಿಟ್ಟು ಅನ್ಸುತ್ತೆ, ಸಾರಿ. ಓಕೆ, ದ ಎಂಡೋಮೆಟ್ರಿಯಲ್ ವಾಲ್ ಆಫ್ ದ ಯುಟರಸ್ ದಟ್ ರಪ್ಚರ್ ಆಗುತ್ತೆ, ಅಂಡ್ ಅಲಾಂಗ್ ವಿತ್ ದ ಸಾಫ್ಟ್ ಟಿಶ್ಯೂಸ್ ಅಂಡ್ ಬ್ಲಡ್ ದ ಅನ್ಫರ್ಟಿಲೈಸ್ಡ್ ಎಗ್ ಈಸ್ ರಿಮೂವ್ಡ್. ಓಕೆ, ಅನ್ಫರ್ಟಿಲೈಸ್ಡ್ ಎಗ್ ಇಸ್ ರಿಮೂವ್ಡ್. ದಿಸ್ ಪ್ರಾಸೆಸ್ ಇಸ್ ಕಾಮನ್ಲಿ ಕಾಲ್ಡ್ ಮೆನ್ಸ್ಟ್ರಿಯೇಷನ್ ಅಂತ ಹೇಳ್ತೀವಿ. ಸೊ ಅಂಡರ್ಸ್ಟುಡ್. ಸೊ ಇಟ್ ಲಾಸ್ಟ್ ಫಾರ್ ಅಬೌಟ್ 3 to 5 days. ಸೊ ಈ ಟೈಮ್ ಅಲ್ಲಿ ಕೂಡ ಕಾಮನ್ ಆಗಿ ಯಾವ ಇದು ಎನ್ಸೈಮ್ಗಳು ಹಾರ್ಮೋನ್ಸ್ಗಳು ಜಾಸ್ತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಈ ಪ್ರಾಸೆಸ್ ನೋಡಿದ್ರೆ ಗೊತ್ತಾಗುತ್ತಲ್ಲ ನಿಮ್ಗೆ ಎಂಟೈರ್ ಆಗಿ. ಸೊ ವಾಟ್ ಆರ್ ದೇ? ಫಾಲಿಕ್ಯುಲರ್ ಫೇಸ್, ಓವ್ಯುಲೇಟರಿ ಫೇಸ್, ಬೇರೆ ನೇಮ್ಗಳು ಹೇಳ್ತೀನಿ. ನೆಕ್ಸ್ಟ್ ಲ್ಯೂಟಿಯಲ್ ಫೇಸ್, ಮೆನ್ಸ್ಟ್ರಿಯಲ್ ಫೇಸ್. ಫಸ್ಟ್ ಒನ್ ಇಸ್ ಫಾಲಿಕ್ಯುಲರ್ ಫೇಸ್.
ಆಸ್ ದ ನೇಮ್ ಇಂಡಿಕೇಟಿಂಗ್ ಫಾಲಿಕ್ಯುಲರ್ ಡೆವಲಪ್ಮೆಂಟ್. ಓವ್ಯುಲೇಟರಿ ಫೇಸ್ ಅಲ್ಲಿ ಹೆಸರಲ್ಲೇ ಹೇಳ್ತಾ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಯಾವ್ದಿದು ಲ್ಯೂಟಿಯಲ್ ಫೇಸ್, ಸೆಕ್ರಿಟರಿ ಫೇಸ್ ಅಂತ ಹೇಳ್ತೀವಿ. ಸೆಕ್ರಿಟರಿ ಫೇಸ್ ಇದು ಪ್ರಾಲಿಫರೇಟಿವ್ ಫೇಸ್ ಅಂತಾನು ಕೂಡ ಹೇಳ್ತಾರೆ. ಇದು ಪ್ರಾಲಿಫರೇಟಿವ್ ಫೇಸ್ ಅಂಡ್ ದಿಸ್ ಒನ್ ಈಸ್ ದ ಸೆಕ್ರಿಟರಿ ಫೇಸ್. ಸೆಕ್ರಿಟರಿ ಫೇಸ್ ಅಂತ. ಓಕೆ, menstrual phase or menstruation. So where the unfertilized egg, you know, this one is the unfertilized egg has been removed. So next ಇಲ್ಲಿದೆ ನೋಡಿ. And now you come to know ಯಾವ ಟೈಮ್ ಅಲ್ಲಿ ಯಾವ ಹಾರ್ಮೋನ್ ಜಾಸ್ತಿ ಇರುತ್ತೆ ಅಂತ. ರೆಗ್ಯುಲೇಷನ್ ಆಫ್ menstrual cycle. Entire menstrual cycle is controlled by, regulated by 4 important hormones. They are called luteinizing hormone, follicle stimulating hormone, estrogen and progesterone. So look at here, this is the follicular phase. You know, this here the red bar we have given, the menses will takes place. Illi mens agutte, andre menses anta helidre menstruation agutte. So after that ಆ ಟೈಮ್ ಅಲ್ಲಿ ಏನಾಗುತ್ತೆ ನೋಡಿ, follicular phase where the follicles are being developed, growth phase ಆಗ್ತಾ ಇದೆ. So primary follicle, secondary follicle and Graafian follicle ruptured, ಅಲ್ಲಿ ovulation ಆಗ್ತಾ ಇದೆ. So ಇಲ್ಲಿ follicular phase ಅಲ್ಲಿ ಈ ಟೈಮ್ ಅಲ್ಲಿ ಏನಾಗುತ್ತೆ, FSH ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. You can observe the FSH is more, follicular stimulating hormone ಅಲ್ಲಿ ಜಾಸ್ತಿ ಆಗಿರುತ್ತೆ. So next ಅದಾದ್ಮೇಲೆ so and that goes on, ಇಲ್ಲಿ ಹೋಗ್ತಾ ಇದ್ರೆ ಬೇರೆ ಹಾರ್ಮೋನ್ಸ್ ಗಳನ್ನು ಕೂಡ ನೋಡ್ಕೊಳ್ಳಿ. ಹಾಗೇನೆ it is moving towards the ovulation. Follicles ಡೆವಲಪ್ ಆದ್ಮೇಲೆ ಓವ್ಯುಲೇಷನ್ ಆಗಬೇಕು. ಓವ್ಯುಲೇಷನ್ ಅಂತ ಹೇಳಿದ್ರೆ ದ ಗ್ರಾಫಿಯನ್ ಫಾಲಿಕಲ್ ಹ್ಯಾಸ್ ಟು ರಪ್ಚರ್. ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗಬೇಕು. ಓಕೆ, ಇದು ರಪ್ಚರ್ ಆಗಬೇಕು ಅಂತ ಹೇಳಿದ್ರೆ ಅವಾಗ LH ಸರ್ಜ್ ಆಗುತ್ತೆ. ಅಬ್ಸರ್ವ್ ಮಾಡಿ, ಹಿಯರ್ ದ LH ಇಸ್ ಇನ್ ಪೀಕ್. ಇದು LH ಏನಿದೆ ಇದು ಪೀಕ್ ಅಲ್ಲಿ ಇರುತ್ತೆ, LH ಸರ್ಜ್ ಆಗತ್ತೆ. ಅದೇ ಓವ್ಯುಲೇಷನ್ ಟೈಮ್ ಅಲ್ಲಿ ಈಸ್ಟ್ರೋಜನ್ ಕೂಡ ಜಾಸ್ತಿ ಪ್ರೊಡ್ಯೂಸ್ ಆಗತ್ತೆ. Estrogen and LH, luteinizing hormones, are more during the ovulation. And also FSH ನೋಡಿ, ovulation ಆಗುವಾಗ ಎಲ್ಲವೂ ಕೂಡ ಜಾಸ್ತಿ ಇದೆ. FSH ಅದೇ ಮ್ಯಾಕ್ಸಿಮಮ್ ಅಲ್ಲಿ ಇರೋದು ಇವಾಗ ಆಫ್ಟರ್ ದ ಫಾಲಿಕ್ಯುಲರ್ ಫೇಸ್. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ luteal phase ಅಲ್ಲಿ, so where simultaneously the ruptured Graafian follicle is developed into corpus luteum. It is producing the progesterone hormone. So ಇಲ್ಲಿ progesterone hormone ಏನಾಗಬೇಕು, ಜಾಸ್ತಿ ಆಗಬೇಕು. See here, yellow colored, progesterone is in peak. So this is called progesterone. ಜಾಸ್ತಿ ಇದೆ ಅಂತ ತಿಳ್ಕೊಬಹುದು. ಸೊ ಎಲ್ಲವೂ ಕಡಿಮೆ ಇರುತ್ತೆ, ಇಲ್ಲಿ ಪ್ರೊಜೆಸ್ಟರಾನ್ ಜಾಸ್ತಿ ಇರುತ್ತೆ and responsible for the thickening of the endometrial wall of the uterus. So here you come to know ಅದು ಯಾಕೆ ಪ್ರಿಪೇರ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಬಿಕಾಸ್ ಟು ರಿಸೀವ್ ದ ಫರ್ಟಿಲೈಸ್ಡ್ ಎಗ್. ಫರ್ಟಿಲೈಸ್ ಆಗಲಿಲ್ಲ ಅಂದ್ರೆ that continues as a menstruation ಕಂಟಿನ್ಯೂ ಆಗುತ್ತೆ. ಸೊ that is the process. ಇದೆಲ್ಲ ಗೊತ್ತಾಯ್ತು ನಿಮ್ಗೆ. ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಗ್ರಾಫಿಯನ್ ಫಾಲಿಕಲ್, ರಪ್ಚರ್ಡ್ ಗ್ರಾಫಿಯನ್ ಫಾಲಿಕಲ್, ಕಾರ್ಪಸ್ ಲ್ಯೂಟಿಯಂ and finally matured corpus luteum and finally this one is the last one, corpus albicans we can say. Okay, so next one, when it comes to the fertilization, simple ಆಗಿರೋದು fertilization. So what's that indicate? Fertilization is the process. ಇದು ಒಂದು ಪ್ರೋಸೆಸ್ ಆಗಿರುತ್ತೆ. ಸೊ ಯಾವ ತರ ದ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ ವಿಲ್ ಟೇಕ್ಸ್ ಪ್ಲೇಸ್. ಫರ್ಟಿಲೈಸೇಷನ್ ಅಂತ ಹೇಳಿದ್ರೆ ಸಿಂಪಲ್ ಆಗಿ ದ ಪ್ರಾಸೆಸ್ ಆಫ್ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್. ಸೊ ಸಿಂಪ್ಲಿಫೈಡ್ ಆಗಿ ಬರೆಯೋಣ. ಸೊ ಹಿಯರ್ ಯು ಕ್ಯಾನ್ ಸಿ, ಓಕೆ ಜಸ್ಟ್ ಅ ಮಿನಿಟ್. ಸೊ ಹಿಯರ್ ದ ಥಿಂಗ್, ದ ಸ್ಪರ್ಮ್ ಅಂಡ್ ಆಲ್ಸೋ ದ ಓವಮ್, ಎರಡು ಇದೆ. ಓವಮ್ ಇದೆ, ಸ್ಪರ್ಮ್ ಇದೆ. ಸೊ ಎರಡು ಜಾಯಿನ್ ಆದ್ರೆ ಏನಾಗುತ್ತೆ, ಆಟೋಮ್ಯಾಟಿಕಲಿ ದಟ್ ಫಾರ್ಮ್ಸ್ ದ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ವಿಲ್ ಟೇಕ್ಸ್ ಪ್ಲೇಸ್ ಎಲ್ಲ ಆಗುತ್ತೆ, ಫಲೋಪಿಯನ್ ಟ್ಯೂಬ್ ಅಲ್ಲಿ ಆಗುತ್ತೆ. ಫಲೋಪಿಯನ್ ಟ್ಯೂಬ್ ಅಲ್ಲಿ ಆಗುತ್ತೆ ಅಂತ ಹೇಳಬಹುದು. ಓಕೆನಾ. ಸೊ ಅಂಡ್ ಆಫ್ಟರ್ ದಟ್ ಯು ನೋ ವಿ ಕಮ್ ಟು ನೋ ದಟ್ ಫಲೋಪಿಯನ್ ಟ್ಯೂಬ್ ಅಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿಂದ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಸೊ ಆಫ್ಟರ್ ದ ಡೆವಲಪ್ಮೆಂಟ್ ದಟ್ ಈಸ್ ಲೀಡಿಂಗ್ ಟು ಕೆಲವು ಸ್ಟೇಜಸ್ ಗಳಿವೆ. ಇವಾಗ ಕ್ಲೀವೇಜ್ ಆಗುತ್ತೆ, ಸಾರಿ ಝೈಗೋಟ್ ಫಾರ್ಮೇಶನ್ ಆಗ್ಬೇಕಲ್ಲ, ಝೈಗೋಟ್ ಫಾರ್ಮೇಶನ್ ಆಗುತ್ತೆ. ಆಫ್ಟರ್ ದ ಝೈಗೋಟ್ ಫಾರ್ಮೇಶನ್, ಸೊ ದಟ್ ಅಂಡರ್ಗೋಸ್ ಕ್ಲೀವೇಜ್ ಆದ್ಮೇಲೆ, ಸೆಲ್ ಡಿವಿಷನ್ ಆದ್ಮೇಲೆ ಯು ನೋ ದ ಮಾರುಲಾ ಫಾರ್ಮೇಶನ್ ಆಗುತ್ತೆ. ದೆನ್ ಬ್ಲಾಸ್ಟುಲಾ ಫಾರ್ಮೇಶನ್ ಆಗುತ್ತೆ, ಬ್ಲಾಸ್ಟುಲಾ. ಓಕೆ, ದೆನ್ ಯು ನೋ ದ ಗ್ಯಾಸ್ಟ್ರುಲಾ ಹ್ಯಾಸ್ ಬಿನ್ ಫಾರ್ಮ್ಡ್. ಈ ತರ ಎಲ್ಲ ನೆನ್ಪಿಟ್ಕೊಳ್ಳಿ ಇದನ್ನ. ಸೊ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. 8 to
16 ಸೆಲ್ಸ್ ಇರೋ ಬ್ಲಾಸ್ಟೋಮಿಯರ್ ಗಳಿಗೆ ಅದನ್ನ ನಾವು ಮಾರುಲಾ ಅಂತ ಹೇಳ್ತೀವಿ. ಮೋರ್ ದನ್ 16 ಇದ್ರೆ ಅದು ಬ್ಲಾಸ್ಟುಲಾ ಆಗುತ್ತೆ. ಇನ್ ಮ್ಯಾಮಲ್ಸ್, ಇನ್ ಹ್ಯೂಮನ್ಸ್ ಬ್ಲಾಸ್ಟೋಸಿಸ್ಟ್ ಅಂತ ಹೇಳ್ತೀವಿ ಅದನ್ನ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಇಂಪ್ಲಾಂಟೇಶನ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ಯೂಟರಸ್. ಇದು ಯೂಟರಸ್ ಅಲ್ಲಿ ಆಗೋದು. ಮೀನ್ಸ್ ಸೊ ವೇರ್ ದ ಫರ್ಟಿಲೈಸ್ಡ್ ಎಗ್ ಆರ್ ಯು ಕ್ಯಾನ್ ಸೇ ಡೈರೆಕ್ಟ್ಲಿ zygote. ಸೊ ವೇರ್ ದ zygote ಸೊ ವಿಲ್ ಟೇಕ್ಸ್ ಪ್ಲೇಸ್ ಎಲ್ಲಿ ಆಗೋದು ಅಂತ ಹೇಳಿದ್ರೆ ಎಂಬೆಡೆಡ್ ಇನ್ ದ ಎಂಡೋಮೆಟ್ರಿಯಂ. ಎಂಬೆಡೆಡ್ ಇನ್ ದ ಎಂಡೋಮೆಟ್ರಿಯಂ ಅಲ್ಲಿ ಆಗೋದು. ಓಕೆ, ಸೊ ಫೈನಲ್ ಆಗಿ ಇಂಪ್ಲಾಂಟೇಶನ್ ಆದ್ಮೇಲೆ ಏನಾಗುತ್ತೆ, ದಟ್ ಇಟ್ ಸ್ಟಾರ್ಟೆಡ್ ಟು ಪ್ರೊಡ್ಯೂಸಸ್ ಕೋರಿಯಾನಿಕ್ ವಿಲ್ಲೈ ಗಳು ಫಾರ್ಮೇಶನ್ ಆಗುತ್ತೆ. ಅಂಡ್ ದ ಪ್ಲಾಸೆಂಟಾ, ಯು ಶುಡ್ ರಿಮೆಂಬರ್ ದಟ್ ಒನ್. ಪ್ಲಾಸೆಂಟಾ ಫಂಕ್ಷನ್ ನೆನ್ಪಿಟ್ಕೊಳ್ಳಿ. ಇದು 2 ತರ ಹಾರ್ಮೋನ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ದೋಸ್ ಆರ್ ಕಾಲ್ಡ್ HCG ಅಂಡ್ ಆಲ್ಸೋ HPL. ಅಂದ್ರೆ ಹ್ಯೂಮನ್ ಕಾರಿಯಾನಿಕ್ ಗೋನಾಡೋಟ್ರೋಫಿನ್, ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ 2 ಹಾರ್ಮೋನ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದ್ರ ಜೊತೆಗೆ ಪ್ಲಾಸೆಂಟಾ ಫಂಕ್ಷನ್ ದಟ್ ಸಪ್ಲೈಸ್ ದ ಆಕ್ಸಿಜನ್ ಅಂಡ್ ನ್ಯೂಟ್ರಿಯೆಂಟ್ಸ್. ಅದಾದ್ಮೇಲೆ ದಟ್ ರಿಮೂವ್ಸ್ ದ ಕಾರ್ಬನ್ ಡೈಆಕ್ಸೈಡ್. ಐ ಆಮ್ ಜಸ್ಟ್ ರೈಟಿಂಗ್ ರಿಮೂವ್ಸ್ ದ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವೇಸ್ಟ್ ಫ್ರಮ್ ದ ಫೀಟಸ್. ಇದನ್ನು ನೆನ್ಪಿಟ್ಕೊಬೇಕು. ಓಕೆ, ಸೊ ಇಂಪ್ಲಾಂಟೇಶನ್ ಈಗ ಇಲ್ಲಿದೆ ನೋಡಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗುತ್ತೆ ಅಂತ ಇಲ್ಲಿದೆ ಪ್ಲಾಸೆಂಟಾ. ಕನ್ಸಿಡರಿಂಗ್ ದಟ್ ದಿಸ್ ಇಸ್ ದ ಪ್ಲಾಸೆಂಟಾ, ಇಲ್ಲಿ ಅಟ್ಯಾಚ್ಮೆಂಟ್ ಇದು ಪ್ಲಾಸೆಂಟಾ. ಓಕೆ, ಏನೇನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನೆನ್ಪಿಟ್ಕೊಬೇಕು ಅದನ್ನ. ಪ್ರೆಗ್ನೆನ್ಸಿ, ಎಂಬ್ರಿಯಾನಿಕ್ ಡೆವಲಪ್ಮೆಂಟ್, ಯಾವ್ಯಾವ ಸ್ಟೇಜಸ್ ಹೇಳಿದ್ರೆ ಅದು ಕೂಡ ನೆನ್ಪಿಟ್ಕೊಂಡಿರಿ. ಅಂಡ್ ಆಫ್ಟರ್ ದಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಟೇಕ್ ದ ಸ್ಕ್ರೀನ್ ಶಾಟ್. ನಿಮ್ಮ ಟೆಕ್ಸ್ಟ್ ಬುಕ್ ಇಂದಲ್ಲಿ ಹೀಗೆ ಇದೆ. ಸೊ 1 ಮಂತ್ ಎಂಡ್ ಅಲ್ಲಿ ಏನಾಗುತ್ತೆ, ಹಾರ್ಟ್ ಬೀಟ್ ಸ್ಟಾರ್ಟ್ ಆಗೋದು ಶುರು ಆಗುತ್ತೆ. ನೆಕ್ಸ್ಟ್ 2nd ಮಂತ್ ಅಲ್ಲಿ ಡೆವಲಪ್ಮೆಂಟ್ ಆಫ್ ಲಿಮ್ಸ್ ಅಂಡ್ ಡಿಜಿಟ್ಸ್. 3rd ಮಂತ್ ಅಲ್ಲಿ ಆರ್ಗನ್ ಸಿಸ್ಟಮ್. ಹೇರ್ ಆನ್ ದ ಹೆಡ್ ಫೀಟಸ್ ವಿಲ್ ಡೆವಲಪ್ ಡ್ಯೂರಿಂಗ್ ದ 5th ಮಂತ್. 6th ಮಂತ್ ಅಲ್ಲಿ ಫೈನ್ ಹೇರ್, ಐಲಿಡ್ ಅಂಡ್ ಓಪನಿಂಗ್ ಆಫ್ ದ ಐಲ್ಯಾಶಸ್. ಅಂಡ್ 9th ಮಂತ್ ಅಲ್ಲಿ ಏನಾಗುತ್ತೆ, ಫೈನಲ್ ಆಗಿ ಕಂಪ್ಲೀಟ್ಲಿ ಡೆವಲಪ್ಡ್ ಫೀಟಸ್ ಇಸ್ ಫಾರ್ಮ್ಡ್. ಓಕೆ, ಇನ್ನ ಪಾರ್ಚುರೇಷನ್ ಮತ್ತೆ ಲ್ಯಾಕ್ಟೇಷನ್ ಗೆ ಬಂದಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್. ಪಾರ್ಚುರೇಷನ್ ಅಂತ ಹೇಳಿದ್ರೆ ಸಿಂಪಲ್ ಆಗಿ ವರ್ಡ್ ಗಳನ್ನ ಕೇಳ್ತಾರೆ. ದ ಆಕ್ಟ್ ಆಫ್ ಎಕ್ಸ್ಪೆಲ್ಲಿಂಗ್ ದ ಕಂಪ್ಲೀಟ್ಲಿ ಡೆವಲಪ್ಡ್ ಫೀಟಸ್ ಫ್ರಮ್ ದ ಮದರ್ಸ್ ಯೂಟರಸ್ ಆಗೋದು. ಸೊ ಅದೇ ತರ ಫೈನಲ್ ಆಗಿ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಗೆ ಬಂದಾಗ, ಸೊ ವೇರ್ ದ ಸಿಗ್ನಲ್ ಕಮಿಂಗ್ ಫ್ರಮ್ ಬೋತ್ ಮದರ್ ಆಸ್ ವೆಲ್ ಆಸ್ ದ ಬೇಬಿ ದಟ್ ಸ್ಟಿಮ್ಯುಲೇಟ್ಸ್ ದ ಪಾರ್ಚುರೇಷನ್. ದಿಸ್ ಇಸ್ ಕಾಲ್ಡ್ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್. ಓಕೆ, ಅಂಡ್ ಫೈನಲಿ ದ ಲ್ಯಾಕ್ಟೇಷನ್ ಮೀನ್ಸ್ ದ ಪ್ರೊಡಕ್ಷನ್ ಆಫ್ ದ ಮಿಲ್ಕ್ ಫ್ರಮ್ ದ ಮೆಮರಿ ಗ್ಲ್ಯಾಂಡ್ ವಿತ್ ದ ಹೆಲ್ಪ್ ಆಫ್ ಪ್ರೊಲ್ಯಾಕ್ಟಿನ್. ಅದು ಕೂಡ ನೆನಪಿರಬೇಕು, ಪ್ರೊಲ್ಯಾಕ್ಟಿನ್ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಫ್ಯೂ ಕ್ವಶನ್ಸ್ ಆರ್ ದೇರ್. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದ ಪ್ರಾಕ್ಟೀಸ್ ಶೀಟ್. ಓಕೆ, ಒಂದ್ಸಲ ಪ್ರಾಕ್ಟೀಸ್ ಶೀಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಆಪ್ ಅಲ್ಲಿ. ಓಕೆ, ಸೊ ಎವ್ರಿಥಿಂಗ್ ಯು ವಿಲ್ ಗೆಟ್. ಜಸ್ಟ್ ಎ ಮಿನಿಟ್. ಸೊ ನಿಮ್ಮ ಆಪ್ ಅಲ್ಲಿ ಹೋದ್ರೆ ನಿಮಗೆ ಪ್ರಾಕ್ಟೀಸ್ ಶೀಟ್ ಜೊತೆಗೆ ವಿಡಿಯೋ ಡಿಸ್ಕಷನ್ ಅಲ್ಲಿ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಫಾರ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ವಿ ಹಾವ್ ಡಿಸ್ಕಸ್ ದ ಕ್ವಶನ್ ಇನ್ ಯುವರ್ ಪ್ರಾಕ್ಟೀಸ್ ಡಿಸ್ಕಷನ್ ವಿಡಿಯೋ. ಜಸ್ಟ್ ಗೋ ಥ್ರೂ ದ ಆಪ್ ಹೋಗ್ಬಿಟ್ಟು ಅಲ್ಲಿ ಹೋಗಿ ಸಂಭವ್ ನೀಟ್ ಅಂತ ಟೈಪ್ ಮಾಡಿ. ಸೊ ಆಟೋಮೆಟಿಕ್ ಆಗಿ ಅಲ್ಲಿ ಬೇಕಾದಷ್ಟು ಸೆಕ್ಷನ್ ಬರುತ್ತೆ. ಝುವಾಲಜಿಯಲ್ಲಿ ಯು ಕ್ಯಾನ್ ವಾಚ್ ದ ಪ್ರಾಕ್ಟೀಸ್ ಶೀಟ್ ಆಸ್ ವೆಲ್ ಆಸ್ ದ ಡಿಸ್ಕಷನ್ ವಿಡಿಯೋ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಹ್ಯಾವ್ ಎ ನೈಸ್ ಡೇ.